ನಮಸ್ತೆ ಎಲ್ಲರಿಗೂ. ಇವತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಚಾಪ್ಟರ್. ಬಹುಶಃ ನನಗೆ ಅನಿಸ್ತು ಹಾಗೆ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥದ್ದು ಒಂದು ಚಾಪ್ಟರ್ ಅದು ಮಾಡಬೇಕಾಗಿತ್ತು. ಇಲ್ಲಿ ಡೆಫಿನೇಷನ್ಸ್ ಆಫ್ ಇನ್ಸ್ಕ್ರಿಪ್ಷನ್ಸ್, ಆಮೇಲೆ ಶಾಸನಗಳಲ್ಲಿ ಬರುವ ಸಾಂಸ್ಕೃತಿಕ ಅಂಶಗಳು, ವಿಶೇಷವಾಗಿ ಆತ್ಮ ಬಲಿದಾನದ ಪ್ರಕಾರಗಳು, ಇದು ಒಂದು ಸ್ವಲ್ಪ ನೋಡಬೇಕು. ಉಳಿದಿದ್ವೆಲ್ಲ ಶಾಸನಗಳನ್ನು ನಾನು ಈಗಾಗಲೇ ಒಂದು 3-4 ಶಾಸನಗಳ ಏನು ಸಿಲೆಬಸ್ಗಿತ್ತು ಅದು ಈಗಾಗಲೇ ನಾನು ಮಾಡಿದ್ದೆ. ನಾವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ರೆಫರೆನ್ಸ್ ಪುಸ್ತಕ ಏನಂದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಚಿದಾನಂದ ಮೂರ್ತಿಯವರು ಮಾಡಿರ್ತಕ್ಕಂಥ ಪುಸ್ತಕ. ಮತ್ತೆ ಇದು ಬಿಟ್ರೆ ಯಾವುದನ್ನ ಮಾಡಿಲ್ಲ ಅವರು. ವಿಶ್ವಕೋಶ ಅದಿದು ಸ್ವಲ್ಪ ತಗೊಂಡಾರ. ಮತ್ತೆ ಶಾಸನಗಳಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕೃತಿ ಇದು ಕೂಡ ಬಹಳ ಮುಖ್ಯ ಇದೆ. ಶಾಸನಗಳಲ್ಲಿ ಸಂಸ್ಕೃತಿ ಅಂದ್ರೆ ಶಾಸನಗಳು ಯಾವ ಯಾವ ಸಾಂಸ್ಕೃತಿಕ ಅಂಶಗಳನ್ನ ಹೇಳ್ತಾ ಇವೆ. ಅಲ್ಲಿ ನಾವೇನ್ ಮಾಡ್ತೀವಿ, ಆತ್ಮ ಬಲಿದಾನ, ಧರ್ಮ, ಸಾಮಾಜಿಕ ಪದ್ಧತಿ, ವಿದ್ಯಾಭ್ಯಾಸ, ಯುದ್ಧ ಕಲೆ ಇಂಥವು ನೋಡ್ತೀವಿ. ಅಂದ್ರೆ ಶಾಸನಗಳು ವಿಭಿನ್ನ ಸಾಂಸ್ಕೃತಿಕ ಅಂಶಗಳನ್ನ ಅವು ಏನ್ ಮಾಡ್ತಾವು, ಹೇಳ್ತಾ ಇವೆ ಅನ್ನೋದನ್ನ ನೋಡ್ತೀವಿ. ಅದರೊಂದಿಗೆ ಏನು ನಾನು ಬೇರೆ ಬೇರೆ ಹೈಯರ್ ಲೆವೆಲಿನ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಅವ್ರದ್ದೆಲ್ಲ ರೆಫರೆನ್ಸ್ ಇದ್ದಿದ್ದು ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಕೃತಿ ಇತ್ತು. ಅದಕ್ಕೆ ಆ ವಿಷಯವನ್ನ ಇವತ್ತು ಶೇರ್ ಮಾಡಿಕೊಂಡು ಅದನ್ನು ವ್ಯವಸ್ಥಿತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ ಅಂತ ನನಗನ್ಸುತ್ತೆ. ನೇರವಾಗಿ ಅಲ್ಲಿಗೆ ಹೋಗೋಣ. ಓಕೆ, ಇದು ಇವತ್ತಿನ ತರಗತಿ ವೇಳೆವಾಳಿ ಅಂತ ಇದಕ್ಕೆ ಟೈಟಲ್ ಕೊಟ್ಟಿನಿ. ಜೋಳವಾಳಿ, ವೇಳೆವಾಳಿ, ಲೆಂಕೆವಾಳಿ, ಗರುಡ, ಕೀಳ್ಗುಂಟೆ, ಒಂದು 10-15 ಪರಿಕಲ್ಪನೆಗಳನ್ನು ಇಲ್ಲಿ ನಾವು ನೋಡ್ತೀವಿ. ಹಾಗಿದ್ರೆ ನೋಡ್ರಿ, ವೇಳೆವಾಳಿ ಅಂದ್ರೆ ಏನು? 1ನೇ ಪಾಯಿಂಟ್. ವೇಳೆವಾಳಿ ಅಂದ್ರೆ ತನ್ನ ಒಡೆಯನಿಗಾಗಿ ಆತ್ಮ ಬಲಿದಾನ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಒಂದು ಸಂಸ್ಕಾರ, ಹೀಗೆ ತಿಳ್ಕೊಂಡ. ವೇಳೆವಾಳಿ ಅಂದರೆ ಒಡೆಯನಿಗಾಗಿ ಆತ್ಮ ಬಲಿದಾನ ಮಾಡಿಕೊಳ್ಳುವುದು. ಹತ್ಯೆ ಆಗುವುದಿಲ್ಲ, ಬಲಿದಾನ, ಆತ್ಮ ಬಲಿದಾನ ಮಾಡುವುದು ಅಂತ. ಮತ್ತೆ ಅದರ ಬಗ್ಗೆ ಟೆಕ್ನಿಕಲ್ ವರ್ಡ್ಸ್ ಬಹಳ ಬರ್ತವೆ, ಅದನ್ನು ನೋಡೋಣ. ಇಲ್ಲಿ ಬರ್ರಿ, ವೇಳೆವಾಳಿ ಪದ್ಧತಿಯ ಹಿಂದೆ, ಅದರ ಹಿಂದೆ ಒಂದು ನಂಬಿಕೆ ಇತ್ತು. ಇದು ನೆನಪಿಡುವುದು ಬಹಳ ಇಂಪಾರ್ಟೆಂಟ್ ಇದೆ. ವೇಳೆವಾಳಿ ಪದ್ಧತಿಯ ಹಿಂದಿನ ಒಂದು ನಂಬಿಕೆ ಇತ್ತು. ಏನದು ಅಂದ್ರೆ, ಪ್ರಾಚೀನ ಹಲವಾರು ಜನಾಂಗಗಳು, ಕೆಲವು ಜನಾಂಗಗಳು ಅವ್ರದ್ದೇನ್ ನಂಬ್ತಿದ್ರಂದ್ರೆ, ರಾಜನು ಸತ್ತ ಮೇಲೆ ರಾಜನು ಬೇರೆ ಲೋಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನ. ರಾಜನು ಸತ್ತಾಗ ಅವನು ಬೇರೆ ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಎಲ್ಲಿ ಇರ್ತಾನೋ, ಸತ್ತ ಮೇಲೆ ಯಾವ ಲೋಕದಲ್ಲಿ ಇರ್ತಾನೋ ಅಲ್ಲಿ ಸುಖವಾಗಿ ಜೀವಿಸಬೇಕು ಅನ್ನೋ ಕಾರಣದಿಂದ ಸಮಾಧಿಯೊಳಗ ಅವನಿಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ, ಅವನಿಗೆ ಇಷ್ಟವಾದ ಪ್ರಾಣಿಗಳನ್ನು ಮತ್ತು ಜನರನ್ನು ಕೂಡ ಹೂಳುತ್ತಿದ್ರು. ನೋಡ್ರಿ ಹೆಂಗದ. ಇನ್ನು ಈಜಿಪ್ಟ್ ದೇಶದಲ್ಲಿ ಮಮ್ಮೀಸ್ ಬರ್ತಾವಲ್ಲ, ಅಲ್ಲೇನರ್ಥ, ಅವನ್ ಸತ್ತು ಬೇರೆ ಲೋಕಕ್ಕೆ ಹೋಗ್ತಾನ, ಅವನಿಗಿಷ್ಟವಾದ ಎಲ್ಲ ವಸ್ತುಗಳನ್ನು ಇಲ್ಲಿ ಉಳ್ತಿದ್ರು. ಹೌದಾ? ಸಮಾಧಿಯೊಳಗ ಅಲ್ಲಿ ಪ್ರಾಣಿನೂ ಬಂದ್ರು, ಜನಗಳು ಕೂಡ ಬಂದ್ರು.
ವಿಭಿನ್ನ ವಸ್ತುಗಳು ಕೂಡ ಅವನಿಗೆ ಇಷ್ಟವಾದ ವಸ್ತುಗಳನ್ನು ಕೂಡ ಅಲ್ಲಿ ಉಳ್ತಾ ಇದ್ರು. ಈ ಪದ್ಧತಿ ಸಿಥಿಯನ್ನರಲ್ಲಿತ್ತು, ನೆನಪಿಟ್ಟುಕೋರಿ. ಸಿಥಿಯನ್ನರಲ್ಲಿ ಇತ್ತು. ಇದು ಮೊದಲು ನಮಗೆ ನೋಡೋದಕ್ಕೆ ಸಿಗೋದು. ಅಂದ್ರೆ ಈ ತರ ನಂಬಿಕೆ ಸಿಥಿಯನ್ನರಲ್ಲಿ ಇತ್ತು. ಈ ಪದ್ಧತಿ ಮುಂದೆ ರಾಜ ಜೀವಂತವಿದ್ದಾಗ ಆತನ ಸಮ್ಮುಖದಲ್ಲೇ ಪ್ರತಿಜ್ಞೆ ಕೈಗೊಳ್ಳುವುದು ಪ್ರಾರಂಭ ಆಯಿತು. ಮೊದಲ ನಂಬಿಕೆ ಮುಂದೆ ಒಂದು ಸಂಪ್ರದಾಯ ಆಯಿತು. ಸಿಥಿಯನ್ನರ ಈ ನಂಬಿಕೆ ಅಂದ್ರೆ ರಾಜ ಸತ್ತ ಮೇಲೆ ಅವನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವನಿಗೆ ಇಷ್ಟವಾದ ವಸ್ತುಗಳನ್ನು ಉಳ್ಬೇಕು, ಹೌದಾ, ಅವ್ರು ಬೇರೆ ಲೋಕಕ್ಕೆ ಹೋಗುತ್ತಾನೆ ಅನ್ನುವ ಪದ್ಧತಿ ಇತ್ತು. ಹಂಗ ಉಳ್ತಿದ್ರು. ಮುಂದೆ ಅದನ್ನ ಹಾಗೆ ರೂಢಿಸ್ಕೊಂಡ್ಬಿಟ್ರು. ಅಂದ್ರೆ ರಾಜ ಜೀವಂತವಿದ್ದಾಗ ಆತನ ಸಮ್ಮುಖದಲ್ಲೇ ಪ್ರತಿಜ್ಞೆ ಮಾಡಿದ್ರು, ಇಲ್ಲ ರಾಜ, ನೀನ್ ಸತ್ತ ಮೇಲೆ ನಾನು ಕೂಡ ಸಾಯ್ತೀನಿ, ನಾನು ಕೂಡ ನಿನ್ನೊಂದಿಗೆ ನಿನ್ನ ಲೋಕಕ್ಕೆ ಬರುತ್ತೇನೆ. ಹೀಗೆ ಅದನ್ನ ರೂಢಿ ಮಾಡಿಕೊಂಡ್ರು. ಇದರಿಂದ ವೇಳೆವಾಳಿಗಳಿಗೆ ಕೆಲವು ಪ್ರಯೋಜನಗಳು ಅರಸನಿಂದ ಆದವು. ಯಾಕಂದ್ರೆ ನೋಡ್ರಿ, ನಾನು ಜೀವಂತ ಇರುವವರೆಗೆ ನೀನು ಜೀವಂತ ಇರ್ತೀಯ ಅನ್ನೋದಾದ್ರೆ, ನನ್ನ ಜೀವನವೇ ನಿನ್ನ ಜೀವನ ಅನ್ನೋದಾದ್ರೆ, ನನ್ನಿಂದ ನಿನಗಿಷ್ಟು ಪ್ರಯೋಜನಗಳು ಇರಬೇಕು, ನನ್ನಿಂದ ನಿನಗಿಷ್ಟು ಲಾಭಗಳನ್ನು ನಾನು ಕೊಡಬೇಕು. ಹೀಗೆ ಏನಂದ್ರೆ ವೇಳೆವಾಳಿ ಪದ್ಧತಿ ಜನಪ್ರಿಯ ಆಗೋದಕ್ಕೆ ಕಾರಣ ಆಯ್ತು. ಎಂ ಚಿದಾನಂದ ಮೂರ್ತಿ ಅವರು ಬರೀತಾರೆ, ವೇಳೆವಾಳಿತನ ಅನ್ನೋದು ಕೃತಜ್ಞತೆಯ ಪರಾಕಾಷ್ಠೆ. ನೋಡ್ರಿ, ತನ ಅಂತ ಭಾವ ಅಂತೇಳಿ ಇಲ್ಲಿ ನೋಡ್ರಿ, ಇಲ್ಲಿ ಭಾವ, ಇದು ಭಾವನಾಮ ಆಯ್ತು. ವೇಳೆವಾಳಿತನ ಇದು ಒಂದು ಭಾವನಾಮ ಅಲ್ಲ. ಇದೇನಿದು? ಕೃತಜ್ಞತೆಯ ಪರಾಕಾಷ್ಠೆ ಅನ್ಲಾರ್ದೆ ಏನಾದೀತು ಹೇಳ್ರಿ, ಹೌದಾ? ಕೃತಜ್ಞತೆಯ ಪರಾಕಾಷ್ಠೆ. ರಾಜನಿಗೆ ಕೃತಜ್ಞನಾಗು, ಅವನಿಗೆ ಸಹಾಯ ಮಾಡು, ಅವನಿಗೆಲ್ಲ ಮಾಡು. ಸತ್ತ ಮೇಲೆ ನೀನ್ ಯಾಕೆ ಸಾಯ್ತೀಯಪ್ಪ? ಆದ್ರ ಅತಿಯಾದ ಅಭಿಮಾನ, ಕೃತಜ್ಞತೆ ಪರಾಕಾಷ್ಠೆ. ಎಂ ಚಿದಾನಂದಮೂರ್ತಿ ಹೇಳ್ರು. ಈ ಪದಗಳು ನೆನ್ಪಿಟ್ಕೋರಿ. ಯಾಕಂದ್ರೆ ನನಗನ್ನಿಸ್ತು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದನ್ನ ಓದ್ಬೇಕು ನಾವು. ವೇಳೆ ವಡಿಚ ಅಂದ್ರೆ ವೇಳೆವಾಳಿ ಪದವನ್ನು ಇಟ್ಕೊಂಡು ಹಲವಾರು ಪದಗಳನ್ನ ಮಾಡಿದ್ರು. ವೇಳೆ ವಡಿಚ ಅಂತ ಬಂದು ನೋಡ್ರಿ, ನೆನ್ಪಿಟ್ಕೋರಿ. ಒಂದು ವೇಳೆ ವಡಿಚ ಅಂತ ಒಂದು ಪದ ಇದೆ. ಇದೇನಂದ್ರೆ ತನಗೆ ಅನ್ನವಿಟ್ಟ ಒಡೆಯನ್ನು ಮಡಿದರೆ ತಾವು ಮಡಿಯುವುದಾಗಿ ಹಲವರು ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದರು. ಅಂದ್ರೇನು? ರಾಜ ಸತ್ತರೆ ನಾನು ಸಾಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಕೈಗೊಳ್ಳುವ ವ್ಯಕ್ತಿಯನ್ನು ಸೂಚಿಸುವಂಥದ್ದು ವೇಳೆ ವಡಿಚ. ದಿಸ್ ಇಸ್ ದ ನೌನ್, ನೆನಪಿಟ್ಕೊಳ್ಳಿ. ಹೌದಾ? ಇದಕ್ಕೆ ಕೃನ್ನಾಮ ಅಂತ ಕರೀತಾರೆ. ಬಹಳ ಚಂದ ಇದೆ ವರ್ಡ್. ಕೃನ್ನಾಮ ಅಂದ್ರೆ ಹಾಗೆ ನೋಡಿದ್ರೆ ಇದಕ್ಕೊಂದು ಕ್ರಿಯಾಪದ ಇದೆ, ಆದ್ರೆ ಇದು ಕ್ರಿಯೆ ಅಲ್ಲ, ಕ್ರಿಯೆಯಾಗಿದ್ದುಕೊಂಡು ನಾಮಪದ. ಹಾಗಾಗಿ ಇದಕ್ಕೆ ಕೃನ್ನಾಮ, ಕೃದಂತ ನಾಮ ಅನ್ನೋ ರೀತಿ ಕರೀತಾರೆ. ವೇಳೆ ವಡಿಚ ಅಂದ್ರೆ ತನಗೆ ಅನ್ನವಿಟ್ಟ ಒಡೆಯನು ಮಡಿದರೆ ತಾನೂ ಕೂಡ ಮಡಿಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಕೈಗೊಳ್ಳುವ ವ್ಯಕ್ತಿಗೆ ವೇಳೆ ವಡಿಚ ಅಂತೇಳಿ ಕರೆಯುತ್ತಿದ್ರು. ಇದೇನರ್ಥ? ಇದು ಒಂದ್ ರೀತಿ ಅನ್ನದ ಋಣ, ಇದು ಒಂದ್ ರೀತಿ ಜೋಳವಾಳಿನೂ ಹೌದು. ಯಾಕಂದ್ರೆ ಅನ್ನ ಕೊಟ್ಟನಲ್ಲ ಅವ, ಹೌದಾ? ಹಾಗಾಗಿ ಇದು ವೇಳೆ ವಡಿಚ. ವೇಳೆ ವಡಿಚ ಅಂದ್ರೆ ನಾಮಪದ. ರಾಜ ಸತ್ತರೆ ನಾನು ಸಾಯುತ್ತೇನೆ ಅಂತ ಪ್ರತಿಜ್ಞೆ ಮಾಡುವಂತ ವ್ಯಕ್ತಿಗಳಿಗೆ ಸೂಚಿಸುವಂತ ಒಂದು ಪದ. ನೆಕ್ಸ್ಟ್ ಪಾಯಿಂಟ್ ಬರ್ತದ ವೇಳೆ ಗೊಳ್ ಅಂತ. ನೋಡ್ರಿ, ವೇಳೆ ಗೊಳ್ ಇದೇನಿದು? ಕ್ರಿಯಾಪದ. ಅನ್ನವಿಟ್ಟ ಒಡೆಯನ್ನು ಮಡಿದರೆ ತಾವು ಮಡಿಯುವುದಾಗಿ ಹಲವರು ಪ್ರತಿಜ್ಞೆಯನ್ನು ಕೈಗೊಳ್ಳುವಿಕೆ. ನೋಡ್ರಿ, ಕೈಗೊಳ್ಳುವುದಕ್ಕೆ, ಪ್ರತಿಜ್ಞೆ ಕೈಗೊಳ್ಳುವುದಕ್ಕೆ ವೇಳೆಗೊಳ್. ವೇಳೆ ವಡಿಚ ಅಂದ್ರೆ ಪ್ರತಿಜ್ಞೆ ಮಾಡುವ ವ್ಯಕ್ತಿಯನ್ನು ಸೂಚಿಸುತ್ತದೆ. ನಾನು ಮಡಿಯುತ್ತೇನೆ, ರಾಜನು ಮಡಿದರಂತ ಪ್ರತಿಜ್ಞೆ ಮಾಡುವ ವ್ಯಕ್ತಿ ವೇಳೆ ವಡಿಚ. ಅವನು ಮಾಡುವ ಪ್ರತಿಜ್ಞೆಗೆ ವೇಳೆ ಗೊಳ್ ಅಂತ ಕರೀತಾರ. ನೋಡ್ರಿ, ತನಗೆ ಅನ್ನವಿಟ್ಟ ಒಡೆಯನ್ನು ಮಡಿದರೆ ತಾವು ಮಡಿಯುವುದಾಗಿ ಹಲವಾರು ಜನ ಪ್ರತಿಜ್ಞೆ ಕೈಗೊಳ್ತಿದ್ರು. ಈ ಕೈಗೊಳ್ಳುವಿಕೆಗೆ ವೇಳೆ ಗೊಳ್ ಅಂತ ಕರೀತಾರ, ಹೌದಾ? ಆಮೇಲೆ ರಾಜ ಸತ್ ಮೇಲೆ ಅವರು ಆತ್ಮಹತ್ಯೆ ಮಾಡ್ಕೋತಿದ್ರು. ಈ ಒಂದು ಪದ್ಧತಿಯ ಉಗಮ ಬೇರೆ ಬೇರೆ ಜನಾಂಗಗಳಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಇದ್ರ ಬಗ್ಗೆ ಎಂ ಕಲಬುರ್ಗಿ ಅವರು ಏನ್ ಹೇಳ್ತಾರಂದ್ರೆ, ವೇಳೆವಾಳಿಯಲ್ಲಿ ಹಲವಾರು ರೀತಿಗಳಿವೆ. ಅದಕ್ಕೆ ಕೀಳ್ಗುಂಟೆ ಅಂತ ಕರೀತಾರ. ಕೀಳ್ಗುಂಟೆ ಅಂದ್ರೆ ನೋಡೋಣ. ವೇಳವಾಳಿ ಅಂತ ಕರೀತಾರ, ಲೆಂಕವಾಳಿ ಅಂತಾನು ಕೂಡ ಕರೀತಾರ. ಗರುಡ ಅನ್ನುವಂಥ ಪದನ್ನು ಕೂಡ ವೇಳೆವಾಳಿಗೆ ಕರೀತಾರ. ಆದ್ರೆ ಅವರವರು ಮಾಡಿಕೊಳ್ಳುವ ಬಲಿದಾನಕ್ಕೆ ಅನುಸಾರವಾಗಿ ಬೇರೆ ಬೇರೆ ಪದಗಳು ಇಲ್ಲಿ ಇವೆ. ವೇಳೆವಾಳಿ, ಕೀಳ್ಗುಂಟೆ, ಗರುಡ, ಲೆಂಕೆವಾಳಿ, ಹೀಗೆ ಬೇರೆ ಬೇರೆ ಪದಗಳನ್ನ ಇದಕ್ಕೆ ಬಳಸ್ತಾರೆ.
ಅವರವರು ಯಾವ ರೀತಿ ಬಲಿದಾನ ಮಾಡಿಕೊಳ್ಳುತ್ತಾರೆ ಅನ್ನುವುದರ ಮೇಲೆ ಇಂಥ ಹೆಸರುಗಳು ಬಳಸಲ್ಪಟ್ಟಿವೆ. ಇಲ್ಲ ನೋಡ್ರಿ, ಒಡೆಯನ್ ನೋಡ್ರಿ, ಎಂ ಕಲಬುರ್ಗಿ ಹೇಳ್ತಾರ, ಒಡೆಯನಿಗಾಗಿ ಪ್ರಾಣವನ್ನು ಮುಡುಪಿಟ್ಟ ಈ ವ್ಯಕ್ತಿಗಳಿಗೆ ಪ್ರಾಚೀನ ಶಾಸನಗಳು ವೇಳೆ ವಡಿಚ ಅನ್ನೋ ಪದವನ್ನು ಬಳಸಿವೆ. ಒಂದು ಬಹಳ ಚೆನ್ನಾಗಿ ತಿಳ್ಕೊಬೇಕು. ವೇಳೆ ವಡಿಚ ಅಂದ್ರೆ ಪ್ರಾಣ ಮುಡುಪಿಟ್ಟ ವ್ಯಕ್ತಿ, ಆತ ಬಲಿದಾನ ಕೊಡುತ್ತೇನೆ ಅರಸನಿಗಾಗಿ ಎಂದು ಪ್ರಾಣ ಮುಡುಪಿಟ್ಟ ವ್ಯಕ್ತಿ. ಇವು ಪ್ರಾಚೀನ ಶಾಸನಗಳು ಬಳಸುವ ಪದ. ಇದಕ್ಕಿಂತ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಿದೆ ಅಂದ್ರ ಇಲ್ಲೇ ನೋಡಿ, ಪ್ರೇಮಾಲಯ ಸುತನ್, ಮನೆ ಮಗತಿನ್, ಪ್ರಿಯ ಪುತ್ರನ್, ಪೊರೆದ ಮಗನ್ ಎನ್ನುವಂತಹ ಪರ್ಯಾಯ ಪದಗಳು ಕೂಡ ಇದಕ್ಕೆ ಬಳಸಲ್ಪಟ್ಟಿವೆ. ಬಹಳ ಮುಖ್ಯವಾದ ಪರಿಕಲ್ಪನೆ. ಪ್ರೇಮಾಲಯ ಸುತನ್, ಮನೆ ಮಗತಿನ್ ಅಂತ ಒಂದು ಪದ ಇದೆ. ಪ್ರಿಯ ಪುತ್ರನ್, ಪೊರೆದ ಮಗನ್. ಯಾಕಾಗತ್ತ? ಆಲಯ ಸುತನ್, ಆಲಯ ಅಂದ್ರೆ ಏನು? ನನ್ನ ಮನೆಗೆ ನನ್ನ ಮನೆಯಲ್ಲಿ ಅತ್ಯಂತ ಪ್ರೀತಿಗೆ ಪಾತ್ರನಾದ ಮಗ ಇವ. ಮನೆ ಮಗ ಇದ್ದಂಗ, ಅವ ಜೀವಂತ ಇರೋವರೆಗೆ ಅವ ಜೀವಂತ ಇರ್ತಾನೆ. ಮನೆ ಮಗತಿನ್ ಆಕ್ಚುಲಿ ಮನೆಗೆ ಅತಿ ಮಗನ್ ಅಂತ, ಹಿರಿಯ ಮಗ ಇದ್ದಂಗ. ಪ್ರಿಯ ಪುತ್ರನ್, ಪೊರೆದ ಮಗನ್, ಸಾಕಿದ ಮಗ. ಈ ರೀತಿ ಪದಗಳು ಕೂಡ ಬರುತ್ತವೆ. ಇದನ್ನ ಎಲ್ಲಿ ನೋಡಿರಿ ನೀವು? ಯಾವ್ದದು ಹಲ್ಮಿಡಿ ಶಾಸನದಲ್ಲಿ ನೋಡಿರಿ ಈ ಪದ ಬರುವುದನ್ನು. ಹೌದಾ? ಅಲ್ಲಿ ಏನಂದ್ರ ಮಳವಳ್ಳಿ ಮತ್ತು ಅದನ್ನ ಕೊಡ್ತಾರಲ್ಲ ಅವನ್ಗೆ, ವಿಜಯ ಅರಸನಿಗೆ. ಹೌದಾ? ಅಲ್ಲಿ ನೀವು ಇದನ್ನ ನೋಡ್ತೀರಿ, ಪ್ರೇಮಾಲಯ ಸುತನ್ ಅನ್ನುವಂತ ಪದ ನೋಡ್ತೀರಿ. ಪ್ರೇಮಾಲಯ ಸುತನ್, ಈ ಪದಗಳು ಏನನ್ನು ಸೂಚಿಸುತ್ತವೆ? ವೇಳೆವಾಳಿತನವನ್ನು ಸೂಚಿಸುತ್ತವೆ. ಹಾಗಿದ್ದರೆ ಹಲ್ಮಿಡಿ ಶಾಸನ ಅನ್ನುವುದು ವೇಳೆವಾಳಿ. ನೆನಪಿಡುವ, ಬಹಳ ಅದ್ಭುತ ಇದು. ವೇಳೆವಾಳಿ, ಅದು ವೇಳೆವಾಳಿ ಆಗುತ್ತದೆ. ಈ ಪದ ಪ್ರೇಮಾಲಯ ಸುತನ್ ಎನ್ನುವ ಪದ ಏನನ್ನು ಸೂಚಿಸುತ್ತದೆ? ವೇಳೆವಾಳಿಯನ್ನು ಸೂಚಿಸುತ್ತದೆ. ಮನೆಗತಿ ಮಗನ್ ವೇಳೆವಾಳಿಯನ್ನು ಸೂಚಿಸುತ್ತದೆ. ನೆನಪಿಡುವ, ಬಹಳ ಇಂಪಾರ್ಟೆಂಟ್ ಪದ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಕನ್ನಡದೊಳಗೆ ಇವು ಏನಂದ್ರ ಸಂಸ್ಕೃತ ಪದ. ಇವು ಗೊತ್ತಿರಲಿ. ಪ್ರೇಮಾಲಯ ಸುತನ್, ಮನೆಗತಿನು, ಪ್ರಿಯಪುತ್ರನ್, ಇವೆಲ್ಲ ಏನಂದ್ರ ಸಂಸ್ಕೃತ ಪದಗಳು. ಕನ್ನಡ ಶಾಸನಗಳಲ್ಲಿ ಕೂಡ ಇವು ಸಿಗ್ತಾವು, ವೇಳೆವಾಳಿತನವನ್ನು ಸೂಚಿಸುತ್ತವೆ. ಕನ್ನಡದ ಹಲವಾರು ಶಾಸನಗಳಲ್ಲಿ ಮನೆ ಮುದ್ದ ಮತ್ತು ಕುಲ ಮುದ್ದ ಅನ್ನುವಂತ ಪದಗಳು ಬಳಸಲ್ಪಡ್ತಾವೆ. ಗೊತ್ತಿರಲಿ, ಕನ್ನಡದ ಹಲವಾರು ಶಾಸನಗಳಲ್ಲಿ ಮನೆ ಮುದ್ದ ಮತ್ತು ಕುಲ ಮುದ್ದ. ನಾವು ಮಕ್ಕಳಿಗೆ ಅಂತೀವಿ ಮುದ್ದು ಕಂದ, ಪ್ರೀತಿಯ ಮಗ, ಮುತ್ತು ನೋಡ್ರಿ, ಮುದ್ದು ನೋಡ್ರಿ, ದಕಾರ ಬಂದದ. ಹೌದಾ? ನಮ್ಮ ಹಳ್ಳಿಯೊಳಗೆ ಈಗಲೂ ಕೂಡ ಮುದ್ದು ಕೊಡಬೇಕು ಮಗನಿಗೆ, ಮುತ್ತು ಅನ್ನೋ ಪದ ಬಳಸೋದಿಲ್ಲ, ಮುದ್ದು ಅಂತ ಬಳಸ್ತಾರೆ. ಮುತ್ತಿಕ್ಕೋದಕ್ಕೆ ಮುದ್ದು. ಮತ್ತೆ ಅದನ್ನ ನೋಡಿ ಮುದ್ದಿ ಅಂತ ಕರೀತಾರೆ, ಬಾಲೆ ಮುದ್ದಿ ಅಂತ ಕರೀತಾರೆ ಮಕ್ಕಳಿಗೆ. ಹೌದಾ? ಇವೇನು? ಮನೆ ಮುದ್ದ, ಕುಲ ಮುದ್ದ, ಮನೆಗೆ ಪ್ರಿಯವಾದವನು, ಕುಲಕ್ಕೆ ಪ್ರಿಯವಾದವನು ಅಂತ ಅರ್ಥ. ಅಂದ್ರೆ ವೇಳೆವಾಳಿ ಪದವನ್ನು ಸೂಚಿಸುವುದಕ್ಕೆ ಕನ್ನಡ ಶಾಸನಗಳು ಯಾವ ಪರ್ಯಾಯ ಪದಗಳನ್ನು ಬಳಸಿಕೊಂಡಿವೆ? ಮನೆ ಮುದ್ದ, ಕುಲ ಮುದ್ದ ಎನ್ನುವಂತ ಪದಗಳು ಬಳಸ್ಕೊಂಡಿವೆ. ನಿಮಗೆ ನೋಟ್ಸ್ ಕಾಣಿಸ್ತಾ ಐತಾ? ಒಂಚೂರು ಯಾರು ಹೇಳ್ರಿ. ಮಂಜುಳ ಮೇಡಮ್, ಕಾಣಿಸ್ತಾ ಐತಾ ಇಲ್ರಿ? ಕಾಣಿಸ್ತಿದೆ. ಓಕೆ. ಕನ್ನಡ ಶಾಸನಗಳಲ್ಲಿ ವೇಳೆವಾಳಿ ಅನ್ನುವಂತಹ ಪದಕ್ಕೆ ಮನೆ ಮುದ್ದ, ಕುಲ ಮುದ್ದ ಅನ್ನುವಂಥ ಪದಗಳು ಬಳಸಲ್ಪಟ್ಟಿವೆ. ಮನೆ ಮುದ್ದ ಎಂದ್ರೆ ಪ್ರೇಮಾಲಯ ಸುತನ್ ಅಂದಂಗೆ, ಆಲಯ ಅಂದ್ರೆ ಮನೆ, ಪ್ರೇಮಾಲಯ ಪ್ರೇಮದ ಆಲಯ, ಆ ಆಲಯಕ್ಕೆ ಮಗ ಮನೆ ಮುದ್ದ. ಕುಲ ಮುದ್ದ ನೋಡ್ರಿ, ಹೌದಾ? ಕುಲಪುತ್ರನ್ ಕೆಲವೊಂದು ಪದಗಳು ಹಾಗೂ ಇಲ್ಲಿ ಬಂದೈತೆ ನೋಡ್ರಿ, ಹರ್ಷ ಚರಿತ್ರೆ ಕುಲಪುತ್ರನ್. ಹಾಗಾಗಿ ಈ ಪದಗಳು ಪರ್ಯಾಯತನವನ್ನು ನಾವು ಅರ್ಥೈಸ್ಕೋಬೇಕು. ಮುಂದೆ ಬರೀ ಬಾಣ ಹರ್ಷ ಚರಿತೆ ಎನ್ನುವಂತ ಕೃತಿಯನ್ನು ಬರೆದ. ಈ ಬಾಣನ ಹರ್ಷ ಚರಿತೆಯೊಳಗ ಕುಲಪುತ್ರನ್ ಅನ್ನುವಂತ ಪದ ಇದೆ ನೋಡ್ರಿ. ಕುಲಮುದ್ದ ನೋಡ್ರಿ, ಇಲ್ಲಿ ಬಂದ್ ನೋಡ್ರಿ, ಕನ್ನಡದಲ್ಲಿ ಕುಲಮುದ್ದ ಅಂತಾರೆ. ಬಾಣನ ಹರ್ಷ ಚರಿತೆಯಲ್ಲಿ ಕುಲಪುತ್ರನ್ ಅನ್ನುವಂತ ಪದ ಬಳಸ್ಕೊಂಡಿದ್ದಾರೆ. ನನಗೇನ್ ಅನಿಸ್ತು ಅಂದ್ರೆ, ಪ್ರೇಮಾಲಯ ಸುತನ್ ಅಂತ ಪದ ಕೊಟ್ಟು ಯಾವ ಶಾಸನದಲ್ಲಿ ಬಂದಿದೆ? ಕುಲಪುತ್ರನ್ ಎನ್ನುವ ಪದ ವೇಳೆವಾಳಿತನಕ್ಕೆ ಯಾರು ಬಳಸಿದ್ದಾರೆ? ಯಾವ ಕೃತಿಯಲ್ಲಿ ಬಂದಿದೆ? ಈಗಲೂ ಕೂಡ ಬರಬಹುದು. ಕುಲಪುತ್ರ ಅಂದ್ರೇನು? ನನ್ನ ಕುಲಕ್ಕೆ. ನನ್ನ ಕುಲ ಅಂದ್ರೆ ಇಲ್ಲಿ ಜಾತಿ ಅಂತಲ್ಲ, ಹೌದಾ? ನನ್ನ ವಂಶಕ್ಕೆ ಅಂತ ಅನ್ನಂಗೆ, ಹೌದಾ? ನನ್ನ ಮನೆತನಕ್ಕೆ ಅಂತ ಅನ್ನಂಗ. ಹಾಗಾಗಿ ಬಾಣನ ಹರ್ಷ ಚರಿತೆಯೊಳಗ ಕುಲಪುತ್ರನ್ ಅನ್ನುವಂಥ ಪದ ಬಂದಿದೆ ವೇಳೆವಾಳಿಗೆ.
ಪಾಂಡ್ಯರ ಶಾಸನದೊಳಗ ಆಪತ್ತುದವಿ ನೆನಪಿಟ್ಟುಕೋರಿ, ಬಹಳ ಅದ್ಭುತವಾದ ಪದ ಇದೆ. ಕುಲಪುತ್ರ ಮನೆ ಮುದ್ದ ಒಂದ್ ರೀತಿ ಪ್ರೀತಿಯನ್ನು ಸೂಚಿಸ್ತಾವು. ಆದ್ರೆ ಆಪತ್ತು ದವಿ ಅನ್ನೋದಿದೆಯಲ್ಲ, ಇದು ಆಪತ್ತು ಬಂದಾಗ, ಹೌದಾ, ಆಪತ್ತಿಗೆ ಸಹಾಯ ಮಾಡುವಂತಹ, ಆಪತ್ತಿನಲ್ಲಿ ಕೈ ಹಿಡಿಯುವವ ಅನ್ನುವ ಅರ್ಥ. ನೋಡ್ರಿ, ಆಪತ್ತು ದವಿ ಅನ್ನೋದು ಇದನ್ನೇ ಸೂಚಿಸುತ್ತದೆ ಪಾಂಡ್ಯರು. ಹಾಗಾಗಿ ಸಂಸ್ಕೃತಕ್ಕೆ ಹೋಲಿಸಿದಾಗ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಆತ್ಮೀಯತೆ ಬಹಳ ಇದೆ, ಕ್ಲೋಸ್ನೆಸ್ ಬಹಳ ಇದೆ, ಪ್ರೀತಿ ಬಹಳ ಇದೆ. ಪ್ರೀತಿಯಲ್ಲಿ, ದಕ್ಷಿಣ ಭಾರತೀಯರ ಪ್ರೀತಿಯಲ್ಲಿ ಬಹುಶಃ ಎಳ್ಳು ಕಾಳಷ್ಟು ಕೂಡ ದುಃಖ ಇಲ್ಲ, ಮೋಸ ಇಲ್ಲ. ಆ ಪದಗಳು ಹಾಗೆ ಇದೆ, ಆ ಪ್ರೀತಿನೂ ಹಾಗೆ ಇದೆ. ಆ ಪ್ರೀತಿ ನಿಸರ್ಗಕ್ಕೆ ಸಮೀಪ ಇದೆ. ನೋಡ್ರಿ ಹೇಗೆ. ಅದಕ್ಕೆ ಪಾಂಡ್ಯರ ಶಾಸನದೊಳಗ ಅದಕ್ಕೆ ಆಪತ್ತು ದವಿ ಅನ್ನುವಂಥ ಪದ ಬಳಸ್ಕೊಂಡಿದ್ದಾರೆ. ಆಪತ್ತಿಗೆ ಸಹಾಯ ಮಾಡುವವ, ಆಪತ್ತಿನಲ್ಲಿ ಕೈ ಹಿಡಿಯುವವ. ನೋಡ್ರಿ ಹೆಂಗದ, ಇದು ಬಹಳ ಇಂಪಾರ್ಟೆಂಟ್ ಅದ, ಹೌದಾ. ಅದಕ್ಕೆ ನೋಡ್ರಿ, ಯಾವುದು ಲಕ್ಷ್ಮೀಧರ ಅಮಾತ್ಯನ ಶಾಸನ ಬರ್ತಿತ್ತಲ್ಲ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದಿವಾಗಾರಮಂ ನಿರ್ಮಿಸು. ಇವೆಲ್ಲ ಏನಂದ್ರೆ ಒಂದ್ ರೀತಿ ಸಹಾಯ, ಸೋಷಿಯಲ್ ಸರ್ವಿಸ್. ನಂಬಿದವರಿಗಿಂಬು ಕೈ, ಆಪತ್ತು ದವಿ ಅನ್ನೋ ಪದಕ್ಕೆ ಆ ಪದ ಪರ್ಯಾಯವಾಗಿ ನಮಗೆ ಉಪಯೋಗಕ್ಕೆ ಬರ್ತದೆ. ಆಪತ್ತು ದವಿ, ನಂಬಿದವರ್ಗಿಂಬು ಕೈ ಅಂದ್ರೇನು? ಅಜ್ಜರಿಯಲ್ಲಿ ಸಿಲುಕಿದ ಅನಾಥರಂ ಬಿಡಿಸು. ಎಷ್ಟು ಅದ್ಭುತ ಮಾತು ಬರ್ತದೆ ಅದರಲ್ಲಿ. ಅಜ್ಜರೇ, ತೊಂದರೆಯಲ್ಲಿ ಸಿಲುಕಿರ್ತಕ್ಕಂಥ ಅನಾಥರು. ಅನಾಥ ಅಂದ್ರೆ ಏನು? ನಾಥ ಅಂದ್ರೆ ಒಡೆಯ, ಅನಾಥ ಅಂದ್ರೆ ಏನು? ಒಡೆಯರಿಲ್ಲದವರು, ರಕ್ಷಣೆ ಇಲ್ಲದವರು, ತೊಂದರೆಯಲ್ಲಿ ಸಿಲುಕಿರ್ತಕ್ಕಂಥ ಅನಾಥರನ್ನ ಬಿಡಿಸು. ಇದೇನಿದು? ಆಪತ್ತು ದವಿ. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಂಬಿವು ಏನ್ ಸೂಚಿಸ್ತಾವು? ಇದೇ ಸಂಪ್ರದಾಯವನ್ನ, ವೇಳೆ ವಾಳಿತನವನ್ನ ಸೂಚಿಸುತ್ತವೆ, ಹೌದಾ. ಮುಂದೆ ಇದಕ್ಕೆ ಕೀಳ್ಗುಂಟೆ ಎನ್ನುವಂತ ಪದ ಬಳಸಲ್ಪಡುತ್ತದೆ. ಕೀಳ್ಗುಂಟೆ ಅಂದ್ರೆ ಏನು ಅಂತ ನಾವು ನೋಡೋಣ. ಎಸ್, ನೆಕ್ಸ್ಟ್ ಬರೋಣ. ವೇಳೆವಾಳಿಯ ಪೂರ್ಣ ಪದದ ಶುದ್ಧ ರೂಪ ಹೇಗಿದೆ? ವೇಳ ಅಂತ ಒಂದು ಪದ ಇದೆ, ಅದಕ್ಕೆ ಬೇಳ ಅನ್ನುವಂಥ ಪದನು ಕೂಡ ಇದೆ. ಚೆನ್ನಾಗಿ ತಿಳ್ಕೋಬೇಕಿವಲ್ಲ. ಬೇಳ ಅನ್ನುವಂಥ ಪದನು ಕೂಡ ಅದಕ್ಕೆ ಬಳಸ್ತಾರೆ. ಇದರ ಪ್ರಕೃತಿ ರೂಪ ಬೇಳ್. ಬೇಳ್ ಅಂದ್ರೆ ಸುಡು, ಬೇಯಿಸು ಅಂತ ಅರ್ಥ. ಬೇಳ್ ನೋಡ್ರಿ, ಬೆಂದೈತೋ ಇಲ್ಲೋ ಕೇಳ್ತೀವಲ್ಲ, ಅದ್ರ ಮೂಲ ಬೇಳ್, ಬೇಳ್ ಅಂತ ಇದೆ. ಬೇಳ್, ಹೌದಾ. ಬೇಳಂ, ಬೇಳನಾಗಿರುವವನು, ತನ್ನ ದೇಹವನ್ನು ಸುಟ್ಟುಕೊಳ್ಳಲು ತಯಾರಿರುವವನು ಬೇಳನಾಗಿರುವವನು, ಹೌದಾ. ಬೇಳಂ ಅಂದ್ರೆ ಇದು ಕೃನ್ನಾಮ, ಇಲ್ಲಿ ಬಂತ ನೋಡ್ರಿ, ಹೌದಾ. ಕೃನ್ನಾಮ. ಈ ಪದ ಬಹಳ ಚಂದ ಐತ್ರಿ. ನಮ್ಮ ಚಾವಡಿ ಒಳಗೆ ಹೋದಾರ ಇದ್ರ ಬಗ್ಗೆ ಕರೆಕ್ಟ್ ತಿಳ್ಕೋಬೇಕು. ಕೃನ್ನಾಮ, ಕೃನ್ನಾಮ ಅಂದ್ರೆ ಏನು? ಆ ಪದ ಕ್ರಿಯೆಯನ್ನು ಸೂಚಿಸ್ತಿರ್ಬೇಕು, ಅದು ಕ್ರಿಯೆ ಆಗಿರೋದಿಲ್ಲ, ಹೌದಾ. ಬೇಳಂ ಅಂದ್ರ ನೋಡ್ರಿ, ಓದುಗ ಅಂತೀವಪ್ಪ. ಕೆಲವು ಕೇಳ್ತಿರ್ತಾರೆ, ಸರ್ ನಾನು ತಿರುಳುಗನ್ನಡ ಚಾವಡಿಯ ಕೇಳುಗ ಅಂತಾರ ಅವ್ರು. ನಿಮ್ಮ ನೋಟ್ಸ್ಗಳ ಓದುಗ ನಾನು ಅಂತಾನ. ಕೇಳುಗ ಅಂದ್ರೆ ಕೇಳ್ತಾನವ. ಕೇಳುಗ ಅನ್ನೋದು ನಾಮಪದ, ಆದ್ರೆ ಆ ನಾಮಪದ ಕ್ರಿಯಾಪದದಿಂದ ಸೃಷ್ಟಿಯಾಗಿದೆ. ಕೇಳು ಅನ್ನೋದು ಕ್ರಿಯಾಪದ, ಆದ್ರೆ ಕೇಳುಗ ಅನ್ನೋದು ಆ ಕ್ರಿಯೆಗೆ ಒಳಪಟ್ಟ ವ್ಯಕ್ತಿಯನ್ನು ಸೂಚಿಸುತ್ತದೆ. ಹಾಗಾಗಿ ಇದು ಕೃನಾಮ ಅಂತ ಕರೀತಾರೆ. ಬೇಳಂ, ಬೇಳನಾಗಿರುವವನು ಅಂತ, ಹೌದಾ. ಬಿಂದುವನ್ನು ಕಳ್ಕೊಂಡು ಬೇಳ ಆಗಿದೆ. ಇದನ್ನ ಬೇಳ ಒಡಿಚದಲ್ಲಿಯ ಉತ್ತರ ಪದದ ಕೊನೆಯಲ್ಲಿ ಅಲರಿಚ, ಮೊಳಲಿಚಗಳಲ್ಲಿರುವಂತೆ ಇಚ ಎನ್ನುವ ತದ್ದಿತ ಪ್ರತ್ಯಯ ಸೇರಿದೆ. ಇವೆಲ್ಲ ಬಹಳ ಚಂದ ತಿಳ್ಕೋಬೇಕ್ರಿ. ಇಚ ಆಯ್ತಲ್ಲ, ಒಡಿಚ, ಇಚ. ಇಚ ಅನ್ನೋದು ನೋಡ್ರಿ, ಇಂಥವೆಲ್ಲ SD ಅದಕ್ಕೆ ಹೇಳ್ತಾರೆ, ನನಗನ್ನಿಸ್ತಿದ್ದು. ಇಚ ಅನ್ನೋದು ತದ್ದಿತ ಪ್ರತ್ಯಯ, ಇದು ಕೃತ್ ಪ್ರತ್ಯಯ ಅಲ್ಲ. ತದ್ದಿತ ಪ್ರತ್ಯಯ ಯಾಕಂದ್ರೆ ಇದು ನಾಮಪದ ಇದೆಯಲ್ಲ. ನಾಮಪದ ಇದ್ರೆ ಅದಕ್ಕೆ ಏನಂತಾರೆ? ನಾಮಪದ ಇದ್ರೆ ಅದಕ್ಕೆ ಹತ್ತುವ ಪ್ರತ್ಯಯಗಳಿಗೆ ತದ್ದಿತ ಪ್ರತ್ಯಯಗಳು ಅಂತ ಕರೀತಾರೆ. ತದ್ದಿತ ಇದು ಬೇಳ ಒಡಿಚ, ಹೌದಾ. ಇಚ ಅನ್ನೋ ತದ್ದಿತ ಪ್ರತ್ಯಯ ಇದೆ. ಆದ್ರಿಂದ ಇದರ ಒಟ್ಟು ರೂಪ ಬೇಳ್ಪಡೆ ಇಚ, ಬೇಳು ಒಡಿಚ ಎಂದು ಆಗುತ್ತದೆ. 9ನೇ ಶತಮಾನದ ಪೂರ್ವದಲ್ಲಿನೇ ಬೇಳ ಒಡಿಚ ಎನ್ನುವಂತ ಸರಳ ರೂಪ ಇತ್ತು. ಅದು ಏನಂದ್ರೆ ನೋಡಿಲಿ, ಸುಟ್ಟುಕೊಳ್ಳುವಿಕೆಯನ್ನ ಪಡೆಯುವುದು, ಅಲ್ಲಿಯೇ ವರ್ತಿಸುವುದು ಎನ್ನುವುದು ಇದರ ಅರ್ಥ. ಇದು ಎಷ್ಟು ಕಷ್ಟಪಟ್ಟು ಅರ್ಥ ಮಾಡಿದೆ ಅಂದ್ರೆ, ನಾನು ಸುಟ್ಟುಕೊಳ್ಳುವಿಕೆಯನ್ನು ಪಡೆಯುವುದು ಅನ್ನಂಗ, ಸುಟ್ಕೊಳ್ಳೋದಲ್ಲ ಇಲ್ಲಿ, ಸರಿಯಾಗಿ ತಿಳ್ಕೊರಿ. ಅಂದ್ರೆ ಏನು?
ಅರಸನು ಸತ್ತರೆ ನನ್ನ ದೇಹವನ್ನು ಸುಟ್ಟುಕೊಳ್ಳುತ್ತೇನೆ ಎನ್ನುವುದನ್ನು ಒಪ್ಪಿಕೊಳ್ಳುವುದು ಅಂತ ಅರ್ಥ. ಸುಟ್ಟುಕೊಳ್ಳುವಿಕೆಯನ್ನು ಪಡೆಯುವುದು ಅಂತ ಬೇಡ ಒಡಿಚ ಪದದ ಅರ್ಥ ಏನಂದ್ರೆ ಸುಟ್ಟುಕೊಳ್ಳುವಿಕೆಯನ್ನು ಪಡೆಯುವುದು ಅಂತ ಅರ್ಥ. ಅಂದ್ರ ಆಗ ಸದ್ಯ ಸುಟ್ಕೊಳ್ಳೋದಲ್ಲ ಅದು. ಅರಸ ಸತ್ತರೆ ನಾನು ನನ್ನ ದೇಹವನ್ನ ಅಗ್ನಿಗೆ ಆಹುತಿ ಕೊಡುತ್ತೇನೆ ಅಂತ ಹೇಳ್ದಂಗೆ ಸುಟ್ಟುಕೊಳ್ಳುವಿಕೆಯನ್ನು ಪಡೆಯುವುದು ಅಂತ ಅರ್ಥ. ಮತ್ತೆ ಅಲ್ಲಿಯೇ ವರ್ತಿಸುವನು ಅಂದ್ರೇನು? ಅರಸನ ಅಂತ್ಯಕ್ರಿಯೆ ಆಗ್ತಾ ಇದೆ, ಅರಸನ ಕಿಚ್ಚು ಮಾಡ್ತಾ ಇದ್ದಾರೆ, ಅರಸನ ಶವವನ್ನು ಸುಡ್ತಾ ಇದ್ದಾರೆ, ಅಲ್ಲಿಯೇ ಇವನು ಕೂಡ ತನ್ನ ದೇಹವನ್ನು ಸುಟ್ಟುಕೊಳ್ಳುವನು. ಅದು ಅವನೊಂದಿಗೇನೆ ತನ್ನ ದೇಹವನ್ನು ಸುಟ್ಟುಕೊಳ್ಳುವಂತ ವ್ಯಕ್ತಿ. ಇದಕ್ಕೆ ಬೇಳ ಒಡಿಚ ಅನ್ನುವಂತ ಪದ ಬರುತ್ತದೆ. ಬಹಳ ಅದ್ಭುತವಾದ ಮಾತು ನೋಡ್ರಿ. ಇದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ಎಂ ಕಲಬುರ್ಗಿ ಅವರು ಹೇಳ್ತಾ ಇದ್ದಾರೆ. ಇವೆಲ್ಲ ನೆನ್ಪಿಟ್ಕೋಬೇಕು, ಬಹಳ ಅದ್ಭುತವಾದ ಎಂ ಕಲಬುರ್ಗಿ ಅವರು ಹೇಳುವಂತ ಪದ ಇವೆಲ್ಲ ಬಹಳ ಸರಿಯಾಗಿ ಗ್ರಹಿಸ್ಕೋಬೇಕು ನೀವೆಲ್ಲ. ನೆಕ್ಸ್ಟ್ ಬರೋಣ. ಶವಗಳನ್ನು ಅಂತ್ಯಕ್ರಿಯೆಗೊಳಿಸುವಲ್ಲಿ ಎರಡು ರೀತಿಯ ಪದ್ಧತಿಗಳು ಇದ್ದು ದೇಶದಲ್ಲಿ. ಒಂದು ಸುಡ್ತಿದ್ರು, ಇನ್ನೊಂದು ಉಳ್ತಿದ್ರು. ಉಳುವ ಮತ್ತು ಸುಡುವ ಎರಡು ಪದ್ಧತಿಗಳು ಈಗಲೂ ಕೂಡ ಇವೆ. ಆದ್ರೆ ವೇಳೆವಾಳಿಯಾದವ ಅವ ದೇಹ ಸುಟ್ಕೊಳ್ಬೇಕು ಅಥವಾ ದೇಹವನ್ನ ಉಗಿಯುವುದಕ್ಕೆ ಸಹಾಯ ಮಾಡಬೇಕು ಅಂದ್ರೆ ನೋಡ್ರಿ, ವ್ಯಕ್ತಿ ಮರಣ ಹೊಂದಿದಾಗ ಅಂದ್ರೆ ಯಾವ ಅರಸನ ಮನೆತನದೊಳಗ ಅವ್ರ ಮನೆಯಲ್ಲಿ ಶವವನ್ನು ಸುಡುವ ಪದ್ಧತಿ ಇದ್ರೆ, ಸುಡುವ ಸಂಪ್ರದಾಯ ಇದ್ರೆ, ಅವನ ಶವದೊಂದಿಗೆ ಈ ವ್ಯಕ್ತಿಯನ್ನು ಸುಡ್ತಿದ್ರು ನೋಡಿ. ಒಂದ್ ವೇಳೆ ಉಳುವ ಪದ್ಧತಿ ಇದ್ರೆ ಈ ವ್ಯಕ್ತಿಯನ್ನು ಉಳ್ತಿದ್ರು. ಹೌದಾ? ಪದ್ಧತಿ ಯಾರ ಮೇಲೆ ಡಿಪೆಂಡ್ ಇರ್ತೈತಿ ಇದು ನೋಡ್ರಿ. ಅಂದ್ರೆ ಬೇಳವಾಳಿ ಅನ್ನೋದು ಸುಟ್ಟುಕೊಳ್ಳುವಿಕೆಯನ್ನು ಸೂಚಿಸ್ತೈತೆ. ಆದ್ರೆ ಬರೀ ಸುಡೋದಂತ ಅಲ್ಲ, ಅರಸನ ದೇಹದೊಂದಿಗೆ ಅಂತ್ಯಗೊಳಿಸಿಕೊಳ್ಳುವವ ಅನ್ನುವಂತ ಪದ, ಎಕ್ಸಾಕ್ಟ್ ಪದ ಸುಟ್ಟುಕೊಳ್ಳುವಿಕೆ ಅನ್ನೋದನ್ನು ಸೂಚಿಸ್ತದ. ಒಂದ್ ವೇಳೆ ಅರಸನನ್ನು ಸುಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವನನ್ನ ಉಗಿತಾ ಇದ್ರು ಅಂದ್ರೆ, ಉಳ್ತಾ ಇದ್ರು ಅಂದ್ರೆ ಇವನನ್ನು ಕೂಡ ಉಳ್ಬೇಕು ಅಷ್ಟೇ. ಈ ಒಂದು ಪಾಯಿಂಟ್ ಗೊತ್ತಿರ್ಬೇಕು. ನೆಕ್ಸ್ಟ್, ವೇಳೆವಾಳಿ ಬಲಿದಾನದ ವಿಧಗಳು ಅಂದ. ಇಲ್ಲಿ ನೋಡ್ರಿ ಯಾವ ರೀತಿ ಮಾಡ್ಕೋಬಹುದು, ಬಹಳ ಅದ್ಭುತವಾದ ಪಾಯಿಂಟ್ ಇದೆ. ಅದಕ್ಕೆ ನಾನು ಇದು ತಗೊಂಡೆ. ತನ್ನ ಒಡೆಯ ಸತ್ತಾಗ ವೇಳೆವಾಳಿ ಆದವನು ಚಿತಾಪ್ರವೇಶ ಮಾಡಬೇಕು. ಒಂದು ನೋಡ್ರಿ ಏನೇನಾಗ್ತದೆ ವೇಳೆ ಒಡಿಚ ಮಾಡೋದು, ಯಾವ ರೀತಿ ಸಾಯ್ತಾರೆ, ಯಾವ ರೀತಿ ಬಲಿದಾನ ಮಾಡಿಕೊಳ್ತಾರೆ. ವೇಳೆವಾಳಿ ಆದವನು ಚಿತಾಪ್ರವೇಶ ಮಾಡಬೇಕು, ಒಂದನೇ ಆಪ್ಷನ್. ಎರಡನೇ ಆಪ್ಷನ್, ತಲೆ ಕಳೆದುಕೊಳ್ಬೇಕು. ನೋಡ್ರಿ, ಇದು ಮುಂದಲೆ ಪಂದೆಲೆ ಅಂತ ಕಳಿಸ ಪದಗಳು ಬಹಳ ಚಂದ ಅದಾವೆ. ಮುಂದೆಲೆ ಅಂದ್ರೆ ಅರಸನ ಇನ್ನೇನು ಚಿತೆ ಮೇಲೆ ಮಲಗಿಸ್ಬೇಕು, ಅವಾಗ ಇವತ್ತು ತನ್ನ ತಲೆ ಕಡ್ಕೊಂಡ್ಬಿಡ್ತಾನ್ರಿ. ಹೌದಾ? ಇದಕ್ಕೆ ಮುಂದೆಲೆ ಅಂತ ಕರೀತಾರ. ಹೌದಾ? ಇದಕ್ಕೆ ಇನ್ನೊಂದು ಪಂದೆಲೆ ಅನ್ನುವಂತ ಪದನೂ ಕೂಡ ಇದೆ. ಪಂದೆಲೆ ಅಂದ್ರೆ ರಕ್ತ ಸುರಿತಾ ಇರ್ತೈತಿ. ತಲೆ ಕಡಿದ ತಕ್ಷಣ ತಲೆಯೊಳಗಿಂದ ದೇಹದೊಳಗೆ ರಕ್ತ ಹೊರಗೆ ಬರ್ತದೆ. ಪಂದೆಲೆ ಫ್ರೆಶ್ ಅದು. ಹೌದಾ? ತಲೆ ಕಡಿದುಕೋ ಅಂದ್ರೆ ಈ ರೀತಿನೂ ಸಾಯ್ಬೋದು. ಅಥವಾ ಖಡ್ಗದಿಂದ ತನ್ನಷ್ಟಕ್ಕೆ ತಾನೇ ಇರಿದುಕೊಂಡು ಸಾಯೋದು. ಇನ್ನೊಬ್ರು ಖಡ್ಗದಿಂದ ಕೊಲ್ಲೋದಲ್ಲ, ತನ್ನಷ್ಟಕ್ಕೆ ತಾನೇ ಇರಿದುಕೊಂಡು ಸಾಯೋದು. ನೋಡ್ರಿ, ಇದು ಒಂದು ಪಾಯಿಂಟ್. ಇಲ್ಲಂದ್ರ ಇದು ಕನ ಡೇಂಜರ್ ಅದ. ಮೈ ಮೇಲಿನ ಚರ್ಮವನ್ನು ಸುಲಿದುಕೊಂಡು, ಇದು ಬಹಳ ಡೇಂಜರ್ ಅದ ರೀ. ಹೌದಾ? ಚರ್ಮ ಸುಲ್ಕೊಂಡ್ಬಿಡ್ತಿದ್ರು ಅವ್ರು. ಚರ್ಮ ಸುಲ್ಕೊಂಡ ಮೇಲೆ ರಕ್ತ ಹರಿದು ಪ್ರಾಣ ಬಿಡ್ತಿದ್ರು. ಹೌದಾ? ಮೈ ಮೇಲಿನ ಚರ್ಮ ಸುಲಿದುಕೊಂಡು ಕೂಡ ಸಾಯಬಹುದು. ಪ್ರಶ್ನೆ ಹೀಗೂ ಕೇಳಬಹುದು, ಅರಸನು ಸತ್ತಾಗ ತಲೆ ಕಡಿದುಕೊಳ್ಳುವಿಕೆಯನ್ನು ಏನೆಂದು ಕರೆಯುತ್ತಾರೆ? ವೇಳೆವಾಳಿ. ಇರಿದುಕೊಂಡು ಸಾಯುವುದನ್ನು ಏನೆಂದು? ವೇಳೆವಾಳಿ. ಮೈ ಮೇಲಿನ ಚರ್ಮ ಸುಲ್ಕೊಂಡು ಸಾಯೋದು ವೇಳೆವಾಳಿ. ಇವೆಲ್ಲ ಏನಂದ್ರೆ ವೇಳೆವಾಳಿಯ ಆತ್ಮ ಬಲಿದಾನದ ವಿಭಿನ್ನ ಪ್ರಕಾರಗಳು. ಇನ್ನೂ ಒಂದು ಪಾಯಿಂಟ್ ಹೆಂಗಿದೆ ನೋಡ್ರಿ. ಚಿತಾಪ್ರವೇಶ ಮಾಡಬೇಕಾದಾಗ ತನ್ನ ಒಡೆಯನ ಶವದೊಂದಿಗೆ ಚಿತಾಪ್ರವೇಶ ಮಾತ್ರ ಒಡೆಯನ ಶವದೊಂದಿಗೆ ನಡೀತಿತ್ತು ನೋಡ್ರಿ. ಅರಸನ ಬೆಂಕಿ ಉರಿತಿದ್ರು, ಬೆಂಕಿಗೆ ಹೋಗ್ಬಿಡ್ತಿದ್ದ ಅಷ್ಟೇ. ಹೌದಾ? ಚಿತಾಪ್ರವೇಶ ಅರಸನ ಶವದೊಂದಿಗೆ ನಡೀತಿತ್ತು. ಉಳಿದ ಪ್ರಕಾರಗಳು ಆತ್ಮ ಬಲಿದಾನ ಅವನ ಒಡೆಯನ ಶವದೊಂದಿಗೆ ಆಯ್ತು ಬಿಡ್ರಿ. ಇದು ಉಳಿದಿದ್ವೆಲ್ಲ ಬೇರೆ ರೀತಿ ನಡೀತಿದ್ವು. ಅಂದ್ರೇನು? ಅರಸನ್ ಜೊತೆನೆ ಬೆಂಕಿಯಾಗಿ ಸುಟ್ಕೊಳ್ಳೋದು ಒಂದ್ ರೀತಿ, ಅರಸನ್ ಅಲ್ಲಿ ಸುಡ್ತಿತ್ತು, ಇಲ್ಲಿ ತಲೆ ಕಡ್ಕೊಳೋದು ಇದು ಬೇರೆ ರೀತಿ ನಡೀತಿತ್ತು. ಅವನ ಜೊತೆಗೆ ಮಾಡೋದ್ ಬೇರೆ, ಅವನೊಂದಿಗೆ ಹೊರಗಡೆ ಮಾಡಿಕೊಳ್ಳುವಂತ ಪದ್ಧತಿಗಳು ಕೂಡ ಬೇರೆ ಇದ್ದು ವೇಳೆವಾಳಿತನದಲ್ಲಿ ಅನ್ನೋದು ಇಲ್ಲಿ ಗೊತ್ತಿರ್ಬೇಕು. ಇಲ್ಲಿ ಬರ್ರಿ, ಕೀಳ್ಗುಂಟೆ ವೇಳೆವಾಳಿತನದ ಬೇರೆ ಬೇರೆ ಪದ್ಧತಿಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಕೀಳ್ಗುಂಟೆ ಅನ್ನುವಂತ ಪದವನ್ನ ಏನಿಲ್ಲಿ ಬಳಸ್ಕೊಂಡಿದ್ದಾರಲ್ಲ, ಹೆಂಗಾಯ್ತಪ್ಪ ಇದು? ಇಲ್ಲಿ ನೋಡ್ರಿ, ಕೀಳ್ಗುಂಟೆ ಎನ್ನುವ ಪದ ಇಲ್ಲಿ ಬಳಸ್ಕೊಂಡ್ರು. ಕೀಳ್ಗುಂಟೆ ಆಗುವ ಪದ್ಧತಿ ಯಾವ ಅರಸರ ಕಾಲಘಟ್ಟದಲ್ಲಿ ನಡೆದಿತ್ತು? ಗಂಗರು, ತಲೆಕಾಡಿನ ಗಂಗರು ಮತ್ತು ಮಾನ್ಯಕೇಟದ ರಾಷ್ಟ್ರಕೂಟರು.
ಇವರಲ್ಲಿ ಕೀಳ್ಗುಂಟೆ ಇತ್ತು. ಇನ್ನೂ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ಕೀಳ್ಗುಂಟೆ ಅಂದ್ರೆ ಹೂಳುವ ಸಂಪ್ರದಾಯದಲ್ಲಿ ಇತ್ತು. ಆ ಕೀಳ್ಗುಂಟೆ ಬಗ್ಗೆ ಡಿಟೇಲ್ ಹೇಳ್ತೀನಿ ನಾನು. ಅರಸನೊಂದಿಗೆ ಹೂಳುವ ಸಂಪ್ರದಾಯ, ಅರಸನು ಕೂಡ ಸುಡುತ್ತಿರಲಿಲ್ಲ ಇವರು ಗಂಗರು ಮತ್ತು ರಾಷ್ಟ್ರಕೂಟರು. ಕೀಳ್ಗುಂಟೆಯಾಗುವ ಪದ್ಧತಿ ಅಂದ್ರೆ ವೇಳೆವಾಳಿಗೆ ಕೀಳ್ಗುಂಟೆ ಎಂದು ಕರೆಯುವ ಪದ್ಧತಿ ಇದ್ದಿದ್ದು ಗಂಗರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ. ಅವರು ಅರಸನ ಶವದೊಂದಿಗೆ ಈ ವ್ಯಕ್ತಿಯನ್ನು ಹೂಳುತ್ತಿದ್ರು, ವೇಳೆವಾಳಿ ಆದವನು. ಹಾಗಾಗಿ ಇದಕ್ಕೆ ಕೀಳ್ಗುಂಟೆ ಅಂತ ಕರಿತಿದ್ರು. ಕೀಳ್ಗುಂಟೆ ಅಂದ್ರೆ ಬಹಳ ಸಿಂಪಲ್, ಏನಂದ್ರೆ ಅರಸನ ಶವದ ಕೆಳಗಡೆಗೆ ಈ ವ್ಯಕ್ತಿ ಮಲಗ್ತಿದ್ದ, ಅವನ ಮೇಲೆ ಶವ ಇಟ್ಟು ಮಣ್ಣು ಹಾಕೋದು. ಅರಸನ ಶವದ ಕೆಳಗೆ ಮಲಗೋದು, ಅವನ ಮೇಲೆ ಅರಸನ ಶವ ಇಟ್ಟು ಸುಡೋದು. ಎರಡು ಕೀಳ್ಗುಂಟೆನೆ, ಕೆಳಗೆ ಎನ್ನುವಂತ ಅರ್ಥ. ಆದ್ರೆ ಹೂಳುವ ಪದ್ಧತಿ ಕೀಳ್ಗುಂಟೆ, ಇದು ಗಂಗರ ರಾಷ್ಟ್ರಕೂಟರು ಹೂಳುವ ಪದ್ಧತಿಯನ್ನು ಮಾಡ್ತಿದ್ರು. ಅದು ಕೀಳ್ಗುಂಟೆ ಎನ್ನುವಂತ ಸಂಪ್ರದಾಯ ಅವರು ಫಾಲೋ ಮಾಡ್ತಿದ್ರು. ಇನ್ನು ವೇಳೆವಾಳಿ ಅಂತೇಳಿ ಆ ಪದಕ್ಕೆ, ಈ ಒಂದು ಸಂಪ್ರದಾಯಕ್ಕೆ ಯಾರು ಕರೆದ್ರು? ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕರೆದ್ರು. ಇಲ್ಲೇನ್ ಮಾಡ್ತಿದ್ರು? ಅರಸನ ಶವದೊಂದಿಗೆ ಈ ವ್ಯಕ್ತಿಯನ್ನು ಸುಡುತ್ತಿದ್ರು, ಸುಡುವ ಪದ್ಧತಿ. ವೇಳೆವಾಳಿ ಪದ ಬಳಸಿಕೊಂಡು ಅರಸನ ಶವದೊಂದಿಗೆ ಸುಡುವ ಪದ್ಧತಿ ಇದ್ದಿದ್ದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ. ಲೆಂಕೆವಾಳಿ ಅಂದ್ರೆ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರು ಇಬ್ಬರಲ್ಲೂ ಇತ್ತಿದ್ದು ಲೆಂಕೆವಾಳಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ತಿಳ್ಕೊರಿ. ವೇಳೆವಾಳಿ ಲೆಂಕೆವಾಳಿ ಎರಡನ್ನೂ ಕಲ್ಯಾಣ ಚಾಲುಕ್ಯರು ನಡೆಸ್ತಿದ್ರು. ಬರೀ ಲೆಂಕೆವಾಳಿ ಅಂತ ಬಂದಾಗ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಈ ಸಂಪ್ರದಾಯ ಇತ್ತು. ಇನ್ನು ಗರುಡ ಪದ್ಧತಿ ಅಂತ ಬರ್ತದ, ಅದು ಹೊಯ್ಸಳರ ಕಾಲದಲ್ಲಿ ಇತ್ತು. ಆದ್ರೆ ಹೊಯ್ಸಳರು ಈ ವೇಳವಾಳಿ ಪದ್ಧತಿಗೆ ಗರುಡ ಪದ್ಧತಿ ಅಂತ ಕರಿತಿದ್ರು. ಕಾರಣ ಏನಂದ್ರೆ ಹೊಯ್ಸಳರ ಕುಲದೇವತೆ ವಿಷ್ಣು ಇದ್ದ, ವಿಷ್ಣುವಿನ ವಾಹನ ಗರುಡ ಇತ್ತು. ಹಾಗಾಗಿ ಇವ್ರು ಏನ್ ಮಾಡಿದ್ರು? ಗರುಡ ಹೇಗೆ ರಕ್ಷಣೆಗಾಗಿ ವಿಷ್ಣುವಿನ ಜೋಡಿ ನಿಂತಿರ್ತದೋ ಹಾಗೆ ನನ್ನ ರಕ್ಷಣೆಗೋಸ್ಕರ ನಿಂತಹ ವ್ಯಕ್ತಿ ಅಂತ ಹೊಯ್ಸಳ ಅರಸ ತನ್ನ ಬಾಡಿ ಗಾರ್ಡ್ಗೆ ಗರುಡ ಅಂತ ಕರೀತಿದ್ದ. ಆ ಗರುಡ ಪದ್ಧತಿಯನ್ನು ಇವತ್ತು ಏನ್ ಮಾಡಿದ್ರು? ನಮ್ಮಲ್ಲಿ ಗರುಡ ಹೊಯ್ಸಳ ಅನ್ನುವಂತ ಏನು ಪೊಲೀಸ್ ಪಡೆ ಇರುವುದನ್ನು ನಾವು ಇವತ್ತು ನೋಡ್ತೀವಿ. ಹೌದಾ? ಇದು ಗರುಡ ಪದ್ಧತಿ ಹೊಯ್ಸಳರ ಕಾಲದಲ್ಲಿ ಕರೆದ್ರು. ಇನ್ನು ಕೀಳ್ಗುಂಟೆ ಅನ್ನುವುದು ಇಲ್ಲಿ ಬಂತು ನೋಡ್ರಿ. ಇದು ಆಯ್ತಿಲ್ಲ, ಗಂಗರ ರಾಷ್ಟ್ರಕೂಟರ ಬಗ್ಗೆ ಹೇಳಿದೆ. ಇಲ್ಲಿ ಬರೀ ಕೀಳ್ಗುಂಟೆ ಗಂಗರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಏನ್ ನಡೆದಿತ್ತಲ್ಲ, ಇದು ಒಂದು ಹೂಳುವ ಸಂಪ್ರದಾಯ. ಎಂ ಚಿದಾನಂದ ಮೂರ್ತಿಯವರು ಕೀಳ್ಗುಂಟೆ ಎನ್ನುವಂತಹ ಪದದ ನಿಷ್ಪತ್ತಿ ತುಂಬಾ ತೊಡಕಾದದ್ದು, ಅದ್ರ ಬಗ್ಗೆ ಹೇಳ್ತಾರೋ. ಕೀಳ್ಗುಂಟೆ ಎನ್ನುವಂತ ಪದ ಹೇಗೆ ನಿಷ್ಪತ್ತಿ ಆಯಿತು ಅಂದ್ರೆ, ಕೀಳ್ಗುಂಟೆ ಎನ್ನುವಂತ ಒಂದು ರೀತಿ, ಕೀಳ್ಗೊಂಟೆ ಎನ್ನುವಂತ ಒಂದು ಪದ ರೂಪದಲ್ಲೂ ಕೂಡ ಕಾಣ್ತಾರೆ. ಕುಂಠ ಅನ್ನೋದು ತೆಲುಗಿನ ಪದ. ಕುಂಠ ಎಂದರೆ ತೆಲುಗಿನಲ್ಲಿ ಅದಕ್ಕೆ ಗುಂಡ ಅಂತ ಕರೀತಾರೆ, ಅದರ ಅರ್ಥ ಸೇವಕ. ಒಂದು ನೆನ್ಪಿಟ್ಕೋರಿ ಈ ತರ ಪ್ರಶ್ನೆಗಳು. ಮಲಯಾಳದಲ್ಲಿ ಕುಂಡೆ ಅಂತ ಕರೀತಾರೆ ನೋಡ್ರಿ. ಕುಂಠ ಟಕಾರಕ್ಕೆ ಡಕಾರ ಬಳಸ್ಕೊತಾರ, ಅಲ್ಲಿ ಸೇವಕ ಆಗ್ತಾರೆ. ಭಾವಿಸಿ ಕೀಳ್ ಎನ್ನುವುದಕ್ಕೆ ಹೊರಕ್ಕೆ ತೆಗೆ ಎನ್ನುವಂತ ಅರ್ಥ. ನೆನಪಿಟ್ಕೋರಿ, ಕೀಳ್ ಅನ್ನೋದು ಹೊರಕ್ಕೆ ತೆಗೆ, ಕುಂಟ ಅನ್ನೋದು ಸೇವಕ. ಏನಿದ್ರ ಮೀನಿಂಗ್, ನಿಷ್ಪತ್ತಿ ಏನು ಹಾಗಿದ್ರೆ? ಕೀಳ್ಗುಂಟೆಯಾದಂ ಅಂದ್ರೆ ಸಾವನ್ನು ತಂದ ಆಯುಧವನ್ನು ಹೊರ ತೆಗೆದು ಸೇವಕನಾದವನು ಅಂತ ಫ್ಲೀಟ್ ಅವರು ಅನುವಾದ ಮಾಡ್ಯಾರ. ಸ್ವಲ್ಪ ಬಹಳ ಸರಿಯಾಗಿ ತಿಳ್ಕೊಬೇಕು ಇದನ್ನ. ಚಿದಾನಂದ ಮೂರ್ತಿಯವರು ಸಂಗ್ರಹ ಮಾಡಿದ್ದಾರೆ ಇದನ್ನ. ಫ್ಲೀಟ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಾವನ್ನು ತಂದ ಆಯುಧವನ್ನು ಹೊರತೆಗೆದು ಸೇವಕನಾದವನು ಅನ್ನುವ ಪದ ಆಗುತ್ತದೆ ಕೀಳ್ಗುಂಟೆ ಎನ್ನುವ ಪದಕ್ಕೆ. ಹಾಗಂದ್ರೆ ಏನು ಅಂದ್ರ, ಈಗ ನೋಡ್ರಿ, ಅರಸ ಇದ್ರದ್ದು ನಿಷ್ಪತ್ತಿ ಹೇಗಾಗುತ್ತಂದ್ರ, ಸೇವಕ ಯುದ್ಧ ಮಾಡಕ್ ಹೋದ, ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಖಡ್ಗ ಚುಚ್ಚಿದ್ರು ಯಾರೋ. ಹೌದಾ? ಖಡ್ಗ ಹಾಗೆ ದೇಹದೊಳಗಿದೆ, ಅದು ಸಾವಿಗೋಸ್ಕರ ಬಂದಿರ್ತಕ್ಕಂಥ ಖಡ್ಗ ಅಲ್ಲ, ಇವನ್ ಕೊಲ್ಲಬೇಕು ಅಂತ ಚುಚ್ಚಿರೋದು. ಅರಸನ ಮುಂದೆ ಬಂದು ಅವನು ಆ ಖಡ್ಗವನ್ನು ಹೊರಕಿತ್ತು, ಅರಸ ಇವತ್ತು ನಾನು ನಿನಗೆ ಕೀಳ್ಗುಂಟೆಯಾದೆ. ಅದೇ ಖಡ್ಗವನ್ನ ದೇಹದಿಂದ ಹೊರತೆಗೆದು, ಅರಸ ಇವತ್ತಿನಿಂದ ನಿನಗೆ ವೇಳೆ ಹೊಡಿಚ. ಅಂದ್ರೇನು? ವೀರತ್ವವನ್ನ ಪೋಷಣೆ. ಸುಮ್ನೆ ಅರಸ ನಿನಗೆ ವೇಳೆ ಹೊಡಿಚ, ಅದಕ್ಕೆ ಅರಸ ಅಂದಿರ್ಬೇಕು, ನೀನ್ ಹೆಂಗ್ ನಂಬೇಕ್ಲೆ ತಮ್ಮ, ನೀ ನನಗೆ ವೇಳೆ ಹೊಡಿಚ ಆಗ್ತೀಯ ಅಂತ ನೀನು ನಂಬುವುದು ಹೇಗೆ ಅಂತ ಅವನು ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಕೊಟ್ಟಂಗೆ, ನೋಡು ಅರಸ, ನಿನ್ ಪರವಾಗಿ ನನ್ನ ದೇಹದಲ್ಲಿ ಇಷ್ಟು ಆಳವಾಗಿ ಈ ಖಡ್ಗ ಚುಚ್ಚಿಕೊಂಡಿದೆ, ಅದಕ್ಕೆ ಇದರ ಸಾಕ್ಷಿಯಾಗಿ ನಾನಿವತ್ತು ಏನಾಗ್ತೀನಿ, ನಿನಗೆ ಸೇವಕನಾಗ್ತೀನಿ ಅಂತ ಹೇಳಿಕೊಳ್ಳುವ ಪದ್ಧತಿ.
ಹೀಗೆ ಫ್ಲೀಟ್ ಅವ್ರು ಏನ್ ಮಾಡಿದ್ರು, ಅನುವಾದ ಮಾಡಿದ್ರು. ನೆನ್ಪಿಟ್ಕೋರಿ, ಕೀಳ್ಗುಂಟೆ ಎನ್ನುವ ಪದದ ಅನುವಾದವನ್ನ ಫ್ಲೀಟ್ ಅವರು ಯಾವ ರೀತಿ ಮಾಡಿದ್ರು ಅಂದ್ರೆ, ಸಾವನ್ನ ತಂದ ಆಯುಧವನ್ನು ಹೊರತೆಗೆದು ಸೇವಕನಾದವನು ಅನ್ನುವಂತ ಅರ್ಥವನ್ನು ಅವ್ರು ಕೊಡ್ತಾರೆ. ಸಾವನ್ನು ತಂದ ಅಂದ್ರೆ ತರುವ ಅನ್ನುವಂತ ಅರ್ಥ, ಹೌದಾ? ಆ ಆಯುಧವನ್ನು ಕಿತ್ತು ಸೇವಕನಾದವನು. ಆಯುಧ ಕಿತ್ಕೊಂಡ ತಕ್ಷಣ ಸಾವನು ಬಂದಿರ್ಬೋದಲ್ಲ, ಅದು ಹೇಳಕ್ ಬರಲ್ಲ. ಬದುಕಿನೂ ಬದುಕಬಹುದು, ಹೇಳಕ್ ಬರಲ್ಲ. ಇವರ ಅನುವಾದದ ಪ್ರಕಾರ ಕೀಳ್ಗುಂಟೆ ಎನ್ನುವ ಪದ ಸಾವನ್ನು ಸೂಚಿಸುವುದಿಲ್ಲ, ಸಾವನ್ನು ತರುವ ಆಯುಧವನ್ನು ಸೂಚಿಸುತ್ತದೆ. ಇನ್ನ ರೈಸ್ ಅವರು ಬರ್ತಾರೆ ನೋಡಿ. ಫ್ಲೀಟ್ ಮತ್ತು ರೈಸ್ ಇವರೇನಿವರು ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು. ರೈಸ್ ಏನ್ ಮಾಡ್ತಾರ ನೋಡ್ರಿ, ಇವ್ರು ಇನ್ನೊಂದು ರೀತಿ ಇದನ್ನ ಅನುವಾದ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರ, ಕೀಳ್ ಎಂದರೆ ಕೆಳಗೆ ಅಂತ. ಇದು ಬಹಳ ಸರಿಯಾದಂತ ಅನುವಾದ, ಇದು ಸರಿ ತಿಳ್ಕೊರಿ. ಹೌದಾ? ಏನಾಯ್ತು ಇದು? ಎಸ್, ರೈಸ್ ಅವರು, ಬಿ ಎಲ್ ರೈಸ್ ಮತ್ತೆ ಇ ಪಿ ರೈಸ್ ಅಲ್ಲ, ಬಿ ಎಲ್ ರೈಸ್ ಅವರು ಒಂದು ಅನುವಾದ ಮಾಡ್ತಾರೆ, ಕೀಳ್ಗುಂಟೆ ಎನ್ನುವಂತ ಪದ ಹೇಗಿದೆ ಅಂತ. ಅವ್ರ ಪ್ರಕಾರ ಕೀಳ್ ಎಂದರೆ ಕೆಳಗೆ ಅಂತ ಅರ್ಥ. ಕೀಳ್ ಎಂದರೆ ಕೆಳಗೆ. ಕುಂಠ ಎಂಬುದು ಕುಣಿ ಎನ್ನುವಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಬಹಳ ಅದ್ಭುತವಾದಂತ ಅನುವಾದ ಇದು. ಕೀಳ್ ಎಂದರೆ ಕೆಳಗೆ, ಕುಂಠ ಎಂದರೆ ಕುಣಿ ಅಥವಾ ಗುಂಡಿ ಅಂತ ಅರ್ಥ. ಕೀಳ್ಗುಂಟೆ ಯಾದಂ ಎಂದರೆ ಒಡೆಯನ ಚಿತೆಯ ಕೆಳಗೆ, ಸಮಾಧಿಯ ಕೆಳಗೆ ಹೂಳಲ್ಪಟ್ಟವನು ಅಂತ ಅದರ ಅರ್ಥ ಅಂತ. ಸರಿಯಾದ ಅನುವಾದ, ಚಿದಾನಂದ ಮೂರ್ತಿ ಅವರು ಒಪ್ಕೊಂಡರು. ಫ್ಲೀಟ್ ಹೇಳ್ತಾರ, ಸಾವನ್ನು ತಂದ ಆಯುಧವನ್ನು ಹೊರಕಿತ್ತು ಸೇವಕನಾಗುವಿಕೆಯನ್ನು ಸೂಚಿಸುತ್ತದೆ ಅಂತ ಅವನ ಅರ್ಥ, ಜೆ ಫ್ಲೀಟ್ ಅವರ ಅರ್ಥ. ಬಿ ಎಲ್ ರೈಸ್ ಅವ್ರು ಏನ್ ಹೇಳ್ತಾರ, ಅರಸನ ಚಿತೆಯ ಕೆಳಗೆ ಅಥವಾ ಅರಸನ ಸಮಾಧಿಯ ಕೆಳಗೆ ಹುಳಲ್ಪಟ್ಟವನು ಅಥವಾ ಸುಡಲ್ಪಟ್ಟವನು ಅನ್ನುವಂತ ಅರ್ಥವನ್ನು ಸೂಚಿಸುತ್ತದೆ ಕೀಳ್ಗುಂಟೆ. ಇದು ಸಮರ್ಪಕವಾದ ಅರ್ಥ ಅಂತ. ಅಂದ್ರೆ ಕೀಳ್ಗುಂಟೆ ಅಂದ್ರೆ ಏನು ಅಂದ್ರೆ, ಅರಸ ಸತ್ತ ಮೇಲೆ ಅವನನ್ನ ಹೂಳುವುದಾದರೆ ಮೊದಲು ಆ ಒಂದು ಅರಸನಿಗಾಗಿ ಅಗೆಯಲ್ಪಟ್ಟಿರ್ತಕ್ಕಂತ ಆ ಗುಂಡಿಯೊಳಗ ಮೊದಲು ಇವನು ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ ಮೊದಲು ಮಲಗ್ತಿತ್ತ, ಬೀಳವಾಳೆ ಅದು ಮೊದಲು ಮಲಗ್ತಿದ್ದ, ಅವ್ರ ಮೇಲೆ ಅರಸನ ಶವವನ್ನು ಇಟ್ಟು ಅವನನ್ನ ಸಮಾಧಿ ಮಾಡಲಾಗ್ತಿತ್ತು. ಇದು ಅರಸನ ಶವದ ಕೆಳಗೆ ಉಳಲ್ಪಟ್ಟವನು. ಕಿಚ್ಚು ಮಾಡುವ ಸಮಯದಲ್ಲಿ ಅರಸನ ಶವದ ಕೆಳಗೆ ಮೊದಲು ಮಲಗಿ ಅವನ ಮೇಲೆ ಶವ ಇಟ್ಟು ಸುಡಲ್ಪಟ್ಟವನು ಅಂತ. ಅದಕ್ಕೆ ಕೀಳ್ಗುಂಟೆ ಕೆಳಗಡೆ, ಕೆಳಗಡೆ ಸಮಾಧಿಯಾದವನು, ಅರಸನ ಕೆಳಗಡೆಗೆ ಸುಡಲ್ಪಟ್ಟವನು ಅನ್ನುವಂತ ಅರ್ಥವನ್ನು ಸೂಚಿಸುತ್ತದೆ ಎನ್ನುವಂತ ಪದವನ್ನ ಪಿ ಎಲ್ ರೈಸ್ ಅವರು ಹೇಳುತ್ತಾರೆ ನೋಡಿ. ಇದು ಹೆಚ್ಚು ಸಮರ್ಪಕವಾದ ಉದಾಹರಣೆ, ಇದನ್ನು ಒಪ್ಪಿಕೊಳ್ಳಬಹುದು ಅನ್ನುವಂತ ಮಾತನ್ನ ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ. ಬಿ ಎಲ್ ರೈಸ್ ಅವರ ಅಭಿಪ್ರಾಯ ಸರಿಯಾಗಿದೆ. ಬೇಳೆವಾಳಿಯ ಒಡೆಯನ ಮನೆತನದಲ್ಲಿ ಶವವನ್ನು ಹೂಳುವ ಸಂಪ್ರದಾಯ ಇದ್ರೆ ಇವನನ್ನ ಉಳ್ತಿದ್ರು, ಬೇಳೆವಾಳಿಯವನ್ನ ಸುಡೋ ಪದ್ಧತಿ ಸುಡುತ್ತಿದ್ರು. ಇದು ಗೊತ್ತಾಗ್ಬೇಕು. ಇದಕ್ಕೆ ಕೀಳ್ಗುಂಟೆ ಎಂದು ಕರೀತಾರೆ. ಕೀಳ್ಗುಂಟೆ ಅಂದ್ರೆ ಏನಂತ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಶಬ್ದದ ನಿಷ್ಪತ್ತಿ ಹೇಗಾಯ್ತು, ಬಿ ಎಲ್ ರೈಸ್ ಅವರು ಹೇಳೋ ಪದ್ಧತಿ ಹೇಗೆ ಮತ್ತು ಜೆ ಫ್ಲೀಟ್ ಅವರು ಹೇಳೋ ಪದ್ಧತಿ ಹೇಗೆ. ಮತ್ತೆ ಕೀಳ್ಗುಂಟೆ ಅಂದ್ರೆ ಬೇಳೆವಾಳಿ, ಬೇಳೆವಾಳಿ ಅಂದ್ರೆ ಆತ್ಮ ಬಲಿದಾನ, ಆತ್ಮ ಬಲಿದಾನ ಮಾಡುವ ಒಂದು ಪದ್ಧತಿ ಕೀಳ್ಗುಂಟೆ, ಅರಸನ ಕೆಳಗಡೆಗೆ. ಇದನ್ನ ಹೇಳ್ಬೇಕು, ಇದು ಕೂಡ ಬೇಳೆವಾಳಿನೇ. ಇದು ಬಹಳ ಮುಖ್ಯವಾದ ಪಾಯಿಂಟ್ ಆಗ್ತದೆ. ಇನ್ನು ಎಂ ಕಲಬುರ್ಗಿ ಅವರು ಒಂದು ಟೈಪು ಹೇಳ್ತಾರೆ. ಇವ್ರು ಏನ್ ಹೇಳ್ತಾರಂದ್ರೆ ಬಹಳ ಚಂದ ಹೇಳ್ತಾರೆ, ಮತ್ತೆ ಇವರು ಸಂಶೋಧಕರಲ್ಲ ಎಂ ಕಲಬುರ್ಗಿ ಅವರು. ಇವ್ರನ್ ಮಾತು, ಕೀಳ್ಗುಂಟೆ ಎಂಬುದು ಒಡೆಯನ ಸಮಾಧಿಯ ಕೆಳಗೆ, ಚಿತೆಯ ಕೆಳಗೆ ಆಳು ಹೂಳಿಸಿಕೊಳ್ಳುವುದನ್ನು ಸೂಚಿಸುವುದೆಂದು ಈವರೆಗಿನ ವಿದ್ವಾಂಸರು ಹೇಳುತ್ತಾ ಬಂದಿದ್ದರು. ಮೂಲತಃ ಕೇವಲ ಸಮಾಧಿಯ, ಕುಂಟೆ ಅಂದ್ರೆ ತೆಗ್ಗು, ಕೇವಲ ಸಮಾಧಿಯ ಕೆಳಗೆ ಹೂಳಲ್ಪಡುವವನನ್ನು ಮಾತ್ರ ಸೂಚಿಸುತ್ತಿದ್ದು, ಆಮೇಲೆ ಅಗ್ನಿ ಪ್ರವೇಶ ಮಾಡಿದವನಿಗೂ ಕ್ರಿಯಾಪದವಾಗಿ ರೂಢಿಗತವಾಗಿ ಬಂದಿತು. ನೋಡ್ರಿ, ಎಂ ಕಲಬುರ್ಗಿ ಅವರು ಹೇಳ್ತಾರ, ಸುಡುವುದು ಅನ್ನೋದಲ್ಲ ಇದು, ಸುಡುವುದಿಲ್ಲ. ಕುಂಟೆ ಅಂದ್ರೆ ತೆಗ್ಗು ಕರೆಕ್ಟೇ, ತೆಗ್ಗಿನಲ್ಲಿ ಉಳ್ತಿದ್ರು. ಆದ್ರೆ ಉಳುವ ಪದ್ಧತಿಗೆ ಮಾತ್ರ, ಒಡೆಯನ ಶವದ ಕೆಳಗೆ ಉಳುವ ಪದ್ಧತಿಗೆ ಮಾತ್ರ ಕೀಳ್ಗುಂಟೆ ಎಂದು ಕರೆಯುತ್ತಾರೆ. ಅಗ್ನಿ ಪ್ರವೇಶ ಮಾಡೋದಕ್ಕೆ ಕರೆಯುವುದಿಲ್ಲ. ಕಾಲಕ್ರಮದಲ್ಲಿ ಅಗ್ನಿ ಪ್ರವೇಶ ಮಾಡುವವನಿಗೂ ಕೀಳ್ಗುಂಟೆ ಅಂತ ಕರೀತಿದ್ರು ಅನ್ನೋದನ್ನ ಎಂ ಕಲಬುರ್ಗಿ ಊಹಿಸಿದ್ರು. ಇದು ಕೂಡ ಒಂದು ಹೊಸ ರೀತಿಯಾದದ್ದು. ಯಾಕಂದ್ರೆ ಕೀಳ್ಗುಂಟೆ, ಕುಂಟೆ ಅಂದ್ರೆ ಸಮಾಧಿ, ಸಮಾಧಿ ಸಂಸ್ಕಾರ ಅನ್ನುವಂಥದ್ದು. ಇನ್ನೊಂದು ಪಾಯಿಂಟ್ ಬಹಳ ಚಂದ ಹೇಳ್ತಾವ್ರು. ಕೀಳ್ಗುಂಟೆ ಅನ್ನೋದು, ಇಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾರ, ಹಿಂಗ್ ಕ್ವಶನ್ ಆಗ್ಬೋದು. ಕೀಳ್ಗುಂಟೆ ಅನ್ನೋದು ಸಮಾಧಿ ಸಂಸ್ಕಾರವನ್ನ, ಬೇಳೆವಡಿಚೆ ಅನ್ನೋದು ಅಗ್ನಿ ಸಂಸ್ಕಾರವನ್ನು ಸೂಚಿಸುವಂತ ಶಬ್ದಗಳು. ಇದನ್ನು ತಪ್ಪು ತಪ್ಪಾಗಿ ಬಳಸಿಕೊಳ್ಳತೊಡಗಿದರು. ಬಹಳ ಅದ್ಭುತವಾದಂತಹ ಒಂದು ವಿವರಣೆ.
ಕೀಳುಗುಂಟೆ ಎಂದರೆ ಸಮಾಧಿ ಸಂಸ್ಕಾರ. ಶವ ಸಂಸ್ಕಾರ ಹೆಂಗ ಸಮಾಧಿಯಾಗಿ ಮಾಡೋದು. ವೇಳೆ ಒಡಿಚೆ ಅನ್ನೋದು ಅಗ್ನಿ ಸಂಸ್ಕಾರವನ್ನು ಪ್ರತಿನಿಧಿಸುವ ಶಬ್ದಗಳು. ಆ ನಂತರ ತಪ್ಪಾಗಿ ಬಳಸಿದ್ರು ಅನ್ನೋದನ್ನ ಎಂ ಕಲಬುರ್ಗಿ ಅವರು ಹೇಳುತ್ತಾರೆ. ಇದು ಕೂಡ ಬಹಳ ಅದ್ಭುತವಾದಂತಹ ವಿವರಣೆ. ನೋಡ್ರಿ ಎಷ್ಟೆಷ್ಟು ವಿವರಣೆ ಇದೆ ಇದರಲ್ಲಿ. ಇಂಥ ವ್ಯಕ್ತಿಗಳಿಗೆ ಬೇಳೆ ಒಡಿಚ, ಹೌದಾ, ಇಲ್ಲಿ ಬಂತ್ ನೋಡ್ರಿ, ಬೇಳೆ ಒಡಿಚ, ಮನೆ ಮಗ ತಿನ್, ಪ್ರೇಮಾಲಯ ಸುತನ್, ಮನೆ ಮುದ್ದ, ಪೊರೆದ ಮಗನ್, ಇಲ್ಲೊಂದು ಹೊಸದೊಂದು ಪೊರೆದ ಮಗನ್, ಪ್ರಿಯ ಪುತ್ರ ಎನ್ನುವಂತ ಪದಗಳು ಬರುತ್ತಿದ್ದವು. ನೋಡ್ರಿ, ಕೀಳುಗುಂಟೆ ಆದವರಿಗೆ, ಬೇಳೆ ಒಡಿಚೆ ಆದವರಿಗೆ ಈ ತರ ಪದಗಳು ಬರ್ತಾವು. ಬೆಳೆ ಒಡಿಚ, ಮನೆಗತಿ ಮಗನ್, ಪ್ರೇಮಾಲಯ ಸುತನ್, ಮನೆ ಮುದ್ದ, ಪೊರೆದ ಮಗನ್, ಪ್ರಿಯ ಪುತ್ರ ಎನ್ನುವಂತ ಪದಗಳು ಬಳಸಲ್ಪಡ್ತಿದ್ವು. ಪ್ರಶ್ನೆಗಳಾಗಬಹುದು, ಹೌದಾ. ಇವರು ಒಡೆಯನಿಗಾಗಿ ಉಗಿಸಿಕೊಂಡರೆ ಕೀಳುಗುಂಟೆ, ಸುಡಿಸಿಕೊಂಡರೆ ವೇಳೆವಾಳಿ. ಎಷ್ಟ್ ಚಂದ ಹೇಳ್ಯಾರ ನೋಡ್ರಿ. ಒಡೆಯನಿಗಾಗಿ ಉಗಿಸಿಕೊಂಡರೆ, ಇದು ಮತ್ತೆ ನಿಮ್ ಸೈಡ್ ಉಗಿ ಅಂತ ಕರಿತೀವಿ. ಉಗಿ ಅಂದ್ರೆ ಉಗುಳೋದಂತಲ್ಲ. ಒಡೆಯನಿಗಾಗಿ ಉಗಿಸಿಕೊಂಡರೆ ಕೀಳುಗುಂಟೆ, ಸುಡಿಸಿಕೊಂಡರೆ ವೇಳೆವಾಳಿ ಎಂಬ ಮೂಲದಲ್ಲಿ ಅರ್ಥವಿತ್ತು ಅಂತ ಹೇಳಬಹುದು. ಸಂದೇಹಾತ್ಮಕವಾಗಿ ಅವ್ರು ಹೇಳ್ತಾರೆ. ಹೀಗೆ ಕೀಳುಗುಂಟೆ ಕುರಿತಾಗಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಸರಿಯಾದ ಅಭಿಪ್ರಾಯ. ವೇಳೆವಾಳಿಯ ಇತರ ಮುಖಗಳು, ನಾನು ಟೈಟಲ್ ಕೊಟ್ಟೇನೆ ಹಿಂಗ, ವೇಳೆವಾಳಿಯ ಇತರ ಮುಖಗಳು. ವೇಳೆವಾಳಿಯಾದವನು ತನ್ನ ಒಡೆಯನ ಮರಣಾನಂತರವೇ ಸಾಯಬೇಕು ಎನ್ನುವ ನಿಯಮ ಇಲ್ಲ. ಬಹಳ ಅದ್ಭುತವಾದಂತ ಮಾತಿದೆ, ತಿಳ್ಕೊರಿ. ಅದಕ್ಕೆ ನನಗೆ ಪ್ರತಿ ವಾಕ್ಯನು ಚಂದ ಅನಿಸ್ತಿದ್ವು. ಏನ್ ಬರದರೋ ಮರ ಇವ, ಹೌದಾ. ಇದನ್ನ ನೋಡ್ತಾ ಹೋದೆ ನಾನು. ವೇಳೆವಾಳಿಯಾದವನು ರಾಜ ಸತ್ತ ಮೇಲೆ ಸಾಯ್ಬೇಕಂತ ಇಲ್ಲ, ಹೌದಾ. ಕೆಲವೊಮ್ಮೆ ಒಡೆಯನ ಸಮ್ಮುಖದಲ್ಲಿಯೂ ಕೂಡ ಒಡೆಯನಿಗೆ ಒಳ್ಳೆಯದಾಗಲಿ, ನೋಡ್ರಿ ನೆನಪಿಟ್ಕೋರಿ, ಒಡೆಯ ಜೀವಂತ ಇರ್ತಿದ್ದ, ಒಡೆಯನಿಗೆ ಒಳ್ಳೆಯದಾಗಲಿ ಅಂತ ಒಡೆಯನ ರಾಣಿಗೆ ಗಂಡು ಮಗು ಪಡೆಯಲಿ ಎನ್ನುವಂತ, ಅಥವಾ ದೇವರಿಗೆ ಹರಕೆ ಹೊತ್ತು ಒಳ್ಳೆಯದಾದಾಗ ಆ ದೇವರಿಗೆ ಆತ್ಮ ಬಲಿದಾನ ಮಾಡಿಕೊಳ್ಳುತ್ತಿದ್ದರು. ಒಡೆಯನ ಸಮ್ಮುಖದಲ್ಲೇ ಸಾಯುವುದು ಕೂಡ ವೇಳೆವಾಳಿನೇ. ಅಂದ್ರೆ ವೇಳೆವಾಳಿ ಎನ್ನುವುದು ಸಾವನ್ನು ಸೂಚಿಸುತ್ತದೆ ಇಲ್ಲ, ಕೆಲವೊಮ್ಮೆ ಸಾವನ್ನು ಸೂಚಿಸಬಹುದು. ಆದ್ರೆ ಅರಸ ಸತ್ತ ಮೇಲೆ ಸಾಯ್ಬೇಕಂತ ಇಲ್ಲ, ಅರಸ ಜೀವಂತ ಇದ್ದಾಗೂ ಸಾಯ್ಬಹುದು. ಅದಕ್ಕೆ ಒಡೆಯನಿಗೆ ಒಳ್ಳೆಯದಾಗಲಿ ಅಂತ ಕೆಲವು ಜನ ಒಳ್ಳೆಯದಾದ್ಮೇಲೆ ಸಾಯ್ತಿದ್ರು. ಒಡೆಯನ ರಾಣಿಗೆ ಗಂಡು ಮಗು ಹುಟ್ಟಿದ ನಾನ್ ಸಾಯ್ತೀನಿ ಅಂತ ತಿಳ್ಕೊಂಡು ಅವ್ನು ಗಂಡು ಮಗು ಹುಟ್ಟಿದ ಮಗನ್ ನೋಡಿ ಖುಷಿಯಿಂದ ಸತ್ತು ಹೋಗ್ಬಿಡ್ತಿದ್ರು, ಹೌದಾ. ಹೀಗೆ ದೇವರಿಗೆ ಹರಕೆ ಹೊತ್ತು ಸಾಯುವ ಪದ್ಧತಿ ಕೂಡ ಆತ್ಮ ಬಲಿದಾನ, ಇದು ಕೂಡ ವೇಳೆವಾಳಿನೇ. ಇಂಥ ಉದಾಹರಣೆಗಳು ಕೂಡ ಶಾಸನಗಳಲ್ಲಿ ಸಿಗುತ್ತವೆ. ಒಡೆಯ ಇದು ಕೂಡ ಅದ್ಭುತವಾದ ಪಾಯಿಂಟ್. ಒಡೆಯ ಯಾವುದೋ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾದಾಗ ಆ ಶಿಕ್ಷೆಯನ್ನು ತಾವು ಸ್ವೀಕರಿಸಿ ಮರಣ ಹೊಂದುವ ಉದಾಹರಣೆ ಕೂಡ. ಒಡೆಯ ತಪ್ಪು ಮಾಡಿರ್ತಾನೆ, ಅವನಿಗೆ ಶಿಕ್ಷೆ ಕೊಟ್ಟಿರ್ತಾನೆ, ಅದಕ್ಕೆ ಬೇಡ ಒಡೆಯ ಮಾಡಬೇಡ್ರಿ, ಒಡೆಯ ನಮ್ಮ ನೆಲನ ರಕ್ಷಣೆ ಮಾಡುವಂತ ವ್ಯಕ್ತಿ, ಅವನು ಉಳಿಸ್ತಾರೆ, ಅವನ ಪರವಾಗಿ ನಾನು ಶಿಕ್ಷೆಯನ್ನು ಪಡ್ಕೊಳ್ತೀನಿ ಅಂತ ಅವನ ಪರವಾಗಿ ಮರಣ ಹೊಂದುವ ಉದಾಹರಣೆ ಕೂಡ. ಇದು ಕೂಡ ವೇಳೆವಾಳಿನೇ, ಹೌದಾ. ಇದಕ್ಕೆ ಉದಾಹರಣೆ ಕೊಟ್ಟಾರು. ಪಂಚಲ ದೇವನ ಪೆರ್ಗಡೆ ಗುಂಡಯ್ಯ, ಇವೆಲ್ಲ ಹೊಂದಾಣಿಕೆ ಮಾಡೋದಕ್ಕೆ ಕೊಡ್ತಾರೆ. ಅಯ್ಯಪ್ಪ ಮಂಗಲ ಶಾಸನ, ಅಯ್ಯಪ್ಪ ಮಂಗಲ ಎನ್ನುವ ಅಗ್ರಹಾರವನ್ನು ಮರ್ಯಾದೆ ತಪ್ಪಿ ಆಕ್ರಮಣ ಮಾಡಿದ್ದ. ನೋಡ್ರಿ, ಪಂಚಲ ದೇವನ ಪೆರ್ಗಡೆ ಗುಂಡಯ್ಯನು ಅಯ್ಯಪ್ಪ ಮಂಗಲ ಎನ್ನುವ ಅಗ್ರಹಾರವನ್ನು ಮರ್ಯಾದೆ ತಪ್ಪಿ ಆಕ್ರಮಣ ಮಾಡಿದ್ದಕ್ಕೆ ವಿಧಿಸಿದ ಶಿಕ್ಷೆಯನ್ನು ಏಚಯ್ಯ ಸ್ವೀಕರಿಸಿ ಗುಂಡಯ್ಯನಿಗೆ ಕ್ಷಮೆ ಕೊಡಿಸುತ್ತಾನೆ. ಹೆಂಗೈತ್ ನೋಡ್ರಿ ಇಲ್ಲಿ, ಅವನಿಗೆ ಕ್ಷಮೆ ಕೊಡಿಸಿ ಏಚಯ್ಯ ಅನ್ನುವನ್ ಸಾಯ್ತಾನ. ಏಚಯ್ಯ ಏನ್ ಹಾಗಿದ್ರೆ ಇವನು ಕೂಡ ವೇಳೆವಾಳಿಚ, ಹೌದಾ. ಇವನು ಇರಿದುಕೊಂಡು ಆತ್ಮಬಲಿ ಕೊಡುತ್ತಾನೆ. ನೋಡ್ರಿ, ಸಾಮಾನ್ಯ ಏನ್ರಿ ಇದೆಯಲ್ಲ. ಈ ವಿಷಯ ಎಲ್ಲಿ ಸಿಗ್ತದ? ಐಮಂಗಲ ಶಾಸನದಲ್ಲಿ ಸಿಗುತ್ತದೆ, ಹೌದಾ. ಇದನ್ನೆಲ್ಲ ಬರ್ದಾರ. ಸ್ವಸ್ತಿ ಶಕನ್ ರೂಪ ಕಾಲಾತೀತ ಸಂವತ್ಸರ ಶತಂಗಳ್ 819ನೇ ಯುವ ಸಂವತ್ಸರದ ಕಾರ್ತಿಕ ಮಾಸದ ಶುದ್ಧ ದೇಸಿಕಾದಶಿ ಸೋಮವಾರದಂದು ಶ್ರೀವತ್ಸ ಗೋತ್ರಂ ಯಾಮದೇಯ ಮಾರಮಯ್ಯನ ಮಗ ಏಚಯ್ಯನು ಇಂದು ಕೋಂಡು ಪೆಗ್ಗಡೆ ಗುಂಡಯ್ಯನಿಗೆ ಕ್ಷಮಗೊಟ್ಟು ಸ್ಥಿತಿಯನ್ ಎಂತೆಂದೊಡೆ ಎಂದು ಬರ್ಕೊಂಡು ಮುಂದೆಲ್ಲ ಅವ್ರು ಹೇಳ್ತಾರೆ. ಏಚಯ್ಯ ಗುಂಡಯ್ಯನ ಸೇವಕ ಆಗಿದ್ದ, ಅವನ ಶಿಕ್ಷೆ ಸ್ವೀಕರಿಸಿ ಇವನ ಸತ್ತ ಅನ್ನೋದನ್ನು ಸೂಚಿಸ್ತದ. ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರ, ಸ್ತ್ರೀಯರು ಕೂಡ ವೇಳೆವಾಳಿಗಳು ಆಗುತ್ತಿದ್ದರು ಶಾಸನಗಳ. ಅಂದ್ರೆ ವೇಳೆವಾಳಿತನ ಕೇವಲ ಪುರುಷರಿಗೆ ಸೂಕ್ತವೇ? ಇಲ್ಲ, ಸ್ತ್ರೀಯರು ಕೂಡ ಆಗ್ತಿದ್ರು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಮಕ್ಕಳ ಬಗ್ಗೆ ಬರೆದಿಲ್ಲ. ಇದ್ರ ಉಲ್ಲೇಖ ಎಲ್ಲಿ ಬರ್ತದ? ಬಾಣನ ಹರ್ಷಚರಿತೆಯಲ್ಲಿ ಸಿಗುತ್ತದೆ. ಸ್ತ್ರೀಯರು ಕೂಡ ವೇಳೆವಾಳಿಗಳು ಆಗುತ್ತಿದ್ದರು ಎನ್ನುವಂತ ವಿಷಯ. ವೇಳೆ ಪದ್ಧತಿ ಇದ್ದಿದ್ದು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲೂ ಇತ್ತು, ಕಡಿಮೆ ಇತ್ತು. ದಕ್ಷಿಣ ಭಾರತದಲ್ಲಿ ಹೆಚ್ಚಿತ್ತು.
ಪ್ರಭಾಕರ ವರ್ಧನ ಮಾಡಿದಾಗ ಆತನ ಕುಲಪುತ್ರರು ಆತ್ಮ ಬಲಿದಾನ ಮಾಡಿಕೊಂಡಿದ್ದನ್ನ ಬಾಣನ ಹರ್ಷ ಚರಿತೆ ಹೇಳುತ್ತದೆ. ನೆನಪಿಟ್ಕೊಳ್ಳಿ, ಸುಮ್ಮನೆ ಗೊತ್ತಿರ್ಬೇಕು, ಅರಸನ ಹೆಸರಲ್ಲಿ ಇರಬಹುದು. ತಮಿಳುನಾಡಿನಲ್ಲೂ ಕೂಡ ಇತ್ತು, ರಾಜರ ಬಳಿಯಲ್ಲಿ ಇತ್ತು. ದೇವಸ್ಥಾನಗಳಲ್ಲಿ ಅವ್ರ ಬಗ್ಗೆ ನೋಡ್ರಿ, ವೇಳೆಕಾರರು ಅನ್ನುವಂಥ ಪದ ಅವ್ರು ಬಳಸ್ಕೊಂತಾರೆ. ತಮಿಳು ಪದ ಇದು. ಅಂದ್ರೆ ಇಲ್ಲಿ ಕೂಡ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋದಕ್ಕೆ ಈ ಶಾಸನ, ತಮಿಳುನಾಡಿನ ದೇವಸ್ಥಾನಗಳ ಶಾಸನ, ಉತ್ತರ ಭಾರತದಲ್ಲಿ ಹರ್ಷ ಚರಿತೆ ನಮಗೆ ಉದಾಹರಣೆಯನ್ನು ಕೊಡ್ತದೆ. ಇಲ್ಲಿ ಒಂದು ಬರ್ತದೆ ನೋಡಿ, ಅಬುಜೈದ್ ಅಂತ ಒಂದು ಬರ್ತದೆ. ಅಬುಜೈದ್ ಅನ್ನುವಂಥ ವ್ಯಕ್ತಿ ಹೇಳ್ತಾನ ಏನಂದ್ರೆ, ಭಾರತದ ಕೆಲವು ರಾಜರು ತಾವು ಸಿಂಹಾಸನವನ್ನು ಏರಿದಾಗ ನೋಡ್ರಿ, ವೇಳೆವಾಳಿ ಆಗುವುದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಉಲ್ಲೇಖಗಳು ವೇಳೆವಾಳಿ ಆಗ್ಬೇಕಾದ ಒಂದು ಸಂಪ್ರದಾಯ ಇರಬೇಕಲ್ಲ, ಅದಕ್ಕೆ ಏನಾರ ಮೊದಲು ಒಂದು ಸಂಸ್ಕಾರ ಮಾಡ್ಬೇಕಲ್ಲ. ಹಾಗೆ ಮಾಡುವ ಸಂಸ್ಕಾರದ ಬಗ್ಗೆ ಅಬುಜೈದ್ ಹೀಗೆ ಹೇಳ್ತಾನೆ, ಭಾರತದ ಕೆಲವು ರಾಜರು ತಾವು ಸಿಂಹಾಸನವನ್ನು ಏರಿದಾಗ ಅನ್ನ ಮಾಡಿಸ್ತಿದ್ರು, ಬಾಳೆ ಎಲೆಗಳ ಮೇಲೆ ತಮ್ಮ ಬಳಿಗೆ ತರಿಸುತ್ತಾರೆ. ರಾಜನು ತನಗೆ ಆಪ್ತರಾಗಿರ್ತಕ್ಕಂಥ 300-400 ಜನರನ್ನ ತನ್ನ ಬಳಿಗೆ ಬರಮಾಡಿಕೊಳ್ಳುತ್ತಾನೆ. ಇದರಲ್ಲಿ ಬಲವಂತ ಇರಲಿಲ್ಲ. ತಾನು ಸ್ವಲ್ಪ ಅನ್ನವನ್ನು ತಿಂದ ಮೇಲೆ ಅದನ್ನು ತನ್ನ ಆಪ್ತರಿಗೆ ಕೊಡ್ತಾನೆ. ಒಂದು ಬಾಳೆ ಎಲೆಯೊಳಗೆ ಅನ್ನ ತರಿಸದ, ತಾನೊಂದು ಸ್ವಲ್ಪ ತಿಂದು ತಗೋರಪ್ಪ ನೀವು ತಿನ್ರಿ ಅಂತ ಕೊಡೋದು. ಹಾಗೆ ಉಳಿದವರೆಲ್ಲ 300-400 ಜನಗಟ್ಟಲೆ ಬಂದು ಅದನ್ನು ಸ್ವಲ್ಪ ತಗೊಂಡು ತಿಂತಿದ್ರು. ಅವತ್ತವರು ಪ್ರಮಾಣ ಸ್ವೀಕಾರ ಮಾಡಿದಂಗ, ನಾನು ವೇಳೆವಾಳಿ ಆದೆ ಅಂತ ಅನ್ನಂಗೆ. ರಾಜನು ಸತ್ತರೆ, ಯುದ್ಧದಲ್ಲಿ ಮಡಿದರೆ ನಾನು ಈ ಅನ್ನವನ್ನು ತಿಂದವರೆಲ್ಲ ಮಡಿಯುತ್ತೇನೆ ಅಂತ ಹೇಳಿ ಪ್ರಮಾಣ ಮಾಡಿದಂತೆ ಆಗ್ತಿತ್ತು. ರಾಜನು ಸತ್ತ ದಿನವೇ ಚಿತೆಯನ್ನು ಏರಿ ಸಾಯಲೇಬೇಕು, ಅವ್ರು ಸಾಯಲೇಬೇಕು, ಮತ್ತೆ ಬೇರೆ ದಾರಿಲಿಲ್ಲ. ರಾಜನು ಸತ್ತ ನೋಡನೆ ಅವನ ಆಪ್ತರೆಲ್ಲರೂ ತಡವಿಲ್ಲದೆ ಮಡಿಯಬೇಕು. ಈ ಋಣವು ಎಷ್ಟು ನಿಯಮಬದ್ಧವಾಗಿತ್ತು ಅಂದ್ರೆ, ರಾಜನ ಆಪ್ತರ ದೇಹವಾಗಲಿ ಅದರ ಕುರುಹಾಗಲಿ ಏನೂ ಉಳಿಯಕೂಡದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ರಾಜ ಸತ್ ಮೇಲೆ ಅವನು ಏನೇನೋ ಅವನ ಅವಶೇಷನೇ ಉಳಿಬಾರ್ದು, ಆ ರೀತಿಯಲ್ಲಿ ಅವನ ಅಂತ್ಯಕ್ರಿಯೆ ಆಗಬೇಕು. ಇದು ಮಾರ್ವೆಲ್ಸ್ ಅವನು ಹೇಳಿದ್ದು, ಯಾರೊಬ್ಬ ಇದ್ನಲ್ಲ ಆ ವ್ಯಕ್ತಿ ಹೇಳಿದ ಮಾತು. ಬುಕ್ಸ್ ಆಫ್ ಮಾರಲ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಗ್ರಂಥ ಇದೆ. ಆ ಗ್ರಂಥದೊಳಗೆ ಏನಾರ, ಆಪ್ತರಾದವರು ರಾಜನೊಡನೆ ಅನ್ನವನ್ನು ತಿಂದಾದ ಮೇಲೆ ಅವನು ತನ್ನ ಸ್ವಹಸ್ತದಿಂದ ವೀಳ್ಯ ಕೊಡುವುದು. ಇದು ಬಹಳ ಹಳೆಯ ಕಾಲದ್ರಿ, ಇದು ಸುಪಾರಿ ಅಂತ ಮಾಡ್ಕೊಂಡಿವಿ ಈಗ ನಾವು. ಅರಸ ಸ್ವತಃ ವೀಳ್ಯ ಕೊಡ್ತಿದ್ದ. ಹಂಗ ಎಲೆ ಅಡಿಕೆ ಇಟ್ಟು, ಇವತ್ತಿನಿಂದ ನೀನನ್ನ ವೀಳ್ಯ ಹೊಡಿಚ ಅಂತೇಳಿ ವೀಳ್ಯ ಕೊಡ್ತಿದ್ರು. ಹಂಗ ಅವ ವೀಳ್ಯ ಕೊಟ್ಟ ಮೇಲೆ ಯಾರು ರಾಜನ ಆಪ್ತರಿದ್ರು, ವೇಳೆ ಆಗೋದಕ್ಕೆ ಬಯಸ್ತಿದ್ರು, ತಮ್ಮ ಕಿರುಬೆರಳನ್ನ ಕತ್ತರಿಸಿ ರಾಜನ ಮುಂದೆ ಇಟ್ಬಿಡ್ತಿದ್ರು. ತನ್ನ ಕಿರುಬೆರಳನ್ನ ಕತ್ತರಿಸಿ ಇಟ್ಬಿಡ್ತಿದ್ರು. ಅಲ್ಲಿಂದ ಮುಂದೆ ಅವರೆಲ್ಲರೂ ಅವನ ಸಹವರ್ತಿಗಳಾಗ್ತಿದ್ರು. ಅವನು ತಿಂದದ್ದನ್ನ ತಿಂತಿದ್ರು, ಕುಡಿದದ್ದನ್ನ ಕುಡಿತಿದ್ರು, ಅವನ ಆಹಾರವನ್ನು ಪರೀಕ್ಷಿಸ್ತಿದ್ರು. ಅವನಿಗೆ ಸಂಬಂಧಿಸಿದ ಎಲ್ಲದರ ಮೇಲ್ವಿಚಾರಣೆಯು ಕೂಡ ಅವರದು. ಅವನು ಬೇಕಾದ ಸ್ತ್ರೀಯನ್ನು ಕೂಡ ಪರೀಕ್ಷಿಸ್ತಿದ್ರು. ಬಹಳ ಅದ್ಭುತವಾದ ಮಾತಿದು, ಇವೆಲ್ಲ ಸರಿಯಾಗಿ ತಿಳ್ಕೋರಿ, ಹೌದಾ? ವೇಳೆವಾಳಿ ಆಗುವುದು ಹೇಗೆ ಅಂದ್ರೆ, ಆಮೇಲೆ ಅವರು ಪರಿಶೀಲಿಸಿದ ಜಮಖಾನೆಯನ್ನು ರಾಜನ ನಡಿಗೆಗೆ ಹಾಸುವಂತೆ ಅವ್ರು ಪರಿಶೀಲಿಸಲೇ ಇಲ್ಲ ಅಂದ್ರೆ ಅವ್ರು ನಡೆಯುವ ಜಮಖಾನೆಯನ್ನು ಕೂಡ ಹಾಸುವಂತಿಲ್ಲ. ಪ್ರತಿಯೊಂದು ಪರೀಕ್ಷಿಸಿನೇ ಹಾಕ್ತಿದ್ರು. ರಾಜನಿಗೆ ಕುಡಿಯಲು ತಂದ ಪಾನೀಯವನ್ನ, ತಿನ್ನಲು ತಂದ ಆಹಾರವನ್ನ, ಅದನ್ನು ತಂದ ವ್ಯಕ್ತಿಯು ಮೊದಲು ರುಚಿ ನೋಡಬೇಕು ಎನ್ನುವಂತ ನಿಯಮವನ್ನು ಇರಿಸಿ ರಾಜನನ್ನ ಉಳಿಸ್ತಿದ್ರು. ಇದರಿಂದ ರಾಜನಿಗೆ ಒದಗಬಹುದಾದ ಅಪಾಯಗಳ ವಿಷಯದಲ್ಲಿ ಹೀಗೆ ನಡೆದುಕೊಳ್ತಿದ್ರು ಅನ್ನುವಂಥ ಮಾತು ಕೂಡ ಬರ್ತದೆ. ಅವರು ಸತ್ತರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಬೆಂಕಿಯಲ್ಲಿ ಸುಟ್ಕೊಂಡ್ರೆ ತಾವು ಬೆಂಕಿಯಲ್ಲಿ ಬೀಳೋದು, ಕಾಯಿಲೆ ಬಿದ್ದರೆ ಸಂಕಟಕ್ಕೆ ಸಮಾನವಾದ ಸಂಕಟವನ್ನು ಅನುಭವಿಸುವುದು, ಚಿತ್ರಹಿಂಸೆ ಗುರಿ ಮಾಡುವುದು, ಹೀಗೆಲ್ಲ ನಡೀತಿತ್ತು. ಜೊತೆಗೆ ಯುದ್ಧ ನಡೀತಾ ಇರಬೇಕಾದ್ರೆ ರಾಜನ ಸುತ್ತಮುತ್ತಲು ಅವನನ್ನ ಎಡೆಬಿಡದೆ ಓಲೈಸ್ಕೊಳ್ಳೋದು. ಯುದ್ಧ ಮಾಡೋ ರಾಜ, ನೀನು ಗೆಲ್ತೀಯ ಅಂತ ಅವನ ಜೊತೆ ಯಾವಾಗಲೂ ನಿಂತ್ಕೊಳ್ಳೋದು, ಹೌದಾ? ಇಲ್ಲಿ ಒಂದು ಪಾಯಿಂಟ್ ಇದೆ, ಯಾರು ಬೇಕವರು ವೇಳೆವಾಳಿ ಆಗೋದಕ್ಕೆ ಬರ್ತಿರ್ಲಿಲ್ಲ. ಯಾರಾಗಬೇಕು? ಸುಂದರ ಇರ್ಬೇಕು, ಸ್ಮಾರ್ಟ್ ವ್ಯಕ್ತಿ, ವೆರಿ ಸ್ಮಾರ್ಟ್ ಗಾಯ್ ಇರಬೇಕು, ಶೂರ ಇರಬೇಕು, ಬುದ್ಧಿವಂತ ಇರಬೇಕು. ಸುಮ್ಮನೆ ಯಾವನಾರ ಬೇಕು ಅವನು ಅಂತಂದು, ಹೌದಿಲ್ಲ, ಕೈ ಕಾಲು ಕಣ್ಣು ಪಾಣ ಎಲ್ಲ ಹೋಗಿದ್ದು ತಂದು ಬಂದು ಕುಂತು ರಾಜನ ಜೋಡಿ ಇದ್ದು ಬಿಟ್ರೆ ಆತಪ್ಪ ಅನ್ನಂಗಿಲ್ಲ. ಶ್ರೇಷ್ಠ ಮನೆತನದ ವ್ಯಕ್ತಿ ಇರಬೇಕು, ಸುಂದರಾಂಗ ಇರಬೇಕು, ಶೂರ ಇರಬೇಕು, ಬುದ್ಧಿವಂತ ಇರಬೇಕು. ಅವ್ರು ಮಾತ್ರ ವೇಳೆವಾಳಿ ಆಗಬಹುದು, ಹೌದಾ? ಇದು ಬಹಳ ಇಂಪಾರ್ಟೆಂಟ್ ಇದೆ. ಎಸ್, ಇದಾದ್ಮೇಲೆ ವಿಭಿನ್ನ ಸಾಹಿತ್ಯ ಕೃತಿಗಳು ಮತ್ತು ಶರಣರ ವಚನಗಳಲ್ಲಿ ಜೋಳವಾಳಿತನದ ಬಗ್ಗೆ ಹೇಳ್ತಾರ. ಮಹಾನ್ ಇವರು ಯಾರು, ಬಸವಣ್ಣ ಹೇಳ್ತಾನ, ಜೋಳವಾಳಿ ಆನ ಅಲ್ಲ, ವೇಳೆವಾಳಿ ಇವ ನಾನಲ್ಲಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮದೇವ,
ಶರಣರಿಗೆ ಮರಣವೇ ಮಹಾನವಮಿ. ಅವ್ರು ಹೇಳಿದ್ದು ಜೋಳವಾಳಿ ಪದದ ಉಲ್ಲೇಖ ಬರೋ ವಚನ ಇದು. ವೇಳೆವಾಳಿ ಶಾಸನವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಬಹುತೇಕ ವೇಳೆವಾಳಿ ಬಡತನದಿಂದ ಬಂದವರು, ಇದು ಒಂದು ಪಾಯಿಂಟು ಬಹಳ ಚಂದಾಗಿ ಇಂಟರ್ಪ್ರಿಟೇಷನ್ ಮಾಡ್ಯಾರ. ಶ್ರೀಮಂತರು ಯಾರು ವೇಳೆವಾಳಿ ಹಾಕಿರ್ಲಿಲ್ರಿ, ಬಡವರು ಆಗ್ತಿದ್ರು. ಯಾಕಂದ್ರೆ ಇವ್ರು ಸತ್ತ ಮೇಲೆ ಮಕ್ಕಳಿಗೆ, ವಂಶಸ್ಥರಿಗೆ ಹಣ, ಭೂಮಿ, ದತ್ತಿ ಎಲ್ಲ ಸಿಕ್ತಿತ್ತು ಅನ್ನೋ ಕಾರಣಕ್ಕಾಗಿ ಕೆಲವರು ಏನ್ ಮಾಡ್ತಿದ್ರು, ಏನಪ್ಪಾ ಅರಸನ ಜೋಡಿ ಅರಸಾಗಿದ್ದು ಬಿಡದಪ್ಪ, ಆರಾಮಾಗಿರೋದನ್ನ ತಿಳ್ಕೊಂಡು ವೇಳೆವಾಳಿ ಆಗ್ತಿದ್ರು, ಬಡವರೇ ಆಗ್ತಿದ್ರು. ಅರಸನ ಮೇಲೆ ಪ್ರೀತಿ ಭಕ್ತಿ ಜೊತೆಗೆ ಹಣಕ್ಕಾಗಿ, ಅಧಿಕಾರಕ್ಕಾಗಿ ಹೆಚ್ಚಿನವರು ವೇಳೆವಾಳಿ ಆಗ್ತಿದ್ರು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಬಸವಣ್ಣವರು ಒಂದು ವಚನ ಹೀಗೆ ಹೇಳ್ತಾರ. ಅವರು ಬಸವಣ್ಣ ಹೇಳ್ತಾರ, ಕಾಂಚನವೆಂಬ ನಾಯ ಕಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆಯಲ್ಲ. ನೋಡ್ರಿ, ಕೆಲವ್ರು ಏನಂದ್ರ ದುಡ್ಡಿಗೋಸ್ಕರ ಪ್ರಾಣ ಕಳ್ಕೊಳಕ್ ತಯಾರಾಗ್ತಿದ್ರು. ಅದಕ್ಕ ಕಾಂಚನ ಎನ್ನುವ ನಾಯಿಯನ್ನು ನೆಚ್ಚಿ ನಾನೇನ್ ಮಾಡಿದೆ, ವೇಳೆ, ನಾನು ಆಕ್ಚುಲಿ ಏನಂದ್ರೆ ದೇವರ ಸೇವೆಗೆ, ಅರಸನ ಸೇವೆಗೆ ನಾನು ವೇಳೆವಾಳೆ ಆಗ್ಲಿಲ್ಲ, ಕಾಂಚನಕ್ಕೆ ವೇಳೆವಾಳೆ. ಆ ತರ ಆದ್ರೆ ನಾಯಿಗೆ ಸಮಾನ ಅನ್ನೋ ಮಾತನ್ನ ಬಳಸ್ತಾನೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಬಂಧುವರ್ಮ ಅಂತ ಬರ್ತಾನ. ಅವ ಜೀವ ಸಂಬೋಧನಾ ಅನ್ನುವಂತ ಕೃತಿ ಬರೆದ. ಅದರಲ್ಲೂ ಕೂಡ ವೇಳೆವಾಳಿ ಬಗ್ಗೆ ಇದೆ. ಉರಿವ ಕೊಂಡಕ್ಕೆ ಒಂದ ವೇಳೆ ಒಡಿಚೆಗಂ ಮನುಷ್ಯ ಭವಕ್ಕೆ ಒಂದ ಜೀವಕ್ಕಂ ಅನ್ನುವಂತ ಪದ ಹೇಳುವಾಗ ವೇಳೆವಾಳಿ ಪದ ಬಂದಿದೆ. ಯಾವ ಕೃತಿಯಲ್ಲಿ ಬಂದಿದೆ, ಯಾರು ಹೇಳ್ಯಾರ ಅಂತ ಗೊತ್ತಿರ್ಬೇಕಷ್ಟೇ. ಆಮೇಲೆ ವೇಳೆಗೊಂಡಾತಂ ಸಾವಿಗಂಜುವಡಂ ತಪಂಗೊಂಡಾತಂ ಅನುಷ್ಠಾನ ಕಂಜುವಡಂ, ಅದೆಲ್ಲಿಯ ವೇಳೆ, ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರ ಅವ್ರು, ಹೌದಾ. ಆಮೇಲೆ ಇದಾತ ಒಡ್ಡಾರಾಧನೆ, ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ, ಇದು ಕೂಡ ಬರ್ಬೋದು. ಒಡ್ಡಾರಾಧನೆಯ ಯಾವ ಕಥೆಯಲ್ಲಿ ವೇಳೆವಾಳಿಯ ಉಲ್ಲೇಖ ಬರುತ್ತದೆ? ನೆನಪಿಟ್ಟುಕೋರಿ, ಬಹಳ ಮುಖ್ಯವಾದಂತಹ ಕ್ವಶನ್, ಹೌದಾ. ಗುರುದತ್ತ ಭಟ್ಟಾರರ ಕಥೆಯಲ್ಲಿ ಬರುತ್ತದೆ. ವೇಳೆಗೊಂಡಿರ್ದತ್ಯುಗ್ರ ಭಟರ್ಕಳುಂ ಅನ್ನುವಂತ ಪದ ಇದೆ. ಶರಣಪ್ಪೊಡೇಕೆ ಮಡಿದರ್ ಪನ್ನಿರುವಂ ಚಕ್ರಿಗಳ್ ಅನ್ನುವಂತ ಒಂದು ಮಾತು ಇಲ್ಲಿ ಬರುತ್ತದೆ. ವೇಳೆಗೊಂಡಿರ್ದತ್ಯುಗ್ರ ಭಟರ್ಕಳುಂ ಶರಣಪ್ಪೊಡೆ ಏಕೆ ಮಡಿದರ್ ಪನ್ನಿರುವರುಂ ಚಕ್ರಿಗಳ್, ಹಿಂಗವ ಹೇಳ್ತಾನ, ಹೌದಾ. ಇಷ್ಟೇ ತಿಳ್ಕೊರಿ. ಅಂದ್ರೆ ಒಡ್ಡಾರಾಧನೆ ಗುರುದತ್ತ ಭಟ್ಟಾರರ ಕಥೆಯಲ್ಲಿ ಕೂಡ ವೇಳೆವಾಳಿ ಪದ ಬರುತ್ತದೆ. ರನ್ನನ ಗದಾಯುದ್ಧದಲ್ಲೂ ಕೂಡ ವೇಳೆವಾಳಿ ಪದ ಬರುತ್ತದೆ. ಧರ್ಮರಾಯ ಯುದ್ಧ ಆಗೋದಕ್ಕಿಂತ ಮುಂಚೆ ಒಂದು ಪ್ರತಿಜ್ಞೆ ಮಾಡಿದ, ಏನಂದ್ರೆ ಸಹೋದರರಲ್ಲಿ ಯಾರಾದರೂ ಒಬ್ಬರು ಸತ್ತರೆ, ಮರಣಿಸಿದರೆ ನಾನು ಆತ್ಮ ಬಲಿದಾನ ಮಾಡಿಕೊಳ್ಳುತ್ತೇನೆ ಅಂದ್ರೆ. ಕೇಳಬಹುದು, ಪಾಂಡವರಲ್ಲಿ ವೇಳೆವಾಳಿ ಯಾರು? ಧರ್ಮರಾಜ. ಇದು ವಿಚಿತ್ರ ಏನಂದ್ರ, ಅರಸನಾದವನು ತನ್ನ ಸಹೋದರಿಗೋಸ್ಕರ ವೇಳೆವಾಳಿ ಆಗಿರ್ತಕ್ಕಂಥ ಏಕೈಕ ಉದಾಹರಣೆ ಕಾವ್ಯದಲ್ಲಿ ಸಿಕ್ಕಿರೋದು ಧರ್ಮರಾಯ ಕೊಟ್ಟಿರೋದು. ನೋಡ್ರಿ ಎಷ್ಟು ಅದ್ಭುತ ಇದೆ. ರನ್ನನು ಗದಾಯುದ್ಧದಲ್ಲಿ ಧರ್ಮರಾಯನಿಗೆ ವೇಳೆವಾಳಿ, ಧರ್ಮರಾಯನು ಸಹೋದರರಿಗೆ ವೇಳೆವಾಳಿ ಆಗಿದೆ. ವಿಚಿತ್ರದ, ಸಹೋದರರು ಅರಸ ರಾಜನಿಗೆ ಆಗ್ಬೇಕಾಗಿತ್ತು, ಅವ್ರಿಲ್ಲಿ ಪ್ರಮಾಣ ಮಾಡಂಗಿಲ್ಲ, ಮಣ್ಣು ಸತ್ರ ನಾವು ಸಾಯ್ತೀನಿ ಅನ್ಲಿಲ್ಲ. ಆದ್ರ ಇವ ಅಣ್ಣ ಹೇಳ್ತಾನೆ, ನಾನು ನೋಡ್ರಿ, ನನ್ನ ತಮ್ಮಂದ್ರು ಸತ್ತರೆ ನಾನು ವೇಳೆವಾಳಿ ಆಗುತ್ತೇನೆ ಅನ್ನುವಂತ, ಅಗ್ನಿ ಪ್ರವೇಶ ಮಾಡುತ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾನೆ, ಹೌದಾ. ಅದಕ್ಕ ಅಲ್ಲಿ ಅಲ್ಲಿ ಹೆಂಗ್ ಬರ್ತದ, ತನ್ನ ಒಡ ಹುಟ್ಟಿದರ್ ಪೆಸರನ್ ನಾಲ್ವರೋಳ್ ವರ್ವರುಂ ಇಲ್ಲದಿರ್ದೊಡಂ ತನ್ ಹಸುವಂ ನಿವೇದಿಸುವನ್ ಅಗ್ನಿಗೆ. ನೋಡ್ರಿ, ಧರ್ಮಸುತನ್ ಎಂದೊಡೆ, ಧರ್ಮಸುತನು ಹೀಗೆಂದನು, ನನ್ನ ಒಡ ಹುಟ್ಟಿದವರ ಪೈಕಿ, ನಾಲ್ವರ ಪೈಕಿ ಒಬ್ಬನಾದರೂ ಕೂಡ ಇಲ್ಲವಾದರೆ, ಸತ್ತು ಹೋದರೆ, ತನ್ನ ಹಸು ಅಂದ್ರೆ ಪ್ರಾಣ, ತನ್ನ ಹಸುವಂ ನಿವೇದಿಸುವನ್ ಅಗ್ನಿಗೆ, ಅಗ್ನಿಗೆ ಆಹುತಿ ಕೊಡುತ್ತೇನೆ ಅಂತ ಧರ್ಮಸುತನು ಪ್ರಮಾಣ ಮಾಡಿದನು. ಇದೇನು ಸೂಚಿಸ್ತದ? ವೇಳವಾಳಿತನವನ್ನು ಸೂಚಿಸುತ್ತದೆ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲೂ ಕೂಡ ಈ ಮಾತು ಬರುತ್ತದೆ. ಅನುಜರ್ ನಾಲ್ವರುಮಂ ಧರ್ಮನಂದನಂ ವೇಳೆಗೊಂಡು ಕಾವಂ ಪುನರ್ದ. ನೋಡ್ರಿ, ಇವನಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಪಂಪಂದು ಗಟ್ಟಿ ಐತಿ ಭಾಷೆ. ಅವ ಹೆಂಗ್ ಹೇಳಿದ, ಅನುಜರ್ ತಮ್ಮ, 4 ಜನ, ನಾವು 4 ಮಂದಿ, ಹೌದಾ. ಆ ಅನುಜರ್ ನಾಲ್ವರನ್ನು ಧರ್ಮನಂದನ್ನು ವೇಳೆಗೊಂಡು ಕಾವಂ ಅಂದ್ರ ವೇಳೆವಾಳಿಯಾಗಿ ಅವರನ್ನು ರಕ್ಷಿಸಿದನು, ಹೌದಾ. ನನ್ನ ತಮ್ಮಂದ್ರು ಬದುಕಿರಲೇಬೇಕು ಅಂತ ಅವ್ರಿಗೆ ವೇಳೆವಾಳಿಯಾಗಿ ಅವರನ್ನ ರಕ್ಷಿಸಿದನು. ನೋಡ್ರಿ, ಅರಸನಾದವನು ತಮ್ಮಂದಿರನ್ನ ರಕ್ಷಣೆ ಮಾಡುವ ಒಂದು ವೈರುಧ್ಯ ಇದು, ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರತಿಜ್ಞೆ ಇದು. ನಾಗವರ್ಮನ ಕಾವ್ಯಾವಲೋಕನದಲ್ಲೂ ಕೂಡ ಬಂದಿದೆ, ವೇಳೆವಾಳೆಯಾದವನು ತನ್ನ ಒಡೆಯ ಮರಣ ಹೊಂದಿದಾಗ ಆತ್ಮದಲ್ಲಿ ಮಾಡಿಕೊಳ್ಳುವ ಮೂಲಕ ಮರಣ ಹೊಂದಲೇಬೇಕು. ಒಂದ್ ವೇಳೆ ಅವನು ಹೆದರಿದ್ರೆ ಅವನು ನಾಯಿ ಅಂತೇಳಿ ಅವನು ಬೈತಾನೆ. ಈ ತರ ಉಲ್ಲೇಖ ನಾಗವರ್ಮನ ಕಾವ್ಯಾವಲೋಕದಲ್ಲಿ ಬಂದಿದೆ.
ಇಲ್ಲ ಅವ ಏನಂದ್ರೆ ಕಾಯದೆ ಚಲಮಂ ಪಲರು ಚೀಯನೆ ಪತಿ ಸಾಯೆ ಸೈಯಲ್ ಅಂಜಿದ ನಾಯಂ. ರಾಜನು ಸತ್ತಾಗ, ಪತಿ ಅಂದ್ರೆ ಒಡೆಯ, ಅಂದ್ರೆ ರಾಜನು ಸತ್ತಾಗ ಸಾಯಲು ಅಂಜಿದಂತ ವ್ಯಕ್ತಿಗೆ ನಾಯಿಗೆ ಸಮ ಅಂತ ತಿಳ್ಕೊಂಡು ಅವ ಬಳಸ್ತಾನೆ. ಹರಿಹರನ ತೆಲುಗು ಜೊಮ್ಮಯ್ಯನ ರಗಳೆಯಲ್ಲೂ ಕೂಡ ಈ ಮಾತು ಬರುತ್ತದೆ. ಅಂದ್ರೆ ತೆಲುಗು ಜೊಮ್ಮಯ್ಯ 6ನೇ ವಿಕ್ರಮಾದಿತ್ಯನ ಜೋಳವಾಳಿಯಾಗಿದ್ದನು. ಇಲ್ಲಿ 2 ಪಾಯಿಂಟ್ ಇದೆ ನೋಡ್ರಿ. ಜೋಳವಾಳಿಯಾಗಿದ್ದನು 6ನೇ ವಿಕ್ರಮಾದಿತ್ಯನಿಗೆ, ವೇಳವಾಳಿಯಾಗಿದ್ದನು ಭೀಮನಾಥನಿಗೆ. ಭೀಮನಾಥ ಅಂದ್ರೆ ಅವನ ಏನು ದೇವರು, ಇಷ್ಟಲಿಂಗ, ಇಷ್ಟ ದೇವತೆ, ಅವನಿಗೆ ವೇಳವಾಳಿಯಾಗಿದ್ದ ತೆಲುಗು ಜೊಮ್ಮಯ್ಯ. ನೋಡ್ರಿ ರಗಳೆಯಲ್ಲಿ ಕೂಡ ಬರ್ತದೆ. ಅದು ಹೆಂಗದ? ಜೋಳವಾಳಿಯುಳ್ ಇರ್ಪನ್ ಆ ಧರನಾಥಂಗೆ, ವೀಳವಾಳಿಯುಳ್ ಇರ್ಪನ್ ಭೀಮನಾಥಂಗೆ. ಧರಾನಾಥನ್ಗೆ ಧರೆಯ ಒಡೆಯ ಅರಸ 6ನೇ ವಿಕ್ರಮಾದಿತ್ಯ, ವೇಳೆವಾಳಿ ಯಾರಿಗೆ? ಭೀಮನಾಥನಿಗೆ. ಯಾರು? ಇಷ್ಟ ದೇವ. ನೆಕ್ಸ್ಟ್ ಏನಾಯ್ತು? ವೇಳೆವಾಳೆ ಪದ್ಧತಿಗೆ ವಿರೋಧ ಬಂತು 12ನೇ ಶತಮಾನದೊಳಗೆ. ವಚನಕಾರರಂದ್ರು ಸಾಯ್ಬೇಕ್ಯಾಕಪ್ಪ, ಅದಕ್ಕೆ ಶರಣರು ಅರಸನಿಗೆ ವೇಳೆವಾಗಿ ಆತ್ಮ ಬಲಿದಾನ ಆಗುವುದನ್ನು ಶರಣರು ಖಂಡಿಸಿದ್ರು. ಚನ್ನಬಸವಣ್ಣವರು ಹೀಗೆ ಹೇಳ್ತಾರ: ಭಾಷೆಗೇರಿಸಿ ತನುವಿಂಗೆ ಅಲಗಕೊಂಡರೆ ಲಿಂಗ ಓಸರಿಸಿತ್ತಯ್ಯ. ಚನ್ನಬಸವಣ್ಣ ಅದ್ಭುತ ಮನುಷ್ಯವ, ಅದಕ್ಕಂತಾನ. ಹೌದಾ? ಮಾತು ಕೊಟ್ಟೀನಿ ಅಂತ ತಿಳ್ಕೊಂಡು ನಿನ್ನ ದೇಹವನ್ನ ಅಂತ್ಯಗೊಳಿಸ್ಕೊಂಡು ಬಿಟ್ರೆ ಆ ಲಿಂಗ ಓಸರಿಸಿತ್ತಯ್ಯ, ಲಿಂಗಕ್ಕೆ ಒಪ್ಪಿಗೆ ಆಗದು. ಹೌದಾ? ಆತ ವೀರನೆನಿಸುವ ಲಿಂಗಕ್ಕೆ ದೂರ. ನೋಡ್ರಿ, ಆತ ದೇಹವನ್ನ ಅಂತ್ಯಗೊಳಿಸಿಕೊಂಡ್ರೆ ವೀರ ಅನ್ಸ್ಕೋಬಹುದು, ಆದ್ರೆ ಲಿಂಗಕ್ಕೆ ದೂರ. ನೋಡ್ರಿ, ಜನರಿಗೆ ವೀರ, ಲಿಂಗಕ್ಕೆ ದೂರ. ಹೌದಾ? ಜಂಗಮಕ್ಕೆ ದೂರ, ಪ್ರಸಾದಕ್ಕೆ ದೂರ, ರೊತಗೇಡಿ ಇದು ಕಾರಣ. ಕೂಡಲ ಸಂಗಯ್ಯನಲ್ಲಿ ಬ್ರಹ್ಮೇತಿಕಾರನೆನಿಸುವ ಒಡೆಯನಿಗೆ ಭಾಷೆ ಕೊಟ್ಟು ಈ ಪ್ರಕಾರ ತನ್ನ ಖಡ್ಗಕ್ಕೆ ಅರ್ಪಿಸಿಕೊಂಡರೆ ಅವನು ವೀರ ಅನ್ಸ್ಕೊಳ್ಳೋಂಗಿಲ್ಲ, ದೂರ ಆಗುತ್ತಾನೆ. ಅದು ತಪ್ಪು ಅಂತೇಳಿ ಚನ್ನಬಸವಣ್ಣ ಅದನ್ನ ಏನ್ ಮಾಡ್ದ? ದೂರ ಮಾಡ್ದ. ಮಾಡಬಾರ್ದು ಅಂತ ತಿಳ್ಕೊಂಡು ಇದು ಮಾಡಿದ. ಮುಂದೆ ಒಬ್ಬ ವಚನಕಾರ್ತಿ ಬರ್ತಾಳ, ಆಕೆ ಹೆಸರು ಕೊಟ್ಟಿಲ್ಲ ಇವರು. ವೇಳೆವಾಳಿಯಾಗಿ ಆ ವೃತ್ತದಿಂದ ಇರಿದುಕೊಂಡು ಆತ್ಮಬಲಿ ಮಾಡಿಕೊಳ್ಳುವುದನ್ನು ಆಕೆ ಕೂಡ ವಿಡಂಬನೆ ಮಾಡ್ತಾಳೆ. ಊರ ಮಗನೆಂದು ಬಾಗಿಲಲ್ಲಿ ಇರಿದುಕೊಂಬಂತೆ ಅವ ಮಾಡಿಕೊಂಡ ವೃತ್ತ ಅದ್ಯಾರಿಗೆ ಯೋಗ್ಯ? ಸಾಗದು, ಮಾಡಬಾರದು ಅಂತ ಒಬ್ಬ ವಚನಕಾರ್ತಿಯು ಕೂಡ ಬರೀತಾಳ. ಜೆಫ್ ಲೀಟ್ಸ್ ಇಲ್ಲಿ ಒಂದು ಬಹಳ ಮುಖ್ಯವಾದ, ಅಷ್ಟು ಇದು ಬಹಳ ದೊಡ್ಡದು ಪಾಠ ಇದು. ಆಕ್ಚುಲಿ ಇಲ್ಲಿಗೆ 1 ತಾಸು ಆಗ್ಬಿಡ್ತು. ಇಲ್ಲಿ ನೋಡ್ರಿ, ಒಂದಿಷ್ಟು ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಅವ್ರಿ. ಇದ್ರ ಮೇಲೆ ಕ್ವಶನ್ ಕೇಳಿದ್ರು. ಡಾಕ್ಟರ್ ಫ್ಲೀಟ್ ಅವರು ಒಂದು ಅದ್ಭುತ ಪುಸ್ತಕ ಬರೀತಾರ, ದ ಡೈನಾಸ್ಟಿಸ್ ಆಫ್ ದಿ ಕೆನರಿಸ್ ಡಿಸ್ಟ್ರಿಕ್ಟ್ಸ್ ಅಂತ. ಇದ್ರ ಬಳಿ ತುಂಬಾ ವಿಷಯಗಳು, ವೇಳವಾಳಿ, ಜೋಳವಾಳಿ, ಲಿಂಕೆವಾಳಿ, ಬಹಳಷ್ಟು ವಿಷಯಗಳು ಇದರಲ್ಲಿ ಬರ್ತವೆ. ಲಕ್ಷ್ಮೀನಾರಾಯಣ ರಾವ್ ಮತ್ತು ಆರ್ ಎಸ್ ಪಂಚಮುಖಿಯವರು ಕರ್ನಾಟಕದ ಅರಸು ಮನೆತನಗಳು ಅಂತ ಮತ್ತು ಕರ್ನಾಟಕ ಥ್ರೂ ಏಜಸ್ ಅನ್ನುವಂತ ಒಂದು ಅದ್ಭುತವಾದ ಕೃತಿಯನ್ನು ಕೊಡ್ತಾರ. ಶ್ರೀಕಂಠ ಶಾಸ್ತ್ರಿಗಳು ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಅಂತ ಬಹಳ ಅದ್ಭುತವಾದಂತ ಪುಸ್ತಕ. ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಕರ್ಮಾಕರ್ ಬರೀತಾರೆ. ಹೆರಿಟೇಜ್ ಆಫ್ ಕರ್ನಾಟಕ, ಇವೆಲ್ಲ ಕೇಳಿದ ಪ್ರಶ್ನೆಗಳು, ರಂಶ್ರೀ ಮುಗುಳಿ ಅವರು ಬರೀತಾರೆ. ಪಿ ಬಿ ದೇಸಾಯಿ ಕರ್ನಾಟಕದ ಸಾಮಾಜಿಕ ಚರಿತ್ರೆ ಕುರಿತು ಕನ್ನಡ ನಾಡಿನ ಚರಿತ್ರೆ ಅಂತ ಬರೀತಾರೆ. ಕನ್ನಡ ಪರಿಷತ್ನವರು ಇದನ್ನ ಮಾಡ್ಯಾರ, ರಚನೆ ಮಾಡ್ಯಾರ. ವಿ ಎಸ್ ಅಗರ್ವಾಲ್ ಇಂಡಿಯಾ ಇಸ್ ನೋನ್ ಟು ಪಾಣಿನಿ ಅನ್ನುವಂಥ ಗ್ರಂಥ. ಪಾಣಿನಿ ಅಷ್ಟಾಧ್ಯಾಯದಲ್ಲಿ ಬರುವ ಸಾಂಸ್ಕೃತಿಕ ಅಂಶಗಳನ್ನು ಆಧರಿಸಿ ಭರತಖಂಡದ ಸಂಸ್ಕೃತಿ ಚಿತ್ರಣವನ್ನು ಅವ್ರು ಮಾಡಿದ್ದಾರೆ. ಹಂದಕಿ ಅಂತ ಬರ್ತಾರೆ ಇವ್ರು. ಎಸ್ ಎಸ್ ತಿಲಕ ಅಂಡ್ ಇಂಡಿಯನ್ ಕಲ್ಚರ್ ಅಂತ, ಎಸ್ ಎಸ್ ತಿಲಕ ಚಂಪು ಅಂತ ಬರ್ತೈತಿ, ಅದ್ರೊಳಗ ಇಂಡಿಯನ್ ಕಲ್ಚರ್ ಅಂತ ಬರೀತಿ. ಆದ್ರ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿ ಅಂದ್ರ, ಇವ ಅದನ್ನಲ್ಲ ಹಂದಕಿ, ಇವ ಕರ್ನಾಟಕದವ್ರಿ, ರಾಷ್ಟ್ರಕೂಟರ ಮಂಥನದಲ್ಲಿ ಇದ್ದಂತ ವ್ಯಕ್ತಿ ಇವ. ಹೌದಾ? ಸೋಮದೇವ ಅನ್ನುವಂಥವನು, ಎಸ್ ಎಸ್ ತಿಲಕ ಚಂಪು ಬರದವನು ಸೋಮದೇವ, ಇವ ಕರ್ನಾಟಕದವ. ಅದನ್ನ ಕೆ ಕೆ ಹಂದಕಿ ಅವರು ಸಂಗ್ರಹ ಮಾಡ್ಯಾರ. ಸಂಸ್ಕೃತ ಗದ್ಯ ಪದ್ಯಗಳಲ್ಲಿ ರಚಿತವಾದ ಜೈನ ಧಾರ್ಮಿಕ ಸಾಹಿತ್ಯ ಮೊದಲಾದಂಥ ವಿಷಯಗಳನ್ನ ಇದೆಲ್ಲ ತಂದರ ಒಂದು ಬೃಹತ್ ವಿಶ್ವಕೋಶ ಇದು. ಇದ್ರ ಮೇಲೆ ಪ್ರಶ್ನೆ ಆಗ್ಬಹುದು ಅಂತ ಅನಿಸ್ತದ, ಗೊತ್ತಿಟ್ಕೋರಿ. ಆಮೇಲೆ ಇಲ್ಲಿಂದ ಸಂಸ್ಕೃತಿ ಪದದ ವ್ಯಾಖ್ಯಾನ ಬರ್ತೈತಿ. ನಾನು ಅನ್ಕೊಂಡೆ ಆಗುತ್ತಾ ಇದು ಅಂತ, ಬಟ್ ಒಂದೇ ಇದರಲ್ಲಿ ಮುಗೀತಿದು. ಇನ್ನು ತುಂಬಾ ಇದೆ. ಇಲ್ಲಿಂದ ಆಕ್ಚುಲಿ ಸಂಸ್ಕೃತಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು, ಬಟ್ ಟೈಮ್ ಆಗಿದೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ನನಗೆ. ಹೋದ ವರ್ಷ ಎಷ್ಟು ಅನಾಥ ಪ್ರಜ್ಞೆ ಕಾಡಿತ್ತಂದ್ರೆ, ಒಂದು ನಿಮಿಷ, ಏನಾಯ್ತಪ್ಪ ಇದು? ಹಾ, ಇದು
ಎಸ್, ಇಷ್ಟಿರ್ಲಿ, ಮತ್ತೆ ಮಾತಾಡ್ತೀನಿ. ಇದು ಬಹಳ ಉಪಯುಕ್ತವಾದ ಮಾಹಿತಿ. ಇದು ಏನಂದ್ರೆ, ನಮ್ಮಲ್ಲಿ ಬಿಕಾಮ್ 4th ಸೆಮ್ ಹುಡುಗರಿಗೆ ಪಾಠ ಇತ್ತು. ನಾನು ಅನ್ಕೊಂಡೆ ಇದನ್ನೊಂದು ಕ್ಲಾಸ್ ಮಾಡ್ಬಿಡೋಣ, ಇದನ್ನ ಅವ್ರಿಗೆ ಶೇರ್ ಮಾಡಿದ್ರಾಯ್ತು ವಿಡಿಯೋ ಅಂತ ಅನ್ಕೊಂಡೆ. ಜೋಳವಾಳಿ, ಬೇಳೆವಾಳಿ, ಲೆಂಕೆವಾಳಿ ಅಂತ ಟೈಟಲ್ ಕೊಟ್ಟನು. ಇದರಲ್ಲಿ ಸಹಗಮನ, ಅನುಗಮನ ಇವೆಲ್ಲ ಇದೆ, ಬಹಳಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆಷ್ಟು ಉಪಯುಕ್ತವೋ ಅದಕ್ಕಿಂತ ಹೆಚ್ಚು ಉಪಯುಕ್ತ ನಮಗೆ ಇದೆ. ಇದರಲ್ಲಿ ಉಪಯುಕ್ತವಾದಂತ ಮಾಹಿತಿ ಇದೆ. ಈಗ ನೋಡ್ರಿ, ಕೀಳುಗುಂಟೆ ಪದ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಷಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಪಾಠ ಅಲ್ಲಿ, ಬಟ್ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಆತ್ಮ ಬಲಿದಾನದ ಪ್ರಕಾರಗಳಲ್ಲಿ ಇವನ್ನೆಲ್ಲ ಕೊಟ್ಬಿಟ್ಟಾರೆ. ಎಕ್ಸಾಕ್ಟ್ ಬೇಕಲ್ಲ, ವೇಳೆವಾಡಿ, ವೇಳೆವಾಳಿ, ವೇಳೆ ವಡಿಚ, ಕೀಳುಗುಂಟೆ, ಹೌದಾ, ಜೋಳವಾಳಿ, ಅನ್ನದ ಋಣ. ಅನ್ನಕ್ಕಾಗಿ ಅನ್ನದ ಋಣಕ್ಕೋಸ್ಕರ ಒಡೆಯನಿಗೆ ಪ್ರಾಣವನ್ನು ಕೊಡಲು ತಯಾರಿರ್ತಕ್ಕಂಥ ವ್ಯಕ್ತಿ ಅದು ಏನು, ಜೋಳವಾಳಿ. ಇನ್ನು ಸಹಗಮನ ಅವೆಲ್ಲ ಬರ್ತಾವ. ನಾನು ಶಾಸನಗಳೆಲ್ಲ ಮಾಡಿದ್ದೀನಿ, ಅದನ್ನೆಲ್ಲ ಶಾಸನಗಳು ಅಂದ್ರೆ ಏನು ಅಂತ. ಇನ್ನೂ ಬಹಳಷ್ಟು ವಿಷಯ ಇತ್ತು. ನನಗನಿಸ್ತು ಸ್ವಲ್ಪ ಮಾಡೀನಿ ಅಂತ ಅನಿಸ್ತು. ನಾನು ಈ ಪಾಠ ಮಾಡಿದಿಷ್ಟು ಇನ್ನೂ 4 ಐಟಮ್ಗಳದಾವ. ಇದ್ರ ಸಂಸ್ಕೃತಿಯ ಡೆಫಿನೇಷನ್ಸ್ಗಳದಾವ ಈ ನೋಟ್ಸ್ನಲ್ಲಿ. ಸಂಸ್ಕೃತಿ ಅಂದ್ರೆ ಏನಂತ, ಶಾಸನ ಅಂದ್ರೇನು, ಬೇರೆ ಬೇರೆ ಯಜ್ಞವಾಲಕ ಸಂಹಿತೆ, ಬ್ರಿಟಾನಿಕ ವಿಶ್ವಕೋಶ, ಬೇರೆ ಬೇರೆಯವರು ಶಾಸನಗಳ ಬಗ್ಗೆ ಏನ್ ಡೆಫಿನೇಷನ್ಸ್ಗಳನ್ನ ಹೇಳಿದ್ರು. ಸಂಸ್ಕೃತಿ ಅಂದ್ರೇನು, ನಾಗರಿಕತೆ ಅಂದ್ರೇನು, ಸಂಸ್ಕೃತಿ ಬಗ್ಗೆ ವಿಭಿನ್ನ ಜನರು, ಕಲ್ಚರ್ ಅಂಡ್ ಎನಾರ್ಕಿ ಮೊದಲಾದ ಬಹಳ ಅದ್ಭುತವಾದ ಪುಸ್ತಕ. ಆ ಪುಸ್ತಕಗಳಲ್ಲಿ ಸಂಸ್ಕೃತಿ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಚಿದಾನಂದ ಮೂರ್ತಿ ಅವರು ಅಧ್ಯಯನಕ್ಕೆ ಕೊಟ್ಟಾರ ಆ ಪುಸ್ತಕದಲ್ಲಿ. ಆದ್ರೆ ಕಳೆದ ಬಾರಿ ಸಂಸ್ಕೃತಿ ಬಗ್ಗೆ ಚಾಪ್ಟರ್ ಇಟ್ರು, ಬಹಳ ಒದ್ದಾಡಿದೆ ನಾನು, ಎಲ್ಲಪ್ಪ ಹುಡುಕ್ಲಿ ಇದನ್ನಂತ. ನಾನು ಹುಡುಕಿದ್ದು ಕಲ್ಚರ್ ಅಂಡ್ ಎನಾರ್ಕಿ ಅನ್ನುವಂಥ ಪುಸ್ತಕ. ಮೋಸ್ಟ್ಲಿ ಯಾರಪ್ಪ ಸೋಷಲಿಸ್ಟ್ ಬರ್ತಿದ್ರು ಅವ್ರ ಪುಸ್ತಕ ಅಲ್ಲಿ ಇಟ್ಕೊಂಡು, ಮತ್ತೆ ಸೋಷಾಲಜಿಯ ಮೂಲ ಪುಸ್ತಕ ಇಟ್ಕೊಂಡು, ಅಲ್ಲಿ ನಾನು ಸುಮಾರು ಡೆಫಿನೇಷನ್ಸ್ ಗಳನ್ನು ತಗೊಂಡು, ತಿಪ್ಪೇರುದ್ರ ಸ್ವಾಮಿಯವರು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಪುಸ್ತಕ ಕೊಟ್ಟಿದ್ರು. ಇನ್ನೊಂದು ಶಂಭಾ ಜೋಶಿ ಇರಬೇಕು, ಏನಾಯ್ತದು, ಯಾವ ಪೂರ್ವ ಪೀಠಿಕೆ ಏನೋ ಬರ್ತದೆ. ಅವೆಲ್ಲ ಪುಸ್ತಕಗಳನ್ನ ಇಟ್ಕೊಂಡು ಡೆಫಿನೇಷನ್ ತಗೊಂಡು ಪಾಠ ಮಾಡಿದೆ. ಆ ಪಾಠ ಕೊಟ್ಟೆ ಬಹಳ ಜನರಿಗೆ ಚಲೋ ಮಾಡ್ಯಾರ ಅಂತ ಅಂದ್ರು, ಅಷ್ಟೇ ಅವ್ರು ಹೇಳೋದು, ಬೇರೆ ಏನಿಲ್ಲ. ಅದರಿಂದ ತುಂಬಾ ಕಷ್ಟ ಅನಿಸ್ತು, ಏನಪ್ಪ ಇಲ್ಲಿ ತಗೊಂಡಿನಿ ಅಂತ. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ವಿಷಯ ಬೇಕಾ, ಅಷ್ಟು ಮಾಡಿದ ಮೇಲೆ ಕೂಡ ಅನಿಸಿತ್ತು ನನಗೆ ಇನ್ನೂ ಏನೋ ಮಾಡ್ಬೇಕಾಗಿತ್ತು ಅಂತ. ಈಗ ಸಿಕ್ತದೆ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಅರಕೆ ನುಡಿಯೊಳಗೆ ಈ ಎಲ್ಲ ವಿಷಯಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವನ್ನೆಲ್ಲ ತಗೊಂಡು ಸಂಸ್ಕೃತಿನ ಹಾಕೊಂಡೆ. ಬಹಳ ಚಂದ ಬರೆದರು. ಸಂಸ್ಕೃತಿ ಅಂತರಂಗಕ್ಕೆ ಸಂಬಂಧಪಟ್ಟಿದೆ. ಇಟ್ ಈಸ್ ಇನ್ನರ್ ಡೆವಲಪ್ಮೆಂಟ್. ಮಸ್ತ್ ಬರ್ತಾರೆ. ಅದ್ರ ಬಗ್ಗೆ ಮತ್ತೆ ಬಹಳಷ್ಟು ಚಂದ ಅನಿಸ್ತು. ಅದೆಲ್ಲ ತಗೊಂಡು ನಾನು ನೋಟ್ಸ್ ಮಾಡಿದೆ. ನಿನ್ನ ಇಡೀ ದಿವಸ ಮಾಡ್ತಾ ಹೋದೆ. ಯಾವುದೋ ಪದದ ಅರ್ಥ ಹುಡುಕ್ತಾ ಹೋದಾಗ ಇಡೀ ಪುಸ್ತಕ ಓದುವಂತ ಅನಿವಾರ್ಯತೆ ಬಂತು. ಓದ್ತಾ ಹೋದೆ. ಯಾವ ಲೈನು ಬಿಡಂಗಿಲ್ರಿ, ಅಷ್ಟು ಬರ್ದಾರ. ಇನ್ನು ಏನಪ್ಪ ಒಂದಷ್ಟು ದೇವತೆಗಳ ಬಗ್ಗೆ ಮಾಡೀನಿ, ಬಹಳ ಚಂದ ಮಾಡಿ. ಈಜಿಪ್ಟ್ ದೇಶದವ್ರ ದೇವತೆಗಳು, ಆಮೇಲೆ ಭಾರತೀಯರದು, ಅದೇನೋ ಬಹಳ ಚಂದ ಮಾಡ್ಯಾರ. ಎಲ್ಲ ಕ್ವಶನ್ಸ್ಗಳನ್ನ ಅಲ್ಲಿ ಹಾಕೊಂಡು ಸೆಟ್ ಮಾಡಿದೆ. ಹೌದಾ? ಹೀಗೆ ಇಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದದ್ದು. ಸರಿ, ಈಗ ನಿಮ್ಮ ಪ್ರಶ್ನೆ ಏನಿದ್ರು ಹೇಳಬಹುದು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳ್ರಿ. ಸರ್, ಇಲ್ಲಿವರೆಗೂ ಪಾಠ ಕೇಳಿದ್ವಿ ಸರ್, ಶಾಸನದ ಬಗ್ಗೆ. ವೇಳೆವಾಳಿ ಅಂದ್ರೇನು, ವೇಳೆವಾಳಿತನ ಅಂದ್ರೇನು, ಮತ್ತೆ ಆ ವ್ಯಕ್ತಿಯ ಕ್ವಾಲಿಟೀಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಸರ್. ಇಷ್ಟು ವಿಚಾರಗಳು ಗೊತ್ತಿರ್ಲಿಲ್ಲ. ನಿಜ ತುಂಬಾ ಇಂಟ್ರೆಸ್ಟೆಡ್ ಸರ್ ಸಬ್ಜೆಕ್ಟ್ ಮಾತ್ರ. ಬಹುಶಃ ವೇಳೆವಾಳಿ ಬಗ್ಗೆ, ಕೀಳುಗುಂಟೆ ಬಗ್ಗೆ ಇನ್ನೇನು ಪ್ರಶ್ನೆಗಳು ಉಳಿಲಿಕ್ಕಿಲ್ಲ ಅನ್ಕೋತೀನಿ ಸರ್. ಅಷ್ಟು ವಿಷಯ ಸರ್. ಇಲ್ಲಿ ವೇಳೆವಾಳಿತನಕ್ಕೆ ಒಳಪಟ್ಟಂತ ವ್ಯಕ್ತಿ ತನ್ನ ದೇಹ ತ್ಯಾಗ ಮಾಡ್ಕೊಂಡಾಗ, ಅರಸನಿಗೋಸ್ಕರ ದೇಹ ತ್ಯಾಗ ಮಾಡ್ಕೊಂಡಾಗ, ಆಕೆಯ ಹೆಂಡತಿ ಕೂಡ ಸಹಗಮನ ಆಗ್ತಾಳಲ್ವಾ ಸರ್? ಅವ್ರು ಆದ್ರೆ ಪ್ರಮಾಣ ಮಾಡಿದ್ರೆ, ಅವರು ಅರಸನಿಗೆ ವೇಳೆವಾಳಿ ಅಲ್ರಿ, ಗಂಡನಿಗೆ ವೇಳೆವಾಳಿ. ಕುವರಲಕ್ಷ್ಮಣ ಶಾಸನ ಬರ್ತೈತಿ. ಕುವರಲಕ್ಷ್ಮಣ ಶಾಸನದಲ್ಲಿ ಕುವರಲಕ್ಷ್ಮ ತನ್ನ ಪತಿಗಾಗಿ, ತನ್ನ ಒಡೆಯನಿಗಾಗಿ ವೇಳೆವಾಳಿ ಆಗ್ತಾನೆ. ಅದನ್ನ ನೋಡಿ ಅವನ ಹೆಂಡತಿ, ನೀವು ಓದ್ಮೇಲೆ ನಂದು ಏನೈತೆ ಅಂತ ತಿಳ್ಕೊಂಡು ಅರಸನಿಗೋಸ್ಕರ ಅಲ್ಲಿ ಪೆಂಡರು, ಗಂಡೆ ಪೆಂಡರು ಅಂತ ಬರ್ತದೆ, ಗಂಡ ಪೆಂಡರು ಅಂತ ಬರ್ತದೆ, ಕಾಲಿಗೆ ಪೆಂಡೆಯನ್ನು ಕಟ್ಕೋತಾರ. ಮುಂದೆ ಬಹಳ ಐತೆ.
ಅದು ನೋಡ್ರಿ, ಇಲ್ಲಿ ಗರುಡರು ಇನ್ನೂ ಇತ್ತದು ಬಹಳಷ್ಟು ಇದಾಗಿ. ಅಲ್ಲಿ ಏನ್ ಮಾಡ್ತಿದ್ರು ಅವರು, ಅರಸನಿಗೆ ನಾನು ವೇಳೆವಾಳೆ ಆಗ್ತೀನಿ ಅಂತ ತಿಳ್ಕೊಂಡು ಒಂದು ಚಿನ್ನದ ಒಂದು ಅಷ್ಟು ಉದ್ದ ಎಳೆ ಮಾಡ್ಕೊಂಡು ಆ ಎಳೆ ಒಳಗ ಸೌಂಡ್ ಬರೋ ಗೆಜ್ಜೆ ಹಾಕೋತಿದ್ರು. ಅದು ಗಿಲ್ 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 ಸೌಂಡ್ ಮಾಡ್ಬೇಕು. ಅದನ್ನ ಕಾಲಿ ಕಟ್ಕೊಂತಿದ್ರು. ಅವತ್ತಿನಿಂದ ಅವ್ರು ವೇಳೆವಾಳೆ ಆದ್ರು. ಅರಸನಿಗೆ ಅವನು ವೇಳೆವಾಳೆ ಆದ. ಯಾರು? ಕೋರಲಕ್ಷ್ಮ. ಬೇಲೂರು ಶಾಸನದಲ್ಲಿ ಬರ್ತದೆ. ಅವನ ಹೆಂಡತಿ ಏನ್ ಮಾಡಿದ್ಲು, ಒಡೆಯ ನಿನಗೆ ಒಡೆಯ ಅವ, ನನಗ ಒಡೆಯ ನೀನಲ್ಲ, ಅದಕ್ಕೋಸ್ಕರ ನಾನ್ ನಿನಗೆ ವೇಳೆವಾಳೆ, ನೀನು ಮಡಿದು ಸತ್ತರೆ ನಿನ್ನ ಚಿತೆಯಲ್ಲಿ ನಾನು ಸಾಯುತ್ತೇನೆ ಅಂತ ಹಾಕಿ ವೇಳೆವಾಳೆ ತನ್ನ ಸ್ವೀಕಾರ ಮಾಡಿದ್ಲು. ಮುಂದ ಅವನು 300 ಜನ ಏನೋ ಅವನು ಆತ್ಮೀಯರು ಇರ್ತಾರೆ, ಅವನೊಂದು ದೊಡ್ಡ ಪಡೆ ಇರ್ತೈತಿ. ಅವರೆಲ್ಲರೂ ಕೂಡ ವೇಳೆವಾಳೆ ಆಗ್ತಾರೆ. ವಿಚಿತ್ರದ ಇದು. ಅವರ ಹೆಂಡತಿಯರು ವೇಳೆವಾಳೆ ಆಗ್ತಾರ. ಅವ ಬೇಲೂರು ಶಾಸನದಲ್ಲಿ ಅವ್ರ ಅರಸ ಸತ್ತ ಮೇಲೆ ವರಲಕ್ಷ್ಮಣಂದ ಹಿಡ್ಕೊಂಡು ಅವನು 300 ಜನ ಸೇವಕರು, ಅವನ ಹೆಂಡತಿ ಮತ್ತು ಅವನ ಸೇವಕರ ಹೆಂಡತಿಯರು ಎಲ್ಲರೂ ಕೂಡ ವೇಳೆವಾಳೆ ಆದರು ಅನ್ನುವಂತ ಅದ್ಭುತವಾದಂತಹ ಒಂದು ವಿರೋಚಿತವಾಗಿರ್ತಕ್ಕಂಥ ಒಂದು ಕಥೆಯನ್ನ ಆ ಶಾಸನ ಹೇಳ್ತದೆ. ಹೀಗೆ ವೇಳೆವಾಳಿ ಸ್ತ್ರೀಯರು ಅರಸ ಆಗ್ತಿದ್ದ, ಅರಸನಿಗೆ ಯಾರು ಆಗ್ತಿದ್ರು. ಆದ್ರೆ ಇದು ಕ್ವಶನ್ ಬಹಳ ಚೆನ್ನಾಗಿತ್ತು. ಕುವರಲಕ್ಷ್ಮಣನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೋಡಿದಾಗ ಸ್ತ್ರೀಯರು ಅರಸನಿಗೆ ವೇಳೆವಾಳಿ ಅಲ್ಲ, ಸ್ತ್ರೀಯರು ತನ್ನ ಪತಿಗೆ ವೇಳೆವಾಳಿ. ಸರ್, ಇಲ್ಲಿ ಪರೋಕ್ಷವಾಗಿ ಅರಸನಿಗೂ ವೇಳೆವಾಳಿ ಆದಂಗ ಆಗುತ್ತಲ್ಲ. ಪರೋಕ್ಷನೇ ಇಲ್ಲಿ ನೋಡ್ರಿ ಹೆಂಗೈತ್ ಪದ ಅಂದ್ರ ಪತಿ ಅಂದ್ರೆ ಗಂಡ ಅನ್ನುವಂತ ಮೀನಿಂಗ್ ಒಂದೇ ಅಲ್ಲ. ಒಂದರ್ಥ ಪತಿ ತಾಳಿ ಕಟ್ಟಿದ ಪತಿ, ಇನ್ನೊಂದು ಅರ್ಥ ರಕ್ಷಣೆ ಮಾಡುವ ಒಡೆಯ. ಅವನು ಪತಿನೇ ಒಡೆಯ ಅನ್ನುವಂತ ಮೀನಿಂಗ್ ಅದು. ಹೌದಾ? ಹಾಗಾಗಿ ಪತಿಗೋಸ್ಕರ ಪ್ರಾಣ ಕೊಟ್ಟವ್ರಂತ ತಕ್ಷಣ ಅಯ್ಯಪ್ಪ ಇವನ್ ಕೋರಲಕ್ಷ್ಮಣ ಹೆಂಡತಿಗೆ ಆಕಿನೂ ಪತಿ ಅಂತ, ಅವನು ಪತಿ ಅಂತಲ್ಲ, ಪತಿ ಎನ್ನುವ ಪದ ಒಡೆಯ. ಹೌದ್ರಿ? ಹಂಗಾಗಿ ಪೊಡವಿ ಪತಿ ಅಂತ ಒಂದ್ ಪದ ಇದೆ. ಪೊಡವಿ ಅಂದ್ರೆ ಭೂಮಿ, ಇಡೀ ಭೂಮಂಡಲಕ್ಕೆ ಒಡೆ. ಪೊಡವಿ ಪತಿ ಅಂದ್ರೆ ರಾಜ. ಹೀಗೆ ಹಾಗಾಗಿ ಒಂದು ಅರಸ ಸತ್ತರೆ ಕೋರಲಕ್ಷ್ಮ ಸಾಯುತ್ತಾನೆ, ಕೋರಲಕ್ಷ್ಮ ಸತ್ತರೆ ಹೆಂಡತಿ ಸಾಯುತ್ತಾಳೆ. ಪರೋಕ್ಷವಾಗಿ ಅವನಿಗೆ ವೇಳೆವಾಳೆ ಆದಂಗ. ಆದ್ರೆ ನಿಯತ್ಯಾರಿಗೆ? ಪತಿಗೆ. ಇವನ್ ಇಂಪಾರ್ಟೆಂಟ್ ನನಗೆ, ಆದ್ರೆ ಇವಾಗ ಅವ ಇಂಪಾರ್ಟೆಂಟ್. ಪರೋಕ್ಷವಾಗಿ ಅರಸನಿಗೆ ಆದಂಗ. ಅರಸ ಎಲ್ಲೂ ಕೂಡ ನಿನಗೆ ನೀನು ನೋಡುವ ಜೋಳವಾಳಿ ನಿನ್ ಗಂಡಗಾಗಿರಿ ತಗೋ ಇದನ್ನ ಭೂಮಿ ಇಲ್ಲ. ಅವ ಕುವರಲಕ್ಷ್ಮನಿಗೆ ಮಾತ್ರ ಎಲ್ಲ ಬಹುಮಾನನ ಕೊಡೋದು. ಆದ್ರೆ ಇದು ಪತಿ ಪತ್ನಿಯರ ನಡೆಯಿರ್ತಕ್ಕಂಥ ಅಗಾಧವಾದ ಪ್ರೇಮವನ್ನು ಸೂಚಿಸುವಂತ ಒಂದು ಅದ್ಭುತವಾದಂತ ಒಂದು ಸಂಸ್ಕಾರ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ರಾಜನಿಗಾಗ್ಲಿಲ್ಲ, ಆಗ್ತಿದ್ರು ಸ್ತ್ರೀಯರು ಕೂಡ ವೇಳೆವಾಳೆ ಆಗಿದ್ದ ಉದಾಹರಣೆಗಳದಾವ. ಕುಮಾರಲಕ್ಷ್ಮಣ ಶಾಸನ ವಿಷಯಕ್ಕೆ ಬಂದಾಗ ಆಕೆ ಅರಸನಿಗಾಗ್ಲಿಲ್ಲ. ಮತ್ತೆ ಅವನ ಆಳುಗಳಿದ್ರಲ್ಲ, ಅವರು ವೇಳೆವಾಳಿಯಾದರೂ ಯಾರಿಗೆ? ಇದು ಪ್ರಶ್ನೆ. ನೋಡ್ರಿ, ಅರಸನಿಗೆ ವೇಳೆವಾಳಿ, ಆದ್ರ ಅವ್ರು ನಿಯತ್ತಿದ್ದ ಯಾರಿಗೆ? ಕೋರಲಕ್ಷ್ಮನಿಗೆ. ಅವನ ಹೆಂಡತಿಯರು, ಅವರು ಸೇವಕರ ಹೆಂಡತಿಯರು, ಅವರ ಗಂಡಂದಿರಿಗೆ. ಬಹಳ ಅದ್ಭುತವಾದ ಕಥೆ ಅದು. ಹಂಗಾಗಿ ಪರೋಕ್ಷವಾಗಿ ಅರಸನಿಗೆ ಅವರು ವೇಳೆವಾಳಿ ಆದಂಗೆ ಎನ್ನುವಂತ ಪದ ಗೊತ್ತಿಲ್ಲ. ಸರಿ, ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಮೇಡಮ್. ನನಗನ್ನಿಸ್ತು ಸಣ್ಣ ಪಾಯಿಂಟ್ಸ್ಗಳು. ನೋಡ್ರಿ, ಕೀಳುಗುಂಟೆ ಎನ್ನುವುದು ವೇಳೆವಾಳಿಯೇ? ಹೌದು ಅನಿಸ್ತಾರೆ. ಕೀಳುಗುಂಟೆ ಅನ್ನೋದು ವೇಳೆವಾಳಿನೇ. ಆದ್ರೆ ಅವ್ರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ನಿಯಮವನ್ನು ಹೇಳ್ತದೆ ಅಷ್ಟೇ. ಎಂ ಕಲಬುರ್ಗಿ ಚಂದ ಹೇಳಿದ್ರು, ಸುಟ್ರೆ ವೇಳೆವಾಳಿ, ಉಗಿದ್ರೆ ಕೀಳುಗುಂಟೆ. ಹೌದ್ರೆ? ಇದು ಸಾಮಾನ್ಯ ಏನ್ರಿ? ಜೀವಂತ ಅವನಿಗೆ ಏನ್ ಡ್ರಿಂಕ್ಸ್ ಮಾಡಿ ಭಯಂಕರ ನಿಷೇಧಾಗಾರ ಮಗಸಿದ್ರ ಒಂದು ಮಲ್ಕೊಂಡ್ಬಿಟ್ಟನವ. ಅರಸನ್ ಶವ ರಾಕ್ಷಸ ಇದಂಗ ಇರುತ್ತ. ಅದು ಸತ್ ಹೋಗೈತಿ ಶವ. ಆದ್ರೆ ಇವನ್ ತೆಳಗ್ ಮಲಗಿಸಿ ಅವನ ಮೇಲೆ ಆ ಶವ ಇಟ್ಟು ಮಣ್ಣು ಹಾಕೋದೈತಲ್ಲ, ಅವನ್ ಶವ ಹೊರತ್ಲೇನೆ ಪ್ರಾಣ ಹೋಗಿರ್ಬೇಕು ಅವ್ನಿಗೆ, ಆ ನಮನೆ ಆಗಿರ್ಬೇಕು ಅವ್ನ ಪಾಪ. ಇದು ಸಾಮಾನ್ಯ ಜೀವನ, ಕಷ್ಟದ ಜೀವನ ಇದೆಯಲ್ಲ. ಹೌದಾ? ಅವನ ಕೆಳಗಡೆಗೆ ಉಳಲ್ಪಟ್ಟವನು ಅಂತ. ಇನ್ನೂ ಒಂದು ಮಾತು ಏನ್ ಹೇಳಿದ್ರು ಅವರು, ಅರಸನಿಗೆ ವೇಳೆವಾಳಿ ಆದವನು ಅರಸ ಸತ್ತ ಮೇಲೆ ಏನ್ ಸಾಯ್ತಾನ, ಅವನ ಅವಶೇಷ ಏನು ಉಳಿಬಾರ್ದಂತೆ. ಅರಸ ಮಾತ್ರ ಉಳಿಬೇಕು, ಅರಸನ ಅವಶೇಷ ಉಳಿಲಿ. ಆದ್ರೆ ಇವನ ಅವಶೇಷಗಳು ಉಳಿಯುವಂತನೇ ಇಲ್ಲ. ಹೆಂಗೈತೆ ನೋಡ್ರಿ, ಎಷ್ಟು ವಿಚಿತ್ರ ಅದು. ಹೌದಾ? ಇದರಲ್ಲಿ ಏನೋ ಒಂದು ಕಡೆಗೆ ಹಿಂಸೆ ಇದೆ ಅಂತ ಅನಿಸ್ತದೆ ನನಗೆ. ಆದ್ರೆ ಒಪ್ಕೊಂಡು ಹೋಗ್ತಿದ್ರಲ್ಲ ಜನ, ಬಡ ಮಧ್ಯಮ ವರ್ಗದವರು, ಇರತನ ರಾಜ ಆಗಿರನ್ಲಿ ಅಂತ ಹೇಳಿ ಏನ್ ನಮ್ಮ ಮಾತು ಬರ್ತಾರಲ್ಲ, ಇವೆಲ್ಲ ಮಾತು ಬರ್ತಾವಲ್ಲ, ಇವೆಲ್ಲ ನನಗನ್ಸ್ತದ ವೇಳೆವಾಳಿತನದ ಸವಕಳಿ ರೂಪಗಳು ಅಂತ. ಇಲ್ಲಿ ತಮ್ಮ ಇರೋತನ ಅರಸ ರಾಜ ಆಗಿದ್ ಬಿಡರ್ಲೆ ಅನ್ನೋ ನಾವು ಇದ್ರಾಗ ನೋಡ್ತೀವಲ್ಲ.
ನಮ್ಮ ಉತ್ತರ ಕರ್ನಾಟಕದಾಗ ಆಟೋಗಳ ಮೇಲೆ ಬಹಳ ಜನ ಬರೆದಿರ್ತಾರ. ಏನ್ ಚೀಕಳ್ಳಿ ಬಾವಳ್ಳಿ ಕೆಲವು ಬರೀತಾರ. ನನ್ನ ಏನದು ಆಟೋ ರಾಜ, ನನ್ನ ಆಟೋ ನಡೆಸುವ ವ್ಯಕ್ತಿ ಅಂತ ತಿಳ್ಕೊಬೇಡ, ಅದು ನನ್ನ ರಾಣಿ, ನಾನು ನಿನ್ಗೆ ರಾಣಿಯಾಗಿ ನೋಡ್ಕೋತೀನಿ ಅಂತ ಹಿಂದಿನ ಬಹಳ ಚಂದ ಚಂದ ಬರುತ್ತೆ. ನಾನು ನಮ್ಮ ಜಗದೀಶ್ ಸರ್ ಇಬ್ರು ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಓದ್ತಾ ಹೋಗ್ತೀವಿ. ಪರೋಕ್ಷವಾಗಿ ಅತೃಪ್ತ ಆತ್ಮಗಳು ಎಲ್ಲ ಬರ್ಕೋತಾವ. ಅದಕ್ಕಿಂತ ಹೆಚ್ಚು ವೇಳೆವಾಳಿತನದ ಏನಿದು ಸವಕಳಿ ರೂಪಗಳಿವೆಲ್ಲ ಹಾಗನಿಸ್ತದೆ. ಅಂದ್ರೆ ಒಂದು ಇಲ್ಲಿ ಹೈದರಾಬಾದ್ ಕರ್ನಾಟಕದ ಯಾವುದೋ ಒಂದು ಊರಿನಲ್ಲಿ ಒಂದು ಅಕ್ಕನ ಜಾತ್ರೆ ಅಂತ ಮಾಡ್ತಾರೆ ಮೇಡಮ್. ಅಕ್ಕನ ಜಾತ್ರೆ ಇದು ನಮ್ಮ ಸರ್ ಬಹಳ ಚಂದ ಹೇಳಿದ್ರು. ಯಾರು ನಮ್ಮ MS ಪಾಟೀಲ್ ಸರ್, ಅವ್ರ ಸ್ಟೈಲ್ ಅಂದ್ರೆ ಬಹಳ ಇಷ್ಟ ನಮಗೆ. ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಅವ್ರು ಏನ್ ಹೇಳಿದ್ರಂದ್ರೆ, ಜಾತ್ರೆಗಳು ಸಂಪ್ರದಾಯಗಳು ಇವತ್ತು ಏನು ವಿಭಿನ್ನ ಕ್ರಿಯಾಕಲಾಪಗಳನ್ನು ಆಚರಣೆ ಮಾಡ್ತೀವಿ, ನಮ್ಮ ಹಳೆಯ ಸಂಸ್ಕೃತಿಯ ಪಳೆಯುಳಿಕೆಗಳು ಅಂತ. ಹಳೆಯ ಕಾಲದಲ್ಲಿ ಏನೋ ನಡೆದಿದೆ, ಅದರ ಪಳೆಯುಳಿಕೆ ಇವತ್ತು ಜಾತ್ರೆಗಳು ಎಲ್ಲ ನಡೀತಾ ಇರೋದು ಅಂತ. ಏನ್ ಸರ್ ಹೇಳ್ತೀರಿ ಅಂತ ನೋಡ್ತಾ ಹೋದ್ವಿ. ಅಕ್ಕನ ಜಾತ್ರೆ ಅಂತ ಒಂದು ಜಾತ್ರೆ ಇದೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಇದು ಯಾವುದರ ಸವಕಳಿ ರೂಪ ಅಂದ್ರೆ, ಅಕ್ಕ ಮಹಾದೇವಿ ಉಡುತಡಿ ಗ್ರಾಮ, ಶಿವಮೊಗ್ಗ ಜಿಲ್ಲೆಯಿಂದ ಉಡುತಡಿ ಗ್ರಾಮದಿಂದ ನಡ್ಕೊಂಡು ಆಕೆ ಈ ಊರಿಗೆ ಬಂದು ಬೀಡು ಬಿಟ್ಟಿದ್ಲು, ಈ ಊರಿನ ದೇವಸ್ಥಾನದೊಳಗ. ಇಲ್ಲಿಂದ ಆಕೆ ಮುಂದೆ ಏನಾದ್ರು ಬಸವ ಕಲ್ಯಾಣಕ್ಕೆ ಹೋದ್ಲು. ಅದಕ್ಕೆ ಆಕೆ ಉಳಿದುಕೊಂಡು ಬೀಡು ಬಿಟ್ಟಿದ್ರ ನೆನಪಿಗಾಗಿ ಇಲ್ಲಿ ಜಾತ್ರೆ ಶುರುವಾಯ್ತು. ಅದು ಅಕ್ಕನ ಜಾತ್ರೆ. ಅಕ್ಕ ಮಹಾದೇವಿ ಈ ಊರಿಗೆ ಬಂದಿದ್ಲು ಅನ್ನೋದಕ್ಕೆ ಅದು ಹೇಳುವ ಒಂದು ಜಾತ್ರೆ ಇದು ಅಕ್ಕನ ಜಾತ್ರೆ. ನೋಡ್ರಿ ಹೆಂಗದು ಐತಿಹ್ಯಗಳು ಅಂತ. ಬಹಳ ಸೂಪರ್ ಅನಿಸ್ತು. ಅಂದ್ರೆ ಇವೆಲ್ಲ ಸವಕಳಿ ರೂಪಗಳು ಇದ್ವು ನಮ್ಮಲ್ಲಿ, ಹೌದಾ? ಅದಕ್ಕೆ ಈಗ ಆಯುಧ ಪೂಜೆ ಅನ್ನೋದು ಸುಮ್ಮನೆ ಏನೋ ಒಂದಲ್ಲ, ಅದ್ರ ಹಿಂದೆ ಬಹಳ ದೊಡ್ಡ ಇತಿಹಾಸ ಇದೆ. ಅದೇ ಇವತ್ತು ನಾವೇನು ಬಾಳ್ಗಳ್ಚು ನೋಡ್ತೀವಲ್ಲ, ಬಾಳ್ಗಳ್ಚುನೇ ಸವಕಳಿ ರೂಪಗಳಿವೆಲ್ಲ ಆಯುಧ ಪೂಜೆಗಳನ್ನ ನಾವು ಮಾಡಿದ್ದು. ಮುಂದೆ ನಾವು ಅದಕ್ಕೆ ರಾಮಾಯಣ ಮಹಾಭಾರತಗಳ ಕಥೆಗಳನ್ನೆಲ್ಲ ನೋಡ್ಕೊಂಡು ಬರ್ತೀವಿ. ಹಾಗಾಗಿ ಪ್ರತಿಯೊಂದು ಇದರಲ್ಲಿ, ಪ್ರತಿಯೊಂದು ನಮ್ಮ ಆಚರಣೆಯಲ್ಲಿ ನಮ್ಮ ಸಂಸ್ಕೃತಿಯ ಪಳೆಯುಳಿಕೆ ಇದೆ. ಅದಕ್ಕೆ ಟ್ರೆಡಿಷನ್, ಇಟ್ ಇಸ್ ಟ್ರೆಡಿಷನ್. ಹೌದಾ? ಬಹಳ ಅದ್ಭುತವಾದಂತಹ ಅಂಶವನ್ನ ಅಲ್ಲಿ ಹೇಳ್ತಾರೆ. ಓಕೆ, ಮತ್ತೇನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು ನೀವು. ಸರ್, ವಚನ ಸಾಹಿತ್ಯ ಅಂದ್ರೆ ಇವ್ರು ಅದನ್ನ ಅಪೋಸ್ ಮಾಡ್ತಾರಲ್ಲ. ಹೌದು, ಅವ್ರ ಏನಂತಾರ್ರಿ, ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬೇಕು? ಯಾಕಂದ್ರ ಜೀವ ಒಂದೇ ಅಲ್ಲ ಇದು. ಇದನ್ನ ನೀ ಯಾವನೋ ಸತ್ ಅಂತ ನೀನ್ ಯಾಕೆ ಸಾಯ್ತಿಯಪ್ಪ? ಇದು ಮೂರ್ಖತನ. ನಿನಗೆ ಅರಸ ಒಪ್ಪಿಕೊಳ್ಬಹುದು, ಸಮಾಜ ಒಪ್ಬೋದು, ಅದ್ಭುತಪ್ಪ ಇವ ಅರಸನಿಗೋಸ್ಕರ ಸತ್ತ ಅಂದ್ಬಿಡ್ಬೋದು. ಸತ್ತಿದ್ ನೀನ್ ನೋಡ್ತೀನಿ, ಸತ್ತೋದ ಹೋಗ್ಬಿಟ್ಟಿ. ಆದ್ರೆ ಜನ ಏನ್ ಆಡ್ಕೊಂಡ್ರು, ಏನ್ ಮಾಡಿದ್ರು ನಿನಗೇನಾದ್ರು ಗೊತ್ತೈತೇನೆ? ಏನಿಲ್ಲ. ಅದಕ್ಕ ನೀನು ಅರಸನಿಗೆ ಒಪ್ಪಿಗೆ ಆಗ್ತಿ, ಅದ್ರ ಲಿಂಗಕ್ಕೆ ಹೊರಗು. ಹೌದಾ? ನೀ ಲಿಂಗಕ್ಕೆ ಹೊರಗು. ಭಕ್ತಿ ಪ್ರಸಾದ, ಯಾಕಂದ್ರೆ ಈ ದೇಹ ಕಾಯಕ ಮಾಡೋದಕ್ಕೋಸ್ಕರ ಬಂದಿದೆ. ಕಾಯದಿಂದ ಮಾಡುವುದು ಕಾಯಕ, ಅದ್ರ ಬಗ್ಗೆ ಮಾಡಿದ್ದೀವಿ ನಾವು. ಅದು ಕಾಯಕ ಮಾಡೋದಕ್ಕೋಸ್ಕರ ಬಂದಿದ್ಯಾ, ಇದು ಬಿಟ್ಟು ನೀನು ಇದು ಕಾಯಕ ಅಂತ ಹೇಗೆ ತಿಳ್ಕೊಂತೀಯ ಅಂತ ಅವ್ರು ವಿರೋಧ ಮಾಡಿದ್ರು. ಅದು ಬಸವಣ್ಣ ಅದ್ರಲ್ಲಿ ವಿರೋಧ ಕಾಣಿಸಂಗಿಲ್ಲ. ರೇಖಾ ಮೇಡಮ್ ಹೇಳ್ರಿ, ಏನ್ ಹೇಳ್ತಾ ಇದ್ರು? ನಮಸ್ತೆ ಸರ್. ಈ ರೀತಿ ರಾಜನಿಗೆ ಆತ್ಮಹತ್ಯೆ ಮಾಡ್ಕೊಂತ ಇದ್ರಲ್ಲ, ಅದಕ್ಕೊಂದು ಕಾನೂನನ್ನ ಅಲ್ಲಿ ರಚನೆ ಮಾಡಿರ್ಲಿಲ್ವಾ ಸರ್ ಅವರು? ಈ ರೀತಿ ತಾವನೇ ಆತ್ಮಹತ್ಯೆ ಮಾಡ್ಕೊಳೋದು. ಈಗ ಒಬ್ಬ ವ್ಯಕ್ತಿ ಇಲ್ಲ, ಹಲವಾರು ವ್ಯಕ್ತಿಗಳು ರಾಜನಿಗೆ ನಾವ್ ವೇಳವಾಳೆ ಆಗ್ತೀನಿ ಅಂತ ಹೇಳ್ಕೊಂಡ್ರ ಅಲ್ಲಿ ಹಂಗಂದ್ರ ಕಾನೂನು ಕಟ್ಟಳೆಗಳು ಇರ್ಲಿಲ್ವಾ ಸರ್ ಅದ್ರಲ್ಲಿ? ನೋಡ್ರಿ, ಆತ್ಮಹತ್ಯೆ ಮಹಾಪಾಪ, ನೀವ್ ಯಾಕೆ ಸಾಯ್ಬೇಕು, ಅಥವಾ ಇವ್ರನ್ನ ಯಾಕೆ ಸಾಯಿಸ್ಬೇಕು, ಇವ್ರ ತಪ್ಪಲ್ಲ ಅನ್ನುವಂತ ಕಾನೂನುಗಳನ್ನ ಅವಾಗ ಮಾಡ್ಬೇಕಾಗಿತ್ತು ಒಂದು ಮೇಡಮ್, ಇವತ್ತಿನ ಕಾನೂನು ತರ. ಆದ್ರ ಇದು ಸಾಯುವುದು ಅನ್ನೋದು, ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅನ್ನೋದನ್ನ ಯೋಚನೆ ಮಾಡ್ತಾ ಹೋದ್ರೆ ಇದ್ರ ಹಿಂದೆ ನಮ್ಮ ಯೋಚನೆಗಳು ಬೇರೆ ಆಗ್ತವೆ. ಆದ್ರೆ ಅದನ್ನ ಯುಗ ಧರ್ಮ ಏನ್ ಹೇಳ್ತಿತ್ತಂದ್ರ, ನೋಡ್ರಿ, ಅರಸರ ಆ ವೀರ ಯುಗದ ಒಂದು ಮೌಲ್ಯದ ಪೋಷಣೆಗಿರುವಂತ ಬಹಳ ಅದ್ಭುತವಾದಂತ ಸಂಸ್ಕಾರಗಳಿವು. ಇಲ್ಲಿ ಕಾನೂನುಗಳು ಏನಿರ್ಲಿಲ್ಲ. ನೀನ್ ಯಾಕೆ ಸಾಯ್ತೀಯಪ್ಪ ಅಂತ ಕೇಳೋದಕ್ಕೆ ಯಾವ ಕಾನೂನುಗಳು ಇರ್ಲಿಲ್ಲ. ಆದ್ರೆ ಪ್ರೋತ್ಸಾಹದಾಯಕವಾದ ಕಾನೂನುಗಳಿತ್ತು. ಹೌದಾ? ಏನದು? ಸಾಮಾಜಿಕರು ಒಪ್ಪಿದ ನೈತಿಕ ಕಾನೂನುಗಳಿದ್ವು. ಇವರನ್ನ ಸಮಾಜ ಕೊಂಡಾಡ್ತಿತ್ತು. ಯಾಕಂದ್ರೆ ಜನರಲ್ಲಿ ಒಂದು ಹೇಳಿಕೆ ಬರ್ತದೆ, ಜೀತೇನ ಲಭ್ಯತೆ ಲಕ್ಷ್ಮಿ ಮೃತ. ಇದೇ ಶಾಸನದಲ್ಲಿ ಬಂದಿರೋದು. ಇದು ಕೂಡ ಎಲ್ಲೇ ಒಂದು ವಾಲ್ಯೂಮ್ನಲ್ಲಿ ಓದಿದೆ ನಾನು, ಎಪಿಗಫೆ ಕರ್ನಾಟಕದಲ್ಲಿ ಬಂದಿರೋದು.
ಜೀತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗನಃ ಕ್ಷಣ ವಿದ್ವಾಂಸಿನಿ ಕಾಯೇ ಕಚ್ಚಿಂತಾಮರಣೇರಣೆ ಅಂತ 2 ಸಾಲಿಂದ ಒಂದು ಶ್ಲೋಕ. ಇದು ಯಾವುದು 1ನೇ ಪಾಣಿಪತ್ ಕದನ ನಡೆದ ಸಂದರ್ಭದಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ಯುದ್ಧ ನಡೀತು. ಬಾಬರ್ ಸೋಲ್ತಾ ಹೋಗ್ತಾ ಇದ್ದ. ಅವನಿಗೆ ಇಂಡಿಯಾದ ಈ ಶ್ಲೋಕ ಪ್ರೇರಣೆ ಕೊಡ್ತಂತೆ. ಯುದ್ಧದಲ್ಲಿ ಗೆದ್ದರೆ ರಾಜ್ಯಲಕ್ಷ್ಮಿ ಪ್ರಾಪ್ತಿ ಆಗುತ್ತಾಳೆ, ಸತ್ತರೆ ನಿನ್ನ ದೇಹವನ್ನು ದೇಹಲೋಕದ ಅಪ್ಸರೆಯರು ಹೊತ್ತುಕೊಂಡು ಹೋಗುತ್ತಾರೆ. ಈ ದೇಹ ಹೇಗಿದ್ರು ನಾಶವ ಕ್ಷಣ ವಿದ್ವಾಂಸಿನಿ ಕಾಯಿ, ಕಾಯ ಕ್ಷಣ ಕಾಲದಲ್ಲಿ ನಾಶ ಹೊಂದಿ ಬಿಡುತ್ತದೆ. ಕ್ಷಣ ವಿದ್ವಾಂಸಿನಿ ಕಾಯೆ ಕಾ ಚಿಂತಾ ಮರಣೇರಣೆ. ಯಾಕೆ ಚಿಂತೆ ಮಾಡ್ತೀಯ, ಯಾಕೆ ಚಿಂತೆ ಮಾಡ್ತೀಯ ಅಂದ್ರೆ ಒಂದ್ ಕಾಲ ಅಂದ್ರೆ ಅವ್ರು ಏನಂತಾರ, ಇವತ್ತು ನಾನು ಯುದ್ಧ ಮಾಡಿಲ್ಲ, ನಾನು ಹಾಗೆ ಹೋದ್ರೆ ಯಾವತ್ತಾದ್ರೂ ನಾನು ಸಾಯ್ಲೇಬೇಕು. ಆದ್ರೆ ಸಾವಿಗೆ ಒಂದು ಅರ್ಥನೇ ಇರೋದಿಲ್ಲ ಅಲ್ಲ. ಏನೋ ಹೋದ, ಏನೋ ಕಾಯಿಲೆ ಬಂದ ಸತ್ತ ಅನ್ನೋದಕ್ಕಿಂತ ಯುದ್ಧ ಮಾಡಿ ಸತ್ತ ಅಂತ ಹೇಳಿಸ್ಕೊಳ್ಳೋದು ಬಹಳ ಶ್ರೇಷ್ಠ ಅಲ್ಲ ಅಂತೇಳಿ ನಂಬಿದಂತ ಒಂದು ಕಾಲ. ಬಟ್ ನಂಬಿಸುವ ಕಾಲ ಪುರೋಹಿತ ವರ್ಗ ಮಾಡ್ತೀವಿ, ಇದು ಗೊತ್ತಿರಲಿ. ಯಾವ ಪುರೋಹಿತರು ಸಾಯಲಿಲ್ಲ, ಯಾವ ಪುರೋಹಿತ ಶಾಹಿ ವರ್ಗನೂ ಸಾಯಲಿಲ್ಲ. ಸತ್ತವರೆಲ್ಲ ಬಡ ಮಧ್ಯಮ ವರ್ಗದವ್ರೆ. ಅವ್ರನ್ನ ಆ ತರ ಹುರಿದುಂಬಿಸಿದ್ರು. ಹಾಗಾಗಿ ಕಾನೂನೇ ಇರಲಿಲ್ಲ. ಅರಸನು ಒಪ್ಪಿಕೊಂಡು ನನ್ನ ಜೋಡಿ ಇವನು ಬದುಕ್ತಾನ ಅಂತ ತಿಳ್ಕೊಂಡು. ಇದಕ್ಕಿಂತ ಹೆಚ್ಚು ನನ್ನನ್ನು ನಂಬಿದ ಪರಿವಾರ ಎಷ್ಟು ನಂಬ್ತದ, ನನಗೋಸ್ಕರ ಪ್ರಾಣವನ್ನೇ ಕೊಡ್ತಾರಲ್ಲ ಅಂತ ತಿಳ್ಕೊಂಡು ರಾಜ ಬಹಳಷ್ಟು ಸುದೀಕ್ಷೆಯಿಂದ ಬಹಳಷ್ಟು ಖುಷಿಯಿಂದ ಅವನೇನಂದ್ರ ರಾಜ್ಯಭಾರವನ್ನು ಬಹಳ ಖುಷಿಯಿಂದ ಮಾಡುವಂಥದ್ದಕ್ಕೆ ಒಂದು ರೀತಿ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಅಂಶ. ಹಾಗೆ ನೋಡಿದ್ರೆ ಒಂದು ಕಳಂಕ ಇದು, ಆ ದೇಶಕ್ಕೆ ಒಂದು ಕಳಂಕ. ಆದ್ರೆ ನನಗೋಸ್ಕರ ಪ್ರಾಣ ಕೊಡುವಂತಹ ವ್ಯಕ್ತಿಗಳು ಇಲ್ಲಿ ಇಲ್ಲ ಅನ್ನುವಂತ ಒಂದು ಭಾವ ಒಂದು ವೇಳೆ ಆ ಕಾಲದ ಆ ಅರಸನಿಗೆ ಬಂದಿದ್ದೇ ಆಗಿದ್ರ ಅವನು ಯುದ್ಧಗಳನ್ನೇ ಮಾಡ್ತಿರ್ಲಿಲ್ಲ ಏನೋ ಅಂತ. ಪ್ರಜೆಗಳಿಗೋಸ್ಕರ ಪ್ರಜಾಹಿತವಾದಂತ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಇಲ್ಲೋ ಅನ್ನುವಂತ ಭಾವನೆಗಳು ಕೂಡ ಹುಟ್ಟತಾವ್. ಕಾನೂನುಗಳಂತೂ ಇರ್ಲಿಲ್ಲ ಮೇಡಮ್. ಯಾಕಂದ್ರೆ ಎಲ್ಲೆಲ್ಲ ನೋಡ್ತೀವಿ ನಾವು, ಬಾಣನ ಹರ್ಷಚರಿತೆ ನೋಡ್ತೀವಿ, ಇನ್ನೊಂದ್ ಕಡೆ ನೋಡಿ ಚಾಣಕ್ಯ ನೀತಿ ಎಲ್ಲ ನೋಡ್ತೀವಿ. ಎಲ್ಲೂ ಕೂಡ ಇದು ತಪ್ಪು ಅನ್ನುವಂತ ಪಾಯಿಂಟ್ ಬರಂಗಿಲ್ಲ. ಅದು ಪ್ರೋತ್ಸಾಹದಾಯಕವಾದಂತ ಅಂಶಗಳೇ ಅಲ್ಲಿ ಬಂದಾವ. ಮತ್ತೆ ನಾವು ಬಸವಣ್ಣನ ಕ್ರಾಂತಿಕಾರಿ ಅಂತೀವಿ. ಅವರು ಮಾನವತಾವಾದ ವಿರುದ್ಧ ಬಹಳ ವಚನಗಳನ್ನ ಬರೆದ್ರು. ಆದ್ರ ಅದನ್ನ ಅವರು ಹೇಗೆ ವಿರೋಧಿಸ್ಬೇಕಾಗಿತ್ತು. ಬಟ್ ನೋಡ್ರಿ, ಅರಸೊತ್ತಿಗೆ ಅಡಿಯಲ್ಲಿದ್ದವರು ಸ್ವತಃ ಸೈನಿಕರಾಗಿದ್ದವರು, ಪ್ರಧಾನಮಂತ್ರಿಗಳಾಗಿದ್ದವರು ಬಸವಣ್ಣನವರು. ಕ್ಷಾತ್ರ ತೇಜಸ್ಸೇ ಅವ್ರಿಗೆ ಪ್ರೇರಣೆ ಪೋಷಣೆ ಎಲ್ಲ. ಹಾಗಾಗಿ ಅವರ ಅರ್ಥ ಹೇಗಿತ್ತಂದ್ರ ವೇಳೆ ವಾಳಿ ನಾನು ಲಿಂಗಕ್ಕೆ, ಯಾಕಂದ್ರೆ ವೀರಶೈವ ಧರ್ಮದಲ್ಲಿ ಅದು ಬರ್ತದೆ ಮೇಡಮ್. ಅಂದ್ರ ಲಿಂಗಕ್ಕೆ ನಾನು ಲಿಂಗ ಅಥವಾ ಈ ಧರ್ಮ ಈ ವಿಷಯಕ್ಕೆ ಧಕ್ಕೆ ಬಂದಾಗ ರಕ್ಷಣೆ ಮಾಡಬೇಕು, ನಾ ಶರಣನಾದವನು ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ಕಡೆ ಕೂಡ ವೀರಭಕ್ತಿ ಅಂತ ಬರ್ತದೆ ಮೇಡಮ್ ಅದರಲ್ಲಿ ಕೂಡ. ಹಂಗಾಗಿ ಭಕ್ತಿಯೊಳಗೆ ಅದು ಒಂದು ಸಂಪ್ರದಾಯ ಇತ್ತು. ಬಸವಣ್ಣನವ್ರು ಅದನ್ನು ಖಂಡಿಸ್ಲಿಲ್ಲ. ಬಟ್ ಅವ್ರ ಸಮಕಾಲೀನರಾಗಿರ್ತಕ್ಕಂಥ ಕೆಲವರು ಅದನ್ನು ಖಂಡಿಸಿದ್ರು. ಯಾಕಂದ್ರ ಕಾಯ ಲಿಂಗ ಸೇವೆಗೆ ಇರುವಂಥದ್ದು. ಲಿಂಗಕ್ಕೆ ಅಪಾಯ ಬಂದಾಗ ಆ ಲಿಂಗದ ಚಾರಿತ್ರಕ, ಆ ಲಿಂಗತ್ವಕ್ಕೆ ನಾನು ರಕ್ಷಣೆ ಕೊಡದೆ ಹೋದಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅದು ಒಂದು ಏನಂದ್ರೆ ಆತ್ಮಹತ್ಯೆ ಪಾಪ, ಖರೆ ನಾನು ಧರ್ಮ ರಕ್ಷಣೆಗೋಸ್ಕರ ಮಾಡ್ಕೊಂಡಿನಿ, ಹಾಗೆ ಶ್ರೇಷ್ಠ ಅನ್ನುವಂತ ನಂಬಿಕೆ ಬಸವಣ್ಣನವರ ಇದ್ದಿದ್ದು. ಚೆನ್ನ ಬಸವಣ್ಣ ಮಾತ್ರ ಖಂಡಿಸಿದ. ಏನ ನೋಡಿ ಮನುಷ್ಯ ತಪ್ಪು ಅಂತ ಬಸವಣ್ಣ ಎಲ್ಲೂ ಕೂಡ ಅನ್ಲಿಲ್ಲ. ಯಾಕಂದ್ರೆ ಬಸವಣ್ಣ ಹೇಳಿದ್ದು ಆತ್ಮಹತ್ಯೆ ಅನ್ನೋದಕ್ಕಿಂತ ಅಲ್ಲಿ ಆ ವಚನದಲ್ಲಿ ನಾನು ವೇಳೆವಾಳಿ ಲಿಂಗಕ್ಕೆ, ವೇಳೆವಾಳಿ ಧರ್ಮಕ್ಕೆ ಅಂತ ಹೇಳಿದ್ದು ಧರ್ಮ ರಕ್ಷಣೆಗೋಸ್ಕರ ನನಗೆ. ಮತ್ ಕೊನೆಗೆ ಅವ್ರ ಪ್ರಾಣನೂ ಹಂಗ ಹೋಗ್ತಲ್ಲ ಮೇಡಮ್, ಧರ್ಮ ರಕ್ಷಣೆಗೋಸ್ಕರನ ಹೋಯ್ತು. ಎಲ್ಲಿ ಹೋಯ್ತು? ಒಬ್ಬ ಜಂಗಮನಿಂದ ಕೆಟ್ಟಿತ್ತು ಕಲ್ಯಾಣ ಅನ್ನುವಂತ ಮಾತು ಬರ್ತದಲ್ಲ. ಏನಾಯ್ತು? ಒಬ್ಬ ಬ್ರಾಹ್ಮಣ ಹುಡುಗಿ ಕೆಳವರ್ಗದ ಹುಡುಗ. ಇದು ನನಗೆ ಬಹಳ ಚಿತ್ರ. ಉಲ್ಟಾ ಆಗಿದ್ರೆ ನಡೀತಿದ್ದಿಲ್ರಿ ಅದು. ಹುಡುಗಿ ಬ್ರಾಹ್ಮಣರಕ್ಕೆ, ಹುಡುಗ ಕೆಳವರ್ಗದ ಹರಳೆಯನ ಮಗ ಅಲ್ಲ, ಸುಂದರಿಯನ್ ಇರ್ಬೇಕಾಗಿ ಹೆಸರು. ಅವರಿಬ್ರದು ಮದುವೆ ಮಾಡಿಸಿದ್ನಲ್ಲ. ಒಂದ್ ವೇಳೆ ಹುಡುಗ ಬ್ರಾಹ್ಮಣ ಹುಡುಗಿ ಕೆಳವರ್ಗದ್ದಾಗಿದ್ರ ಇದು ಬೇರೆನೇ ಆಗಿರ್ತಿತ್ತು. ಆದ್ರೆ ಹುಡುಗಿ ಮೇಲೆ ವರ್ಗ ತಗೊಂಡು ಹುಡುಗನ್ ಕೆಳ ವರ್ಗ ತಗೊಂಡಿದ್ರಿಂದಾಗಿ ಅವನ ಕೊಲೆಗೆ ಕಾರಣ ಆಯ್ತು ಅನ್ನುವಂಥದ್ದು ಬಸವಣ್ಣನ. ಹೌದ್ರೆ? ಹಂಗಾಗಿ ಬಸವಣ್ಣನ ಅಂತ್ಯ ಅಥವಾ ಬಸವಣ್ಣನ ಕೊಲೆ ಅದೇ ಧಾರ್ಮಿಕ ಕಾರಣಕ್ಕೆಲ್ಲ ಆಗಿರೋದು ನೋಡ್ರಿ. ಧರ್ಮ ರಕ್ಷಣೆ ಯಾಕಂದ್ರೆ ಒಂದು ಮಾನವ ಧರ್ಮ, ಮಾನವ ಕುಲಂ ತಾನೊಂದೇವಲ್ಲ. ಹಾಗೆ ಹೋದಂತ ಮನುಷ್ಯ ಆದ್ರೆ ಬಸವಣ್ಣನ ಅದೇ ಧಾರ್ಮಿಕ ಅಂಶದಿಂದ ಕೊಲೆ ಮಾಡಿದ್ರು. ದೇಹ ಕೊನೆಗೆ ಅಲ್ಲಿಗೆ ಹೋಯ್ತು. ಒಂದ್ ರೀತಿ ಅದು ವೇಳೆವಾಳಿ ಅನ್ನೋದಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಲಿಲ್ಲ, ಯಾರು ಕೊಂದ್ರು. ಹೌದಾ? ಹಿಂಗಾಗ್ತದ. ಹಂಗಾಗಿ ಅವರು ಆಗ ನೋಡಿದ್ರೆ ಒಂದು ಅದನ್ನ ನೆಗೆಟಿವ್ ಪಾಯಿಂಟ್ ಅನಿಸ್ತದೆ ನಮಗೆ. ಯಾಕಪ್ಪ ಬಸವಣ್ಣವರು ಈ ವೇಳೆವಾಳಿತನದ ಪರವಾಗಿ ಮಾತನಾಡಿದ್ರು ಅಂತ. ಅವರ ಒಂದು ಸೆನ್ಸ್
ಆತ್ಮಹತ್ಯೆ ತರ ಇರಲಿಲ್ಲ, ಧರ್ಮ ರಕ್ಷಣೆಯ ಕಡೆಗೆ ಇತ್ತು. ಯಾಕಂದ್ರೆ ಸೈನಿಕರಾಗಿ ದೇಶಕ್ಕೆ ನೋಡ್ರಿ, ಯುದ್ಧದಲ್ಲಿ ಈಗ ಎಷ್ಟೋ ಜನ ಸೈನಿಕರು, ನಮ್ಮ ಹುಡುಗರು ಬೇಕಾದಷ್ಟು ಜನ ಇವತ್ತು ನಿನ್ನೆ ತನ ಸನ್ಮಾನ ಇಟ್ಕೊಂಡಿದ್ವಿ, ಅವರೆಲ್ಲ ಯುದ್ಧಕ್ಕೆ ಹೋದ್ರು ಪಾಪ. ಇದಕ್ಕಿಂತ ಮುಂಚೆ ಬೇಕಾದಷ್ಟು ಜನ ಹೋಗ್ಯಾರ, ಹೌದಲ್ಲ? ಎಷ್ಟೋ ಕಮಾಂಡೋಗಳು, ಎಷ್ಟೋ ಸಂದೀಪ್ ಉನ್ನಿಕೃಷ್ಣ ಸತ್ರವರು. ಅದು ವೇಳೆ ಒಳಿತಾನೆ. ಸೈನಿಕರಾಗೋದ್ರ ವೇಳೆ, ದೇಶಕ್ಕೋಸ್ಕರ ಪ್ರಾಣ ಕೊಡಲು ತಯಾರಿದ್ದೇನೆ, ವೇಳೆ ಒಳಿತಾನೆ. ಹಂಗಾಗಿ ಈಗ ಸೈನಿಕರು ಸಾಯೋದನ್ನ ನಾವು ಕಾನೂನು ಮಾಡಿ ಸಾಯಬಾರ್ದು ಅನ್ನಕ್ ಬರಲ್ಲ ಮೇಡಮ್. ಅದು ಧರ್ಮ ಇದೆ, ಕ್ಷತ್ರಿಯ ಧರ್ಮ, ಸೈನಿಕ ಧರ್ಮ, ಹೀಗೆ ತಗೊಂಡು. ಓಕೆ ಸರ್, ಇನ್ನೊಂದು ಕ್ವಶನ್ ಸರ್ ನಂಗೆ. ಒಡ್ಡಾರಾಧನೆಯಲ್ಲಿ ಇದು ಗೊತ್ತೈತೆ ಅಂತಲ್ರಿ ಸರ್, ಒಡ್ಡಾರಾಧನೆಯಲ್ಲಿ ಜೈನ ಧರ್ಮವನ್ನ ನಾವು ಸ್ಥಾಪನೆ ಮಾಡ್ತೀವಿ. ಜೈನ ಧರ್ಮ ಅದು ಸಣ್ಣ ಒಂದು ಹುಳವನ್ನು ಕೊಂದ್ರು ಅದು ಹಿಂಸೆಯನ್ನ ವಿರೋಧಿಸುವುದು, ಅಹಿಂಸಾ ಪರಿಪಾಲನೆ, ಅದನ್ನ ಹೇಗೆ ಇದನ್ನ ಮಾಡಿದ್ರು ಸರ್ ಅವರು? ಅದನ್ನ ಜೈನ ಧರ್ಮ ಒಡ್ಡಾರಾಧನೆಯ 19 ಕಥೆಗಳ ಬಗ್ಗೆ ಮೊಟ್ಟ ಮೊದಲು ಪ್ರಶ್ನೆ ಮಾಡಿದ್ದೆ ನಾನು ನಮ್ಮ ಗುರುಗಳಿಗೆ. ಯಲ್ಲಪ್ಪ ಬೆಟ್ದೂರ್ ಸರ್ ನಮಗೆ ಹೇಳ್ತಿದ್ರು, ಕಾರ್ತಿಕ ಋಷಿಯ ಕತೆ, ಸುಕುಮಾರ ಸ್ವಾಮಿ ಕತೆ ಇರ್ಬೇಕನ್ಸುತ್ತೆ. ಅದರಲ್ಲಿ ಒಬ್ಬ ತಂದೆ ಆದವನು ಬಹುಶಃ ಅರಸಿರ್ತಾನೆ ಅಂತ ಅನಿಸ್ತದ, ಅವನಿಗೆ ತನ್ನ ಮಗಳು ಚಂದ ಕಂಡು ಬಿಡ್ತಾಳೆ. ಮಗಳು ಚಂದ ಇರಬೇಕು, ತಂದೆ ಆದವನು ಬಯಸುವ ಧರ್ಮ ಅದು. ಮಗಳು ಸುಂದರವಾಗಿ ಕಂಡ್ಲು, ಮಗಳನ್ನ ಮದುವೆ ಆಗ್ಬೇಕು ಅಂತ ಬಯಸುವಂತ ಒಂದು ಕಥೆ ಅದು, ಕುಮಾರಸ್ವಾಮಿ ಕಥೆ, ಸುಕುಮಾರ ಸ್ವಾಮಿ. ಅವಾಗ ಅವನೇನ್ ಮಾಡ್ತಾನ, ಹೆಂಡತಿ ಮುಂದೆ ಹೇಳ್ತಾನ, ಹಿಂಗ್ ಅನ್ಸ್ಬಿಟ್ಟೈತೆ ನನಗೆ, ತಪ್ಪು ಮಾಡ್ತಾ ಇದೀಯ ನೀನು ಅಂತ ಅಂದ್ಲು ಹೆಂಡತಿ. ರಾಜ್ಯಸಭೆ ಕರೆದ. ರಾಜ್ಯಸಭೆಯಲ್ಲಿ ಅರಸ ಕೇಳಿದ, ಈ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಸುಂದರ ಬೆಲೆ ಬಾಳುವ ವಸ್ತುಗಳು ಯಾರಿಗೆ ಸೇರ್ಬೇಕು ಅಂತ. ಎಲ್ಲಾ ಮಂತ್ರಿಗಳು ಹೇಳಿದ್ರು, ಅರಸನಿಗೆ ಸೇರ್ಬೇಕು, ಬೆಲೆ ಬಾಳುವ ವಸ್ತುಗಳು, ಸುಂದರ ವಸ್ತುಗಳು ಎಲ್ಲವೂ ಅರಸನಿಗೆ. 3 ಬಾರಿ ಡಂಗರ ಹೊಡಿಸಿದ. ರಾಜ್ಯದಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು, ಸುಂದರ ವಸ್ತುಗಳು ಎಲ್ಲ ಅರಸನಿಗೆ ಸೇರ್ಬೇಕು, ಅರಸನಿಗೆ ಸೇರ್ಬೇಕು. ಹಾಗಾಗಿ ಈ ಮಗಳು ಸುಂದರವಾಗಿದ್ದಾಳೆ, ಈಕೇನೆ ಮದುವೆ ಆಗ್ತೀನಿ ಅಂತಕೊಂಡು ಮದುವೆ ಆದ. ಮುಂದ ಅವರಿಬ್ಬರ ಸಮಾಗಮನದಿಂದ ಮಗು ಹುಟ್ಟಿತು, ಅದೇ ಕಾರ್ತಿಕ ಮುನಿ. ಅದು ಹುಟ್ಟಿತಲ್ಲ, ಅಲ್ಲಿ ಏನಾಗ್ತದ, ಆ ಹುಡುಗ ಬೆಳಿತೈತೆ, ಬೆಳೆದು ಆಟ ಆಡಕ್ ಹೋಗುತ್ತೆ. ಹೋದ್ಮೇಲೆ ಎಲ್ಲಾ ಹುಡುಗರು ಕೇಳ್ತಾವ, ನಿಮ್ಮಪ್ಪ ಯಾರು ಅಂತ. ಅದು ಪ್ರತಿ ಸಲ ಬಂದು ಅವ್ರವನು ಕೇಳ್ತೈತೆ, ಅವ್ವ ನಮ್ಮಪ್ಪ ಯಾರು ಅಂತ. ಆಕೆ ಹೇಳಲ್ಲ. ಕೊನೆಗೆ ಒಂದ್ ದಿವಸ ಅದಕ್ಕೂ ಬಹಳ ವಯಸ್ಸಿಗೆ ಬಂದ್ಮೇಲೆ ಬಹಳ ಸಿಟ್ಟು ಬಂದು ಕೇಳ, ಅವ್ವ ನೀನ್ ಹೇಳಲೇಬೇಕು ಇವತ್ತು. ಅವಾಗ ಬಹಳ ದುಃಖದಿಂದ ಹೇಳ್ತಾಳ, ಏನು ಹೇಳಲಿ ಮಗನೇ, ನನಗೆ ತಂದೆ ಯಾದವನೇ ನಿನಗೂ ಕೂಡ ತಂದೆ ಅಂತ ಒಂದು ಮಾತು ಬರ್ತದೆ. ಈ ಮಾತನ್ನ, ಈ ಕಥೆನ ನೋಡಿದಾಗ ಪ್ರಶ್ನೆ ಕೇಳಿದ್ದೆ, ಸರ್ ಜೈನ ಧರ್ಮ ಬಹಳ ಶ್ರೇಷ್ಠ, ಜೈನ ಧರ್ಮ ಮೌಲ್ಯಯುತ, ಜೈನರು ಹಾಗೆ ಹೀಗೆ ಅಂತ ಹೇಳ್ತಾರ. ಜೈನ ಧರ್ಮದವರು ಏನ್ ಹೇಳ್ತಾ ಇದ್ದಾರೆ, ಅನೈತಿಕತೆಯನ್ನು ಹೇಳ್ತಾ ಇದ್ದಾರಲ್ಲ ಸರ್, ಇದನ್ನ ನೀವು ಡಿಗ್ರಿಯಲ್ಲಿ ಕಲಿಸ್ತಾ ಇದ್ರಿ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಒಂದು ನೀವು ಕೇಳಿದ್ದು ಅಹಿಂಸಾ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡುವಂತ ಕಥೆಗಳನ್ನು ಹೇಳುತ್ತದೆ. ಕೂದಲ ಪರ ಕಿತ್ಕೊಂಡ್ಬಿಡ್ತಾರ ಅವ್ರು, ಹಿಂಸೆ ಅಲ್ಲವೇ? ಹೌದಾ? ಮತ್ತೆ ಇದು ಹೆಂಗ್ ಅಹಿಂಸಾ ಪ್ರಧಾನ ಧರ್ಮ ಅಂತ ಪ್ರಶ್ನೆ ಇದು. ಅದಕ್ಕೆ ಸರ್ ಹೇಳಿದ್ರು ಏನಂದ್ರೆ, ಅಹಿಂಸಾ ಪ್ರಧಾನವಾಗಿರ್ತಕ್ಕಂಥ ಧರ್ಮ, ಹಿಂಸೆ ಮಾಡಿದ್ರೆ ಏನಾಗುತ್ತದೆ, ಅನೈತಿಕವಾಗಿ ನಡ್ಕೊಂಡ್ರೆ ಏನಾಗುತ್ತದೆ ಎನ್ನುವ ಕಥೆಗಳನ್ನು ಹೇಳೋದ್ರ ಮೂಲಕ, ಹಾಗೆ ನಡೆದುಕೊಂಡರೆ ನೀವು ಸ್ವರ್ಗಕ್ಕೆ ಹೋಗೋದಿಲ್ಲ ನರಕಕ್ಕೆ ಹೋಗುತ್ತೀರಿ ಎನ್ನುವ ಕಥೆಗಳನ್ನು ಸೃಷ್ಟಿಸುವುದರ ಮೂಲಕ ಹಾಗೆ ಆಗದೇ ಇರುವುದಕ್ಕೆ ಪ್ರೇರಣೆಯನ್ನು ಕೊಡುತ್ತಾರೆ. ನೋಡ್ರಿ, ಹಾಗೆ ಆಗೋದೇ ಇರುವುದಕ್ಕೆ ಪ್ರೇರಣೆ. ನೋಡ್ರಿ, ನೀನೊಬ್ಬ ಈ ತರ ತಪ್ಪು ಮಾಡಿದ, ಅವನಿಗೆ ಹೇಳ್ತಾರೆ, ಮುಂದೆ ಕಥೆಯಲ್ಲಿ ಬರ್ತೈತೆ, ಅವ ರೌರವ ನರಕಕ್ಕೆ ಹೋದ, ನರಕದಲ್ಲಿ ಪ್ರಮೋಷನ್ ಅದಾವ ಬೇರೆ ಏನ್ರಿ, ಸ್ವರ್ಗದಲ್ಲಿ ಪ್ರಮೋಷನ್ ಅದಾವ, ಹಿಂಗ್ ಇಂಥ ನರಕಕ್ಕೆ ನೀವು ಹೋಗ್ತೀಯಾ ಅಂತ ಕಥೆಯನ್ನು ಹೇಳ್ಬೇಕಾಗ್ಯದ. ಈ ಕಥೆಯನ್ನು ಕಟ್ಟಿದ್ರು. ಹೌದ್ರೆ? ಹಂಗಾಗಿ ಅಹಿಂಸಾ ಪರಮ ಧರ್ಮವನ್ನ ಸಾಧಿಸುವಂತ ಜೈನ ಧರ್ಮದಲ್ಲಿ ಈ ತರ ಹಿಂಸೆ ಯಾಕೆ ಬಂತು ಅನ್ನುವಂತ ಪ್ರಶ್ನೆ ಸಹಜ ಬರ್ತದ. ಅವ್ರ ಪ್ರತಿಯೊಂದು ಕಥೆಯಲ್ಲಿ ಹಿಂಸೆ ಇದೆ. ಆದ್ರ ಈಗ ನೋಡ್ರಿ, ಮಾರಿದತ್ತ ಅವೆಲ್ಲ ಬರ್ತಾವಲ್ಲ, ಅಭಯ ರುಚಿ, ಅಭಯಮತಿ, ಅವೆಲ್ಲ ಮಕ್ಕಳು ಅವರನ್ನ ಕೊಲೆ ಮಾಡಕ್ ಹೋಗ್ತಾರ. ಅಲ್ಲಿ ಎಷ್ಟೊಂದು ಕೊಲೆಗಳಾಗಿರ್ತಾವ. ಆದ್ರೆ ಒಂದೇ ಮಾತು ಬರ್ತೈತೆ, ಕೊನೆ ನಮ್ಮನ್ನು ಕೊಂದ್ಬಿಡು, ಆದ್ರೆ ನಿರ್ಮಲ ಧರ್ಮದಿಂದ ಪಾಲಿಸು ಧರಿಯಂ, ಕೊನೆಗೆ ಅದೇ ಬರ್ತದೆ. ಹಂಗಾಗಿ ಹಿಂಸೆ ಹೇಳಿದಂತ ಅನಿಸುತ್ತದೆ, ಹಿಂಸೆ ಮಾಡಿದವರಿಗೆ ನರಕ ಪ್ರಾಪ್ತಿ ಆಗುತ್ತದೆ ಎನ್ನುವಂತ ಕಥೆಯನ್ನು ಹೇಳುವುದರ ಮೂಲಕ ಹಿಂಸೆ ಮಾಡಬಾರದು ಅನ್ನೋದ್ರ ಕಡೆ ಲಕ್ಷ್ಯವನ್ನು ಕೊಡುವಂಥದ್ದು ಜೈನ ಧರ್ಮದ ಲಕ್ಷ್ಯ. ಹೇಗಿದೆ ಮೇಡಮ್? ಥ್ಯಾಂಕ್ ಯು ಸರ್. ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು. ನೋಡ್ರಿ, ಇಷ್ಟ ಇರ್ತೈತಿ, ಬಹಳ ಮುಖ್ಯವಾದಂತ ಚಾಪ್ಟರ್. ಹೀಗೆ ನೋಡ್ಬೇಕು ಅನಿಸ್ತು ನನಗೆ. ನೋಡ್ರಿ, ಇದು ವಿಡಿಯೋ ಬಹಳ ಯೂಸ್ಫುಲ್ ಆಯ್ತು. ನಾನು ಅಲ್ಲಿ ಕ್ಲಾಸ್ಗೆ ಹಾಕ್ಬಿಡ್ತೀನಿ, ನಮ್ಮ ಕ್ಲಾಸ್ ಹುಡುಗರು ನೋಡ್ತಾವ.
ಹೀಗೆ ಇವನ್ನೆಲ್ಲ ನೋಡಬೇಕು. ಆಕ್ಚುಲಿ ಇದರಲ್ಲಿ ಸಹಗಮನ ಒಂದು, ಅನುಗಮನ ಒಂದು ಇದೆ ರೀ, ಅದನ್ನ ಮತ್ತೆ ನೆಕ್ಸ್ಟ್ ಹೇಳ್ಬೇಕು. ಬಟ್ ಇವೆಲ್ಲ ಕ್ವಶನ್ಗಳು ಆಗ್ತಿದ್ವು ಅನ್ಸುತ್ತೆ, ಸೂಕ್ಷ್ಮವಾಗಿರ್ತಕ್ಕಂಥ ಎಳೆಗಳನ್ನು ಇಲ್ಲಿ ನಾವು ನೋಡಿದ್ವಿ. ಇಷ್ಟು ಇವತ್ತಿನ ಪಾಠ. ಮತ್ತೆ ಯಾರ ಹತ್ರ ಪ್ರಶ್ನೆ ಇದ್ರೆ ಹೇಳ್ರಿ, ಇಲ್ಲ ಮುಗಿಸ್ಬಿಡೋಣ. ಬಹುಶಃ ಯಾರ ಹತ್ರ ಪ್ರಶ್ನೆ ಇಲ್ಲ. ಮತ್ತೆ ನಾಳೆ ಪುನಃ ಭೇಟಿಯಾಗೋಣ. ಇನ್ನೂ ಕೆಲವು ಜನ ಇನ್ನೂ ಫೀಸ್ ಕೊಟ್ಟಿಲ್ಲ. ಮತ್ತೆ ರೇಷ್ಮಾ ಮೇಡಮ್ ಅವರು ಔಟ್ ಆಫ್ ಕಂಟ್ರಿ ಹೋಗಿದ್ರು, ಮತ್ತೆ ಬಂದಿದ್ದಾರೆ. ಫೀಸ್ ನಾವು ಕಟ್ಟಬೇಕು. ಒಂದು ಜೊತೆಗೆ ಹೊಸ ಆ್ಯಪ್ ಅನ್ನ ನಾನು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಪ್ಲಸ್ ಅಂತ ಒಂದಿದೆ. ಅವರಿಗೆ ಒಂದು 30,000 ರೂಪಾಯಿಗಳನ್ನ ನಾನು ಕಟ್ಟಬೇಕಾಗಿದೆ. ಅಂದ್ರೆ ಅದು ಏನಂದ್ರೆ, ಈಗ ಆ್ಯಪ್ ಇರ್ತದೆ, ಹಿಂಗೆಲ್ಲ ಆಗ್ಲೆಲ್ಲ ಹೋಗೋದು ಡಿಲೀಟ್ ಆಗೋದು ಏನಿರಲ್ಲ, ಅದ್ರಾಗ ಯಾವಾಗಲೂ ಇರ್ತಾವೆ ವಿಡಿಯೋಗಳು. ಆ ಆ್ಯಪ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಪ್ರತಿ ಸಲ ಹೊಸ ಹೊಸ ಗ್ರೂಪ್ ಅನ್ನು ಮಾಡಿದ್ರೆ ಸರಿ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಆ್ಯಪ್ ತಗೊಂಡೆ. ಅದ್ರಲ್ಲಿ ಎಷ್ಟು ಬೇಕಷ್ಟು ಕ್ವಾಲಿಟಿ ವಿಡಿಯೋ ಇರ್ತಾವ, ಎಷ್ಟು ದಿನ ಬೇಕಾದರೂ ಅಲ್ಲಿ ಇರ್ತಾವ. ನೀವು ಎಷ್ಟು ದಿನ ಕೂಡ ಅದನ್ನ ನೋಡ್ಬಹುದು. ಆ ಥರದ ಒಂದು ಆ್ಯಪ್ ಇದೆ. ಬಹುಶಃ ಇನ್ನೊಂದು 3-4 ದಿನದಲ್ಲಿ ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಎಲ್ಲರಿಗೂ, ನಿಮ್ಗೆ ಯಾರು ಬೇಕೆಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಸ್ಟೂಡೆಂಟ್ಸ್ಗಳು, ನಿಮ್ಮ ಆತ್ಮೀಯರು ಎಲ್ಲರನ್ನೂ ಸೇರಿಸ್ಬೋದು. ಅದ್ರಾಗ ಏನು ಪ್ರಾಬ್ಲಮ್, ಬೇಕಾದಷ್ಟು ಲಕ್ಷಾನುಗಟ್ಟಲೆ ಜನ ಬಂದರು ಏನು ಫರಕ್ ಬೀಳೋದಿಲ್ಲ, ಬರ್ಬೋದು. ಮತ್ತು ಅದ್ರಾಗಲಿ ವಿಭಿನ್ನ ಕೋರ್ಸ್ಗಳನ್ನು ಡಿವೈಡ್ ಮಾಡಿ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದು ಇದು ಏನಂದ್ರೆ, ಒಂದು ವಿಶ್ವವಿದ್ಯಾಲಯ ಥರ ಇದು ಹೋಗ್ತಾ ಇರಬೇಕು ಏನ್ರಿ. ಸುಮಾರು ವಿಡಿಯೋಗಳದು. ಆಮೇಲೆ ಹಂಪಿ ವಿಶ್ವವಿದ್ಯಾಲಯದೊಳಗ ನನ್ನ 250 ವಿಡಿಯೋಗಳನ್ನ ಒಂದು 10 ಜನ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡ, ಹಾರ್ಡ್ ಡಿಸ್ಕ್ ಹಾಕೊಂಡು ನಮ್ಮ ಕೊಪ್ಪಳದವ್ರಿಗೆ ತೋರ್ಸ್ಯಾರ. ಸರ್ ನೋಡ್ರಿ, ಅಲ್ಲ ಸರ್ದು ಹಿಂಗೆಲ್ಲ ನಾವು ನೋಟ್ಸ್ ಎಲ್ಲ ಮಾಡ್ಕೊಂಡಿವಿ, ಭಾಳ ಚೆನ್ನಾಗಿವೆ. ನಿನ್ನೆ ದಿವಸ ಹೇಳಿದ್ರು ಅವ್ರು. ಏನ್ರಿ, ಕೆಲವು ಶಿವಮೊಗ್ಗದಲ್ಲಂತೂ ಆಲ್ರೆಡಿ ಅದು ಮಾರಾಟ ಆಗ್ತಾ ಇದೆ. ನಮ್ಮ ಹಾರ್ಡ್ ಡಿಸ್ಕ್ಗಳು, ನನ್ನ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿದಂಥ ಮಹಾನುಭಾವರು ಇದ್ದಾರೆ. ಡೌನ್ಲೋಡ್ ಮಾಡಿ ಅದನ್ನ ಹಾರ್ಡ್ ಡಿಸ್ಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಕೇಳಿದೆ. ಕೆಲವರು ನೋಟ್ಸ್ಗಳನ್ನ ಹೋದ ಸಾರಿ ನಾನು ಕೆಲವು ಗುಂಪಿನಲ್ಲಿ ಶೇರ್ ಮಾಡಿದ್ದೆ. ನೋಟ್ಸ್ಗಳನ್ನ ಅದನ್ನ ಮೈಕ್ರೋ ಮಾಡಿ ಅವನು ಕೂಡ ಮಾರಾಟ ಮಾಡ್ತಾ ಇರುವಂತ ಮಹಾನುಭಾವರನ್ನ ನೋಡಿದೆ. ಬಟ್ ಮಾಡಬಾರ್ದು ಅಂತೀನಿ, ಜನ ಯಾಕೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಅದು ಬಹಳ ಕೆಟ್ಟ ಬೆಳವಣಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನ ಪರೋಕ್ಷವಾಗಿ ಒಟ್ಟು ಹೋಗ್ತಾವೆ, ಎಲ್ಲ ಕಡೆ ಮುಟ್ಟುತ್ತಾವು. ನನಗೆ ಅದಕ್ಕೆ ಆಶ್ಚರ್ಯ ಅನಿಸ್ತು, ಏನಪ್ಪ ಇದು ಈ ತರ ಆಗ್ತಾ ಇದೆ. ಯಾಕಂದ್ರೆ ನಿಮ್ ಸಲುವಾಗಿ ಮಾಡಿದ ಪಾಠಗಳು ನಿಮಗಿರ್ಲಿ ಅಂತ ನಾನು ಅನ್ಕೋತೀನಿ. ಬಟ್ ಯಾಕೆ ಅಲ್ಲಿ ಹೋಗ್ತಾವು ನನಗೆ ಅರ್ಥ ಆಗ್ತಾ ಇಲ್ಲ. ಹೌದಾ, ಇದು ಒಂಥರ ಅನಿಸ್ತು ನನಗೆ. ಮತ್ತೆ ಇನ್ನೇನು ಪಾಠ ಮಾಡೋದು? ಈಗ ನೋಡ್ರಿ, 400 ವಿಡಿಯೋಗಳು. ಇವತ್ತು ಎಷ್ಟನೇ ಕ್ಲಾಸ್ ಗೊತ್ತೇನು? ಇದು 98 ಇವತ್ತಿಗೆ ಲೈವ್ ಕ್ಲಾಸ್ಗಳು ನಾನು ನಿಮಗೆ ಕೊಡ್ತಾ ಇರೋದು. ಇನ್ನೂ 2 ಕ್ಲಾಸ್ ಮಾಡಿದ್ರೆ 100 ಕ್ಲಾಸ್ ಮುಗಿದೋದು. ಹೌದಾ, ಬರೀ ಲೈವ್ ಕೊಟ್ಟಿರೋದು ಹೇಳ್ತೀನಿ. ಮತ್ತೆ ಉಳಿದ ವಿಡಿಯೋ ಅಂತೂ ಸಾಕಷ್ಟು ಹಾಕಿದ್ದೀನಿ ನಾನು ನಿಮಗೆ. ಹೌದಾ, ಇದೆಲ್ಲ ಗೊತ್ತಿರ್ಲಿ. ಪ್ಲಸ್ ನಿಮಗೆ ಶಾಸನದ ವಿಷಯದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕಾಗಿತ್ತು. ಶಾಸನಗಳು ಏನಿದಾವಲ್ಲ, ಯಾರು ನಮ್ಮ ಗಂಗಾಧರಂ ಶಾಸನ ಒಂದು ಕೊಟ್ಟಾರ ನಿಮಗೆ, ಹಲ್ಮಿಡಿ ಶಾಸನ ಒಂದು ಕೊಟ್ಟಾರ, ಆಮೇಲೆ ಬಾದಾಮಿ ಶಾಸನ ಒಂದಿದೆ, ಗುಣಮಧುರಾಂಕನ ಶಾಸನ ಒಂದಿದೆ, ಇನ್ನೊಂದು ಯಾವ್ದಿದೆ 5 ಶಾಸನ. ನಾವು 4 ಮಾಡಿದ್ವಿ, ಇನ್ನೊಂದು ಶಾಸನ ಮಾಡಿದ್ರೆ ಮುಗಿತಿಲ್ಲ. ಅವನಷ್ಟು ಹಾಕ್ತೀನಿ. ಅವು ಏನು ಯಾವಾಗ ಮಾಡಿದ್ರೆ ಒಂದೇ, ಅವ್ನು ನೋಡ್ಬಿಡ್ರಿ. ಜೊತೆಗೆ ಶಾಸನ ಅಂದ್ರೆ ಏನು ಡೆಫಿನೇಷನ್ಸ್ ಬೇರೆ ಬೇರೆದು ಒಂದು ವಿಡಿಯೋ ಇದೆ, ಅದನ್ನು ಕೂಡ ಹಾಕ್ತೀನಿ. ಶಾಸನ ಕಂಪ್ಲೀಟ್ ಆಗ್ತದೆ. ಉಳಿದು ಏನ್ ಟೆಕ್ನಿಕಲ್ ಟರ್ಮ್ಸ್ ಬರ್ತಾವ ಅದನ್ನ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ. ಇಷ್ಟ ಆದ್ರೆ ಶಾಸನ ಕಂಪ್ಲೀಟ್ ರೀ, ಏನ್ ಪ್ರಾಬ್ಲಮ್ ಇಲ್ಲ. ಶಾಸನ ಅರ್ಥೈಸುವ ರೀತಿ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದನ್ನ ಬಹಳ ಚಂದ ಮಾಡಿದ್ದೀನಿ ನೋಡ್ರಿ. ಅದನ್ನ ಉಳಿದಿದ್ವು ಇವೇನು ಇಂಥವು ಇದಾವಲ್ಲ, ಇವನ್ ಸ್ವಲ್ಪ ಮಾಡ್ಬೇಕು. ಇವನ್ ಮಾಡಿದ್ರೆ ಶಾಸನ ಕಂಪ್ಲೀಟ್ ಆಗ್ತದೆ. ಇನ್ನ ಕಮ್ಯುನಿಕೇಶನ್, ಸಂವಹನ ಏನೋ ಒಂದಿದೆ, ಅದನ್ನ ಒಂದು 3 ವಿಡಿಯೋ ಮಾಡಿದ್ದೀನಿ, ನೋಡ್ಬಿಟ್ರೆ. ಅದು ಬಿಟ್ರೆ ಏನಿಲ್ಲ. ಯಾವ ಪುಸ್ತಕನೂ ಸಿಗಲ್ಲ. ಕೆಲವರು ಹಾಕಿದ್ರು ನನಗೆ, ಪುಸ್ತಕ ಯಾವ್ದು ನೋಡ್ಬೇಕು ಸರ್ ಅಂತ. ಹೌದಾ, ಹಾಕ್ತೀನಿ, ನೋಡ್ಬಿಡ್ರಿ. ಅದು ಏನಿಲ್ಲ. ಅವು ಇಂಥವೆಲ್ಲ. ಇನ್ನ ಗ್ರಂಥ ಸಂಪಾದನೆ ಇನ್ನೊಂದು ವಿಡಿಯೋ ಇದೆ, ಅದನ್ನ ನೋಡ್ಕೋಬೇಕು. ಅದ್ರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಂಟರ್ಪ್ರಿಟೇಷನ್, ಟೆಕ್ನಿಕಲ್ ಪಾಯಿಂಟ್ಸ್ ಬರ್ತಾವೆ. ಬಹುಶಃ ಒಂದು 100 ಕ್ವಶನ್ಸ್ ಆಗ್ಬೋದು ಇಡೀ ಪುಸ್ತಕದಲ್ಲಿ. ಅದನ್ನೊಂದು ಮಾಡಿ ಹಾಕಿಬಿಟ್ರೆ ಗ್ರಂಥ ಸಂಪಾದನೆ ಕಂಪ್ಲೀಟ್ ಆಗ್ತದೆ. ಹೌದಾ, ಇನ್ನು ವಿಮರ್ಶೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಭಿನ್ನ ವಾದಗಳನ್ನ ನಾನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಹೌದಾ, ಈ ಮಾರ್ಕ್ಸ್ವಾದದ್ದು ಇದೆ, ನೋಟ್ಸ್ ಮಸ್ತ್ ಇದೆ, ಅದನ್ನ ಹಾಕ್ತೀನಿ, ಅದು ನೋಡ್ರಿ. ಮಹಿಳಾವಾದದ್ದಿದೆ, ಅದನ್ನ ಹಾಕ್ತೀನಿ ನೋಡ್ರಿ. ಉಳಿದ ವಾದಗಳನ್ನ ಇದೆಲ್ಲ ಹಾಕ್ಬಿಟ್ಟಿದ್ದೀನಿ. ಹೌದಾ, ಇವನ್ನ ಸ್ವಲ್ಪ ವ್ಯವಸ್ಥಿತವಾಗಿ ನೋಡಬೇಕು. ಬಟ್ ಕಾಲ್ಫರ್ಮ್ ಮಾಡ್ತಾ ಇದ್ದಾರೆ, ಮತ್ತೆ ಸೀರಿಯಸ್ ಆಗಿದೆ. ನಿನ್ನೆ ನಾನು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದೆ, ಸುಮ್ಮನೆ ಹೇಳ್ಬೇಕು ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. 800 ಸಮಥಿಂಗ್ ಹುದ್ದೆಗಳಿಗೆ ಆಲ್ರೆಡಿ ನಮಗೆ ಅನುಮತಿ ಸಿಕ್ಕಿದ್ದಿತ್ತು. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿನೇ ನಾವು ಕಾಲ್ ಮಾಡೋ ಸಲುವಾಗಿ ನಾವು ತಡ ಮಾಡಿದ್ದೀವಿ. ಇದನ್ನ ಕಾಲ್ ಮಾಡೋದು ನಾಳೆನೂ ಆಗ್ಬೋದು, ಈ ವಾರದಲ್ಲೂ ಆಗ್ಬೋದು, ಈ ತಿಂಗಳಲ್ಲೂ ಆಗ್ಬೋದು.
ಸರ್ಕಾರ ಬ್ಯಾಡ್ ಅಂತಂದ್ರೆ 1 ವರ್ಷನೂ ಹೋಗ್ಬೋದು. ಆದ್ರೆ ನಮಗೆ ತಯಾರಿಯಲ್ಲಿ ನಾವಿದ್ದೀವಿ ಎನ್ನುವಂಥದ್ದು ನೇಮಕಾತಿ ವಿಭಾಗದಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ. ಇದು ನಿಮಗೆ ಗೊತ್ತಿರಲಿ, ಗೊತ್ತಾಯ್ತಾ? ಯಾವ ಕ್ಷಣದಲ್ಲೂ ಕೂಡ ಕಾಲ್ ಫಾರ್ಮ್ ಮಾಡಬಹುದು, ಅವ್ರ ಕಡೆಯಿಂದ ಸಿಕ್ಕಿದ ಮಾಹಿತಿ. ಯಾಕಂದ್ರೆ ಆಲ್ರೆಡಿ ಅಲ್ಲಿಗೆ ಫೈಲ್ ಬಂದಿದೆ, ಕಾಲ್ ಮಾಡಬೇಕು ಅಂತ ಅರ್ಥ. ನಿಂತಿದ್ಯಾಕೆ ಅಂದ್ರೆ ಇನ್ನೊಂದು ಸ್ವಲ್ಪ ಪೋಸ್ಟ್ಗಳನ್ನು ಆ್ಯಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ನಿಂತು, ಬಿಜೆಪಿ ಸರ್ಕಾರದಲ್ಲಿ ನಿಂತು, ಈಗ ಮತ್ತೆ ಈ ಸರ್ಕಾರ ಬಂತು, ಇದರಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಕರಿಬೇಕು ಅನ್ನೋ ಕಾರಣಕ್ಕಾಗಿ ನಿಲ್ಸಿದ್ದೀವಿ. ಒಂದು ಸ್ಪೆಷಲ್ ಮೀಟಿಂಗ್ ಆಗ್ಬಿಟ್ರೆ ಮುಗಿದೋಯ್ತು, ನಾವು ಕಾಲ್ ಫಾರ್ಮ್ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿ ನಮಗ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರೋದು. ಹಂಗಾಗಿ ಹೊರಗಡೆಯಿಂದ ತುಂಬಾ ಜನ ನನಗೆ ಕಾಲ್ ಮಾಡಿದ್ರು, ಇದು ನಿಮ್ಗೆ ಗೊತ್ತಿರಲಿ. ಅದಕ್ಕೆ ನೆಕ್ಸ್ಟ್ ಮತ್ತೆ ಹೊಸ ಬ್ಯಾಚ್ಗಳು ಶುರುವಾಗ್ತವೆ. ಅಷ್ಟೊತ್ತಿಗೆ ನೀವೆಲ್ಲ ಪರ್ಫೆಕ್ಟ್ ಆಗಿಬಿಡ್ಬೇಕು, ಮುಗಿದೋಯ್ತು. ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಈ ತರ ಇರಂಗಿಲ್ಲ, ಇಷ್ಟು ಲೆಂದಿ ನನಗೆ ನಿಲ್ಲಕ್ ಆಗೋದಿಲ್ಲ. ಅವಾಗ ನಾವು ನೋಡೋದೇ ಬೇರೆ, ಅವಾಗ ಅವರು ಆ ವಿದ್ಯಾರ್ಥಿಗಳ ಮನಸ್ಥಿತಿ ಬೇರೆ, ನಿಮ್ದೇ ಬೇರೆ. ತುಂಬಾ ಲಾಂಗ್ ಪೀರಿಯಡ್ ನಲ್ಲಿ ನೀವು ಇದ್ದೀರಿ ನಮ್ಮ ಜೊತೆಗೆ, ಹೌದಾ? ಹಂಗಾಗಿ ಇನ್ನು ಯಾವ್ದು ನಾನು ಯಾವ ಉಳಿದಿದ್ದು ನನಗೆ ಗೊತ್ತಿದೆ. ಈಗ ಒಯ್ಯುವಂತ ಸ್ಟೈಲ್ ಮಾತ್ರ ಬಹಳ ವ್ಯವಸ್ಥಿತವಾಗಿ ಒಯ್ತಾ ಇದ್ದೀನಿ. ಏನ್ ಒಯ್ಬೇಕು, ಯಾವ ರೀತಿ ತಗೊಂಡು ಹೋಗ್ಬೇಕು ಅದು ತಗೊಂಡು ಹೋಗ್ತಾ ಇದ್ದೀನಿ. ಇದಕ್ಕಿಂತ ಮೀರಿ ಯಾವ್ದು ಇಲ್ಲ. ಇದಕ್ಕಿಂತ ಮೀರಿ ಬಂದ್ರೆ ಬಿಟ್ಬಿಡ್ರಿ ಕ್ವಶನ್ಸ್, ಹೌದಾ? ಇಷ್ಟು ನೀವು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕಾದಂತ ವಿಚಾರ. ಬಟ್ ಕ್ವಶನ್ಸ್ ಗಳನ್ನ ಇಂಟರ್ಪ್ರಿಟೇಷನ್ ಮಾಡಿ ಆನ್ಸರ್ ಮಾಡೋದು ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿರ್ತದೆ. ಎಷ್ಟು ಬೇಕು ಅದನ್ನ ನಾನು ಕೊಡುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಸಂಸ್ಕೃತಿ, ಅದನ್ನ ಮಾಡಬೇಕು. ಸಂಸ್ಕೃತಿ ಅಲ್ಲೂ ಕೂಡ ಮಾಡಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಇದೆ. ಈಗೇನು ನಾನು ತಗೊಂಡಿದ್ದೀನಿ ಇದನ್ನ, ಏನ್ ತಿಪ್ಪೇರುದ್ರ ಸ್ವಾಮಿಯವರು ಅವ್ರದ್ದು ಏನ್ ಬೇಕು ಅದನ್ನೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ, ಅವ್ನು ಕೊಡ್ತೀನಿ. ಅವೆಲ್ಲ ಹೊರಗಡೆ ಇಲ್ಲ. ಏನ್ ಅದು ನೀಟಾಗಿ ನೋಡ್ರಿ. ಯಾರು ಆ್ಯಪ್ಗಳಲ್ಲಿ ಸೇರ್ಬೋದು, ನಿಮ್ ಯಾರು ಬೇಕಾದರೂ ಇರಲಿ, ನಿಮ್ಮ ಕಾಲೇಜ್, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್, ಏನ್ ಬೇಕಾದ ಜನ ಬರಲಿ, ಏನ್ ತೊಂದರೆ ಇಲ್ಲ. ಬೇಕಾದಷ್ಟು ಜನ ಇರಲಿ, ಎಲ್ಲರಿಗೂ ಕೂಡ ಅವಕಾಶ ಇಲ್ಲಿ ಕೊಡೋಣ. ಕೆಲವೆಲ್ಲ ಓಪನ್ ಕ್ಲಾಸ್ಗಳು ಇರ್ತಾವೆ, ಅಲ್ಲಿ ಇದ್ರಂಗೆ ಹೆಂಗಿರ್ತದೆ ಹಾಗೆ ಕೆಲವು ಕೋರ್ಸ್ಗಳನ್ನು ಮಾಡ್ತೀನಿ. ಅದರಲ್ಲಿ ಶಾಸನಗಳದ್ದೊಂದು ಕೋರ್ಸ್ ಬೇರೆ, ಮೀಮಾಂಸದ ಬೇರೆ, ಭಾರತೀಯ ಬೇರೆ, ಪಾಶ್ಚಿಮಾತ್ಯ ಬೇರೆ, ವಿಮರ್ಶೆ ಬೇರೆ, ಎಲ್ಲ ಬೇರೆ ಬೇರೆ ಕೋರ್ಸ್ಗಳು, ಚಿಕ್ಕ ಚಿಕ್ಕ ವಿಡಿಯೋಗಳು, 20 ನಿಮಿಷ 25 ನಿಮಿಷದ ವಿಡಿಯೋಗಳನ್ನ ಮಾಡಿ ನಾನು ಅಲ್ಲಿ ಸೇರಿಸ್ತೀನಿ, ಹೌದಾ? ಅಲ್ಲಿ ಕ್ವಶನ್ ಪೇಪರ್ಸ್ ಇರ್ತಾವೆ, ಇನ್ನೊಂದು ಇರ್ತಾವೆ, ಎಲ್ಲ ಇರ್ತಾವೆ. ಯಾವಾಗ ಬೇಕಾದ್ರೂ ನೋಡ್ಕೋಬಹುದು, ಏನು ಅದ್ರ ತೊಂದರೆ ಇಲ್ಲ. ಆ ಥರದ್ದು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಚಾವಡಿಯಿಂದ. ಆಸಕ್ತರು ಅದರಲ್ಲಿ ನೀವೆಲ್ಲ ಸೇರ್ಬೋದು. ನಂದೇನು ಇಡೀ ರಾಜ್ಯದ ಅದ್ರದ್ದು ದೂರದೃಷ್ಟಿ ಏನೈತಂದ್ರೆ, ಇಡೀ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಆಪ್ಷನಲ್ ಕನ್ನಡದ ಸಿಲೆಬಸ್ ಇಟ್ಕೊಂಡು ನೀವು ನಾಳೆ ಅಪಾಯಿಂಟ್ಮೆಂಟ್ ಆಗ್ತೀರಿ, ಯಾವ್ದಾರ ಯೂನಿವರ್ಸಿಟಿಗೆ ಹೋಗ್ತೀರಿ. ಈಗ ನಾನು ಬಾಲ್ಕೋಟಿ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಏರಿಯಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ತ್ರಿವೇಣಿ ಮೇಡಮ್ ಅವರು ಅಲ್ಲಿ ಬೇರೆ ಇದ್ರಾಗ ಮಾಡ್ತಾ ಇದ್ರು, ಅವರು ಮಹಿಳಾ ವಿಶ್ವವಿದ್ಯಾಲಯದ ಕಡೆ ಮಾಡ್ತಾರೆ. ಕೆಲವರು ಈ ಕಡೆ ಬೆಂಗಳೂರಿಗೆ ಹೋಗ್ತೀರಿ, ಕೆಲವು ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು, ಬೆಂಗಳೂರು ಸುತ್ತಮುತ್ತಲು ಬೇರೆ ಬೇರೆ ಯೂನಿವರ್ಸಿಟಿ ಅಡಿಯಲ್ಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಬರ್ತದೆ. ಅಲ್ಲಿ ನೀವು ಆಪ್ಷನಲ್ ಕನ್ನಡ ಕಲಿಸ್ಬೇಕಾದಾಗ ಕೆಲವು ಹರ್ಡಲ್ಸ್ಗಳಿವೆ, ಏನಪ್ಪ ಮಾಡಬೇಕು ಅಂತ. ಅದಕ್ಕೆ ಎಲ್ಲಾ ವಿಶ್ವವಿದ್ಯಾಲಯಗಳ ಟೈಮ್ ಟೇಬಲ್ ತಗೊಳ್ತೀನಿ, ಏನು ಪಠ್ಯಕ್ರಮ, ಆ ಪಠ್ಯಕ್ರಮದ ಎಲ್ಲಾ ವಿಡಿಯೋಗಳು ಮಾಡ್ತೀನಿ. ಅದು ಹೆಂಗಂದ್ರೆ ಸ್ಟೂಡೆಂಟ್ ಓರಿಯೆಂಟೆಡ್ ಇರ್ತದೆ. ಕಾಂಪಿಟೇಟಿವ್ ಓರಿಯೆಂಟೆಡ್ ಸ್ಟೂಡೆಂಟ್ ಓರಿಯೆಂಟೆಡ್. ಕಾವ್ಯ ಲಕ್ಷಣ ಅಂದ್ರೆ ನಾ ಮಾಡಿದ ಒಂದು ವಿಡಿಯೋ ಕ್ಲಾಸ್ ಮುಗಿದೋದು, ನೀವು ನೋಡ್ಕೊಂಡು ಹೋಗಿ ಪಾಠ ಮಾಡ್ಬೋದು, ಹುಡುಗರಿಗೆ ಅದನ್ನ ಹಾಕಿ ತೋರಿಸ್ಬೋದು. ಆ ಥರದ ಲಿಸ್ಟ್ ಅನ್ನ ಮಾಡಬೇಕು ಅಂತ ಈಗಾಗಲೇ ಕೆಲವು ಜನ ಕಳಿಸಿದ್ದಾರೆ ನನಗೆ. ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದ ಅಂತ. ಇನ್ನೊಂದು ನಂದೇನಿದೆ, ಸ್ವಲ್ಪ ಜನ ಅಲ್ಲಿ ನೀವು ಇರ್ಬೋದು, ಇನ್ನೊಬ್ರು ಇರ್ಬೋದು, ಸ್ವಲ್ಪ ಜನ ನಮ್ಮ ಚಾವಡಿಯಲ್ಲಿ ತಗೋತೀನಿ ಈ ಬಾರಿ. ಅವ್ರು ಪಾಠ ಮಾಡ್ಬೇಕು, ಅವ್ರು ಪಾಠ ಮಾಡೋದು ನಮಗೆ ಖುಷಿ ಕೊಡ್ಬೇಕು, ಚೆನ್ನಾಗಿ ಮಾಡ್ಯಾರ ಸರ್, ಇವ್ರು ಮಾಡ್ಬೋದಪ್ಪ ಅಂತ ಇದ್ರೆ ಚಾವಡಿಯಲ್ಲಿ ಬೋಧಕ ವರ್ಗಕ್ಕೆ ಅವರನ್ನ ನಾವು ಪ್ರಮೋಟ್ ಮಾಡ್ಕೊತೀವಿ. ಮಾಡ್ಬೇಕು, ಅವ್ರು ಪಾಠ ಚಂದ ಮಾಡಬೇಕು. ಮತ್ತೆ ಈಗ ಇಷ್ಟು ದಿನ ಚಲೋ ಹೆಸರು ಇಟ್ಕೊಂಡು ಆಮೇಲೆ ಯಾರಂತಂದ್ರು ಅನ್ನಂಗಿಲ್ಲ. ಅಂಥವ್ರಿದ್ರೆ ಅವ್ರಿಗೂ ಕೂಡ ನಾ ತಗೋತೀನಿ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಬಹಳ ವ್ಯವಸ್ಥಿತವಾಗಿ ನಡೆಸಬೇಕಾಗ್ಯದ. ಬರೀ ಕನ್ನಡ ಅಷ್ಟೇ ಇಲ್ಲ, ಬೇರೆ ವಿಷಯಗಳನ್ನು ಕೂಡ ತಗೋತೀನಿ. ಈಗಾಗಲೇ ಬೇರೆ ಬೇರೆ ನಮ್ಮಲ್ಲಿ ಜಾಗ್ರಫಿ ಅವ್ರು ಸೇರ್ಕೊಂಡಿದ್ದಾರೆ, ಜನರಲ್ ಸ್ಟಡೀಸ್ ಅವ್ರು ಸೇರ್ಕೊಂಡಿದ್ದಾರೆ, ಹಿಸ್ಟ್ರಿ ಅವ್ರು ಸೇರ್ಕೊಂಡಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಸೇರಿದ್ದಾರೆ. ಒಂದು ಟೀಮ್ ಮಸ್ತ್ ಮಾಡ್ಕೊಂಡಿದ್ದಾರೆ. ಅದನ್ನ ಮಾಡ್ಕೊಂಡು ಒಂದು ದೊಡ್ಡ ಲೆವೆಲ್ನಾಗೆ ಮಾಡ್ತೀನಿ. ಬಟ್ ನನ್ನ ಒಂದು ಕ್ವಾಲಿಟಿನೇ ಅದ್ಭುತ ಇರ್ತದೆ, ಹಾಗೆ ಮಾಡ್ಬೇಕಂತ ಅನ್ಕೊಂಡು ದೊಡ್ಡ ಚಾಲೆಂಜ್ ಇದೆ ರಾಜ್ಯಕ್ಕೆ. ಅದನ್ನ ಮಾಡ್ತಾ ಇದ್ದೀನಿ. ಯಾವ್ದಾದ್ರೂ ನನ್ನಲ್ಲಿ ಸಿಗ್ಬೇಕು, ಏನ್ ಬೇಕಾದ್ ಬರೀ ಆ ಒಂದು ಸಿಸ್ಟಮ್ ಅನ್ನ ತಗೊಂಡು ಹೋಗುವಂತ ಪ್ರಯತ್ನವನ್ನ ಮಾಡೋಣ. ಇಷ್ಟು ಇವತ್ತಿನ ಪಾಠ. ನಾಳೆ ಪುನಃ ಭೇಟಿಯಾಗೋಣ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.